ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಉತ್ತರ ರಾಮಚರಿತೆಯ ಆರಂಭಕ್ಕೆ ನಾವು ಬಂದಿದ್ದೀವಿ. ಭವಭೂತಿಯ ವ್ಯಕ್ತಿ ವಿಶೇಷ ಕೃತಿ ವಿಶೇಷಗಳ ಬಗ್ಗೆ ಸ್ವಲ್ಪ ಚಿಂತನೆ ನಡೆಸಿದ್ವಿ. ಆದರೆ ಅದಿನ್ನೂ ಸಮಗ್ರವಲ್ಲ. ಮುಂದೆ ಆ ಒಂದು ಕೃತಿಯ ವಿಮರ್ಶನ ಕಾಲದಲ್ಲಿಯೇ ಇನ್ನಷ್ಟು ಮತ್ತಷ್ಟು ವಿವರಗಳನ್ನು ನಾವು ಕಾಣಬಹುದು. ಅವನು ಪದವಾಕ್ಯ ಪ್ರಮಾಣಜ್ಞ. ಪದ ಅಂದರೆ ವ್ಯಾಕರಣಶಾಸ್ತ್ರ, ವಾಕ್ಯ ಅಂದರೆ ಮೀಮಾಂಸಾಶಾಸ್ತ್ರ, ನ್ಯಾಯ ಅಂದರೆ ನ್ಯಾಯ ವೈಶೇಷಿಕಗಳು ಸೇರಿದ ತರ್ಕ ಅಂತನ್ನುವುದನ್ನು ಅದನ್ನು ಕೂಡ ನಾವು ನೋಡಿದ್ವಿ. ಬಹಳ ಬಗೆಯಾದ ಶಾಸ್ತ್ರಗಳಲ್ಲಿ, ಪೂರ್ವೋತ್ತರ ಮೀಮಾಂಸೆಗಳಲ್ಲಿ, ವೇದಾಂಗಗಳಲ್ಲಿ ಕೋವಿದನಾಗಿದ್ದವನು. ಜೊತೆಗೆ ನಾಟ್ಯಕ್ಕೆ ಬೇಕಾದಂಥ, ಅಂದರೆ ನಾಟಕ ರಚನೆಗೆ ಬೇಕಾದ ಗೀತ, ನೃತ್ಯ, ವಾದ್ಯ ಮತ್ತು ಸಾಹಿತ್ಯಕ್ಕೆ ಪೂರಕವಾಗಿ ಬರತಕ್ಕಂಥ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದ. ಗಂಭೀರವಾದ ಪಾಂಡಿತ್ಯ, ಪ್ರಗಲ್ಭವಾದ ಪ್ರತಿಭೆ ಎರಡೂ ಇದ್ದಂಥದ್ದು. ತೆಲುಗಿನಲ್ಲಿ ವಿಶ್ವನಾಥ ಸತ್ಯನಾರಾಯಣ ಅವರ ಬಗ್ಗೆ ಬರೀತಾ ಹೇಳ್ತಾರೆ, ಕೊಂಡವಂಟಿ ವ್ಯುತ್ಪತ್ತಿ ಕತ್ತಿವಂಟಿ ಪ್ರತಿಭಾ ಅಂತ. ಬೆಟ್ಟದಷ್ಟು ಪಾಂಡಿತ್ಯ, ಕತ್ತಿಯಂತೆ ಹರಿತವಾದ ಪ್ರತಿಭೆ ಅಂತ. ಇದು 100 ಪಟ್ಟು ನಾವು ಊಹೆ ಮಾಡಿಕೊಂಡ್ರೆ ಒಬ್ಬ ಬಹುಭೂತಿ ಸಿದ್ಧನಾಗ್ತಾನೆ ಅಂತ ಅನ್ಬೋದು. ಸಂಸ್ಕೃತದ ಉತ್ಕೃಷ್ಟ ಕವಿಗಳ ಪೈಕಿ ಬಾಣಭಟ್ಟ, ಕಾಳಿದಾಸ ಮತ್ತು ಭವಭೂತಿಗಳ ಮಟ್ಟದ ಮಹಾಪಂಡಿತ ಕವಿ, ಮಹಾಪ್ರತಿಭಾಶಾಲಿಯಾದ ಕವಿ ಇಲ್ಲ ಅಂತ ಅನ್ನಬೇಕು. ಈ ಮೂವರು ನನಗೆ ಎದ್ದು ತೋರತಕ್ಕಂಥ ಪಾಂಡಿತ್ಯ ಪ್ರತಿಭೆಗಳ ಪರಾಕಾಷ್ಠೆಯ ಕವಿಗಳು ಅಂತ ಅನ್ನಬಹುದು. ಹೀಗಿರುವ ಈ ಕವಿ ತುಂಬ ಗಂಭೀರವಾಗಿ ಬದುಕನ್ನು ಕಂಡಂಥವನು. ಸಹಜವಾಗಿ ಅವನು ವೇದಾಂತಿ, ಸಾಂಪ್ರದಾಯಿಕವಾದ ಕುಟುಂಬದಲ್ಲಿ ಬಂದವನು, ಪಂಕ್ತಿಪಾವನ ಪರಂಪರೆಯವನು. ಅಷ್ಟೆಲ್ಲ ಇದ್ದು ಅವನಿಗೆ ನಾಟ್ಯ ಕೋವಿದರ ಸಾಹಚರ್ಯ ಇತ್ತು. ಸಾಮಾನ್ಯವಾಗಿ ಈ ಬ್ರಾಹ್ಮಣರ ಮಡಿವಂತಿಕೆ ಯಾವ ಮಟ್ಟದ್ದು ಅಂದರೆ, ಮನ್ವಾದಿ ಸ್ಮೃತಿಗಳಲ್ಲಿ ಬರುತ್ತೆ, ನೃತ್ಯ ಗೀತ ವಾದಿತ್ರಂ ಪರಿವರ್ಜಯೇತ್. ಬ್ರಹ್ಮಚಾರಿಯಂತೂ ಗೀತ, ನೃತ್ಯ, ವಾದ್ಯ ಅಂದರೆ ಹಾಡು, ಕುಣಿತ ಇವುಗಳನ್ನೆಲ್ಲ ದೂರದಲ್ಲಿ ಇಡಬೇಕು ಅಂತ. ಹಾಗೆಯೇ ಮೀಮಾಂಸಕರು ಕಾವ್ಯಾಲಾಪಾಂಶ್ಚ ವರ್ಜಯೇತ್, ಕಾವ್ಯಾದಿಗಳನ್ನು ವ್ಯಾಸಂಗವೇ ಮಾಡಬಾರದು ಅಂತ ಟಾಬು ಅಂತ ಮಾಡಿದ್ದಾರೆ, ನಿಷೇಧ ಅಂತ ಮಾಡಿದ್ದಾರೆ. ಅದು ಮಾಡಿದ್ದಕ್ಕೆ ಅವರದೇ ಆದ ಕಾರಣಗಳು ಇವೆ. ಆದರೆ ಆ ಕಾರಣಗಳು ತುಂಬ ಬಾಲಿಶವಾದದ್ದು. ಇವತ್ತು ಸನಾತನ ಧರ್ಮ ನಮ್ಮ ಜನಮಾನಸದಲ್ಲಿ ನಿಂತಿರುವಂಥದ್ದು ವೇದ ಉಪನಿಷತ್ತುಗಳಿಂದ ಅಲ್ಲ, ಅದು ನಿಂತಿರುವುದು ರಾಮಾಯಣ ಮಹಾಭಾರತಗಳಿಂದ. ರಾಮಾಯಣ ಮಹಾಭಾರತಗಳನ್ನು ಪ್ರಧಾನವಾಗಿ ನಾವು ಕಾವ್ಯ, ಇತಿಹಾಸ ಕಾವ್ಯ ಅಂತ ಕರಿತೀವಿ. ವೇದ ಉಪನಿಷತ್ತುಗಳ ಸಂದೇಶ, ಆ ಮೂಲದ ಒಂದು ಸ್ವಾರಸ್ಯ ಅತಿಶಯವಾಗಿ ರಾಮಾಯಣ ಮಹಾಭಾರತಗಳಲ್ಲಿ ಕಂಡುಬರುವಂಥದ್ದು. ಹಾಗಾಗಿ ಕಾವ್ಯವನ್ನು ಉಪೇಕ್ಷೆ ಮಾಡುವುದು ತುಂಬ ಅವಿವೇಕ. ನಮ್ಮ ಸಾಂಪ್ರದಾಯಿಕ ಪಂಡಿತರಿಗೆ ಒಂದು ಭ್ರಮೆ ಉಂಟು, ಕಾವ್ಯ ಹಾಳು ಮಾಡಿಬಿಡುತ್ತೆ ಎಲ್ಲವನ್ನ, ಮತ್ತು ಕಾವ್ಯ ಬಹಳ ಸುಲಭ, ಕಷ್ಟವಾದ ವಿದ್ಯೆಯೇ ಶ್ರೇಷ್ಠ ಅಂತ. ಹಾಗಲ್ಲ, ಕಷ್ಟವೋ ಸುಖವೋ ಯಾವುದು ಒಳ್ಳೆಯದನ್ನು ಮಾಡುತ್ತೋ ಅದು ಶ್ರೇಷ್ಠ. ಕಷ್ಟ ಕೊಡುತ್ತೆ ಅಂದರೆ, ಈಗ ಕಬ್ಬಿಣದ ಕಡಲೆ ಹಲ್ಲಿಗೆ ತುಂಬ ಕಷ್ಟ ಅಂತ ಕಬ್ಬಿಣದ ಕಡಲೆ ತಿಂದರೆ ದೇಹಕ್ಕೆ ಪುಷ್ಟಿ, ಒಳ್ಳೆ ಚೆನ್ನಾಗಿ ಬೇಯಿಸಿರ್ತಕ್ಕಂಥ ಕಡಲೆ ಉಸಿಲಿ ಅಲ್ಲ ಅಂತಂದರೆ ಏನಾದರೂ ಉಂಟೆ. ಈ ಅವಿಚಾರಿತ ರಮಣೀಯವಾದ ಯುಕ್ತಿಗಳು ಪ್ರಯೋಜನಕ್ಕೆ ಬರುವುದಿಲ್ಲ. ಕೆಲವರಿಗೆ ಕಷ್ಟವಾದದ್ದನ್ನು ಮಾಡುವುದೇ ಅತ್ಯಂತ ಉತ್ಕೃಷ್ಟವಾದ ಸಾಧನೆ ಅಂತ ಅಂದುಕೊಂಡಿದ್ದಾರೆ. ಕಷ್ಟವಾದದ್ದು ಮಾತ್ರವಲ್ಲ, ಅದು ಕಮನೀಯವೂ ಆಗಿರಬೇಕು, ರಮಣೀಯವೂ ಆಗಿರಬೇಕು ಅಂತ. ಹಾಗೆ ಕಂಡಾಗ ಎಲ್ಲ ವಿದ್ಯೆಗಳಿಗೂ ಯುಕ್ತವಾದ ಸ್ಥಾನ ಇದೆ. ಕಾವ್ಯಕ್ಕೆ ದೊಡ್ಡ ಸ್ಥಾನವೇ ಪ್ರಪಂಚದಲ್ಲಿದೆ. ಅದು ಆ ಕಾರಣದಿಂದಲೇ ಬದುಕಿದೆ, ಬೆಳೀತಾ ಇದೆ ಅಂತ ಗೊತ್ತಾಗುತ್ತೆ. ಭವಭೂತಿ ಆ ಮಟ್ಟದ ಸಾಂಪ್ರದಾಯಿಕ ಪರಂಪರೆಯಲ್ಲಿ ಬಂದವನಾದರೂ ಕಾವ್ಯ ವಿಮುಖನಲ್ಲ. ಮತ್ತು ದೃಶ್ಯ ಕಾವ್ಯವನ್ನು ಪ್ರಯೋಗ ಮಾಡುವಂಥ, ವೇದಿಕೆಯಲ್ಲಿ ಕುಣಿದು ಹಾಡಿ ನರ್ತಿಸಿ ರಂಜಿಸಿ ತೋರಿಸ್ತಕ್ಕಂಥ ಭರತರು ಅಂತ ಯಾರಿದ್ದಾರೆ, ನಾಟ್ಯ ಕೋವಿದರಾದಂಥವರು, ನಾಟಕದ ತಂಡಗಳವರು, ಅವರನ್ನು ಚೆನ್ನಾಗಿ ಬಲ್ಲ. ತುಂಬ ಪ್ರಕೃತಿ ಸ್ನಿಗ್ಧತೆಯಿಂದ ಅವರಲ್ಲಿ ಸ್ನೇಹದಿಂದ ಇದ್ದವನು ಅಂತ ಕೂಡ ಅವನೇ ಬರ್ಕೊಂಡಿದ್ದಾನೆ. ಅಂದರೆ ಡ್ರಾಮಾ ಜೊತೆಗೆ, ಸ್ಟೇಜ್ ರಂಗಭೂಮಿಯ ಜೊತೆಗೆ ಅವನಿಗೆ ತುಂಬ ಹತ್ತಿರವಾದ ಸಂಬಂಧ ಇತ್ತು ಅಂತ. ಕಾಳಿದಾಸನಿಗೂ ಇತ್ತು, ಭವಭೂತಿಗೂ ಇತ್ತು. ಪ್ರಾಯಶಃ ಶೂದ್ರಕಾದಿಗಳಿಗಂತೂ ಇದ್ದೇ ಇದ್ದಿರಬೇಕು, ಇಲ್ಲದೇ ಇದ್ದರೆ ಅಷ್ಟು ಒಳ್ಳೆ ನಾಟಕ ಬರೆಯೋಕ್ಕಾಗೋಲ್ಲ. ಅದೇ ಮುರಾರಿಗಾಗಲಿ ಜಯದೇವನಿಗಾಗಲಿ ಈ ಮಟ್ಟದಲ್ಲಿ ರಂಗಭೂಮಿಯವರ ಜೊತೆಗೆ ಪ್ರೀತಿ ವಿಶ್ವಾಸಗಳಿತ್ತು ಅಂತ ಹೇಳೋಕ್ಕಾಗೋಲ್ಲ. ಯಾಕೆಂದರೆ ರಂಗದ ಜೊತೆಗೆ ಸಂಪರ್ಕ ಇಲ್ಲದೇ ಇದ್ದರೆ ಆ ರಂಗಾನುಕೂಲತೆ ಅನ್ನುವ ಗಮನ ಬರೋದಿಲ್ಲ. ಭವಭೂತಿಯ ನಾಟಕಗಳು ಒಂದು ಮಟ್ಟಿಗೆ ರಂಗಕ್ಕೆ ಅನುಕೂಲವಲ್ಲ ಅಂತಲೂ ಹೇಳ್ತಾರೆ.
ಹಾಗೆ ಹೇಳುವವರು ಆಧುನಿಕ ರಂಗಭೂಮಿಯನ್ನು ಮಾತ್ರ ಬಲ್ಲವರು, ಪ್ರಾಚೀನ ರಂಗಭೂಮಿಯ ಪರಂಪರೆಯನ್ನು ಬಲ್ಲಂಥವರಲ್ಲ. ಪ್ರಾಚೀನ ರಂಗಭೂಮಿಯ ಪರಂಪರೆ ಅಂದರೆ ನಮ್ಮ ಯಕ್ಷಗಾನ ಇರಬಹುದು, ಕೂಚಿಪುಡಿ ಭಾಗವತ ಮೇಳ ಇರಬಹುದು, ನೌಟಂಕಿ, ಭವಾಯ್, ಈ ರೀತಿಯಾದ ದೇಶೀಯ ರಂಗಭೂಮಿಗಳು ಎಲ್ಲ ಭರತನ ನಾಟ್ಯಶಾಸ್ತ್ರದ ಅನುಸಾರವಾಗಿ ಬಂದಂಥವು. ಅವುಗಳನ್ನು ಬಲ್ಲವರಿಗೆ ಭೌಭೂತಿಯ ಒಂದು ಕೃತಿಯನ್ನು ರಂಗದ ಮೇಲೆ ತರುವುದು ಏನೂ ಕಷ್ಟವಲ್ಲ, ಅವುಗಳ ಜಾಡು ಇದು ಒಂದೇ ಆಗಿದೆ ಅಂತ ತಿಳಿಯುತ್ತೆ. ಆದರೆ ಇವನಂತೆ ಸ್ನೇಹದಿಂದ ಇರುವವರು ಸ್ವಲ್ಪ ಅಪರೂಪ. ಭವಭೂತಿ ಆ ಮಟ್ಟದಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಇದ್ದದ್ದು ದೊಡ್ಡ ಸಂಗತಿ. ಇದೇ ಕಾರಣಕ್ಕೆ ಕೆಲವರು ಪ್ರಾಯಶಃ ಅವನನ್ನು ಆಕ್ಷೇಪವೂ ಮಾಡಿದ್ದಿರಬೇಕು. ಮಡಿವಂತಿಕೆ, ಕಲೆಯಲ್ಲಂತೂ ಮಡಿವಂತಿಕೆ ಇರಬಾರದು, ಇದ್ದರೆ ಒಳ್ಳೆಯ ಕಲೆ ಬರೋಲ್ಲ. ಮಡಿವಂತಿಕೆ ಬಿಡಬೇಕು ಅಂತಂದರೆ ಅನೈತಿಕವಾಗಿರಬೇಕು ಅಂತ ಅರ್ಥ ಅಲ್ಲ, ಮನಸ್ಸಿನ ಪೂರ್ವಗ್ರಹಗಳನ್ನು ತೊಳೆದುಕೊಳ್ತಕ್ಕಂಥದ್ದು. ಆಬ್ಜೆಕ್ಟಿವಿಟಿ ಅಂತೀವಲ್ಲ, ಅದನ್ನು ಬೆಳೆಸಿಕೊಂಡು ಸೌಹಾರ್ದವನ್ನು, ಹೃದಯ ಸಂಪನ್ನತೆಯನ್ನು ವಿಸ್ತಾರ ಮಾಡಿಕೊಳ್ತಕ್ಕಂಥದ್ದು. ಅದನ್ನು ನಾನು ಹೇಳ್ತೀನಿ, ರಂಗಭೂಮಿಯ ಪ್ರಣಯದಿಂದ ಬರುವಂಥ ಅನೌಪಚಾರಿಕತೆಯನ್ನು ನಾನು ಒತ್ತಿ ಹೇಳ್ತೀನಿ. ಅದು ಮಡಿತನವನ್ನು ಬಿಡುವುದು ಅಂತ ಅರ್ಥ. ಮಡಿತನವನ್ನು ಬಿಡುವುದು ಅಂತಂದರೆ ಅಶುದ್ಧಿ ಆಗುವುದು ಅನ್ನುವ ಅರ್ಥ ಅಲ್ಲ. ಬಿಗುಮಾನ ಬಿಂಕಗಳನ್ನು ತೊರೆಯುವಂಥದ್ದು. ಲೋಕ ಸಂಗ್ರಹ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಮಡಿತನವನ್ನು ಬಿಟ್ಟಾಗ ಬರತಕ್ಕಂಥದ್ದು. ಇರಲಿ, ಈ ರಂಗಭೂಮಿಯ ಕಲಾವಿದರಿಗೆ ಒಂದಷ್ಟು ದೌರ್ಬಲ್ಯಗಳಿರ್ತವೆ. ಕ್ಲುಪ್ತ ವೇಳೆಯಲ್ಲಿ ಸ್ನಾನಾದಿಗಳಾಗೋಲ್ಲ. ರಾತ್ರಿ ಇಡೀ ರಂಗಮಂಚದ ಮೇಲೆ ಕುಣಿದಾಡಿ ಹಾಡಿ ಮೈಮರೆತಾಗ ಅವರಿಗೆ ಮರುದಿನ ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಏಳೋಕ್ಕೆ ಸ್ನಾನ ಸಂಧ್ಯಾವಂದನೆಗಳಿಗೆ ಅವಕಾಶವಾಗೋಲ್ಲ. ಹೀಗೆ ಯಾವುದನ್ನು ಸಾಮಾನ್ಯವಾದ ಆಚಾರ ಅಂತ ಕರಿತೀವಿ ಅದು ಬಿಟ್ಟು ಹೋಗುತ್ತೆ, ಅನಾಚಾರ. ಮತ್ತು ಹೆಣ್ಣು ಗಂಡು ಎಲ್ಲ ಒಟ್ಟಿಗೆ ಸೇರಿ ಅವರು ಬದುಕೋದ್ರಿಂದಾಗಿ ಬೇಗ ಅವರ ಪಾಲಿಗೆ ಆ ಒಂದು ರಂಗ ಜೀವನ ನೈತಿಕದ ಚೌಕಟ್ಟನ್ನು ಮೀರುವಂತೆ ಮಾಡುತ್ತದೆ. ಇವತ್ತು ಚಲನಚಿತ್ರ ಇತ್ಯಾದಿಗಳಲ್ಲಿ ಕಂಡುಬರುವಂಥದ್ದು ಅಂತ. ಆದರೆ ನಾವೇ ಎಷ್ಟೋ ಕಡೆ ನೋಡಿ ಓದಿ ಬಲ್ಲಂಥದ್ದು ಉಂಟು. ಬಹಳ ಬಹಳ ಮಡಿವಂತರಾದ ವೈದಿಕರಾದವರಿಗೂ ಎಷ್ಟೋ ಅನೈತಿಕ ವ್ಯವಹಾರಗಳಿರ್ತವೆ. ಏನಂದರೆ, ಈ ಪ್ರಸಿದ್ಧರಾದವರು ಮೀಡಿಯಾದಲ್ಲಿ, ಲೈಮ್ಲೈಟ್ನಲ್ಲಿ, ಟಿನ್ಸೆಲ್ ವರ್ಲ್ಡಲ್ಲಿ, ಗ್ಲಾಮರಸ್ ಫೀಲ್ಡಲ್ಲಿ ಇದ್ದಂಥವರು ಮಾಡುವ ಅನಾಚಾರಗಳಿಗೆ ಹೆಚ್ಚಿನ ಒಂದು ಪ್ರಸಿದ್ಧಿ ಬರುತ್ತೆ, ವ್ಯಾಪ್ತಿ ಬರುತ್ತೆ, ಕುಪ್ರಸಿದ್ಧಿ ಬರುತ್ತೆ. ಮಿಕ್ಕವರದು ಬರೋದಿಲ್ಲ ಅಷ್ಟೇ. ದೊಡ್ಡವರಾಗಲಿ ಚಿಕ್ಕವರಾಗಲಿ ಮಾನವ ಸ್ವಭಾವ ಒಂದೇ. ಅಂದರೆ ಹದಗೆಡುವಂಥ ಅನೈತಿಕ ವ್ಯವಹಾರ, ನೀತಿ ಬಾಹಿರವಾದ ವ್ಯವಹಾರಗಳು ಎಲ್ಲರಿಗೂ ಒಂದೇ ರೀತಿ ಪ್ರವರ್ತನವಾಗುತ್ತದೆ. ಇದು ಸಾಮಾನ್ಯ ಪ್ರಾಣಿ ಮಾತ್ರದ ಲಕ್ಷಣ. ನೋಡಿದರೆ ಕೆಲವರಿಗೆ ಅವಕಾಶ ಹೆಚ್ಚಿರುತ್ತೆ ಮತ್ತು ಕೆಲವರಿಗೆ ಅವಕಾಶ ಕಡಿಮೆ. ಇನ್ನು ಕೆಲವರಿಗೆ ಬಂದ ಅವಕಾಶ ಊರಲ್ಲೆಲ್ಲ ಕೋಲಾಹಲವಾಗುವಂತೆ ವಾರ್ತೆ ಆಗುತ್ತದೆ. ಮತ್ತು ಕೆಲವರಿಗೆ ಏನು ಮಾಡಿದರೂ ಗೊತ್ತಾಗೋಲ್ಲ. ಅವ್ರ ಬಗ್ಗೆ ಯಾವುದೋ ಪೀತಪತ್ರಿಕೆ ಎಲ್ಲೋ ಪೇಪರ್ಸಲ್ಲಿ ಬರೆದ್ರೆ ಯಾರೂ ಓದೋದಿಲ್ಲ. ಅವ್ರು ಯಾರು ಅಂತಲೇ ಗೊತ್ತಿಲ್ಲದೆ ಇದ್ಮೇಲೆ ಅವ್ರ ಬಗ್ಗೆ ಏನು ಹೇಳಿದ್ರೆ ಏನು. ಮಹಾಪ್ರಸಿದ್ಧರಾದವರು, ಲೋಕನಾಯಕರು ಅಂತ ಅನಿಸಿಕೊಂಡವರು, ಕಲಾಜೀವಿಗಳು ಅಂತ ಅನಿಸಿಕೊಂಡವರು, ಇವರು ಮಾಡುವಂಥದ್ದಾದರೆ ಎದ್ದು ತೋರುತ್ತದೆ. ಈ ಕಾರಣದಿಂದ ಇಂಥ ಕ್ಷೇತ್ರಗಳಿಗೆ ಸಂಬಂಧಪಟ್ಟವ್ರನ್ನ ದೂರ ಇಟ್ಟರೆ ನಮ್ಮ ಮಡಿತನ ಉಳಿಯುತ್ತದೆ ಅಂತ. ಆದರೆ ಅಂತರಂಗದ ಕಲ್ಮಶಗಳನ್ನು ನಾವು ಪ್ರಯತ್ನಪೂರ್ವಕವಾಗಿ ನಿರಂತರ ಯೋಗದಿಂದ ತೊಳೆದುಕೊಳ್ಳಬೇಕಲ್ಲದೆ ಬಹಿರಂಗದಲ್ಲಿ ದೂರ ಇಟ್ಟರೆ ಆಗತಕ್ಕಂಥದ್ದು ಅಲ್ಲ. ಹಾಗಾಗಿ ವಿಷಯಿಣಿ ಚಿತ್ತೇ ವಿಧೀಯತಾಂ ಚಿಕಿತ್ಸಾ ನತು ವಿಷಯೇ ಪ್ರಪಂಚೇ ಅಂತನ್ನುವಂಥದ್ದು ನೀಲಕಂಠನ ಮಾತು. ದೃಶಿದೇಯಮೌಷಧಂ ಕೋ ದೃಶ್ಯೇ ದತ್ವಾ ಕೃತಿ ಭವತಿ. ಕಣ್ಣಿಗೆ ಹಾಕಬೇಕಾದ ಔಷಧವನ್ನು ದೃಶ್ಯಕ್ಕೆ ಹಾಕುವುದುಂಟೆ. ಕಾಮಾಲೆ ಬಂದವನಿಗೆ ಜಗತ್ತೆಲ್ಲ ಹಳದಿ ಕಾಣಿಸುತ್ತೆ. ಹಾಗಾಗಿ ಜಗತ್ತಿಗೆಲ್ಲ ಬಿಳಿಯ ಬಣ್ಣದ ಪೇಂಟ್ ಬಳಿತೀನಿ ಅಂತಂದರೆ ಆಗುವಂಥದ್ದೆಲ್ಲ. ಒಳಗಡೆ ತಿದ್ದಿಕೊಳ್ಳಬೇಕು, ಮನವ ತೊಳೆಯಬೇಕು, ನಿಚ್ಚ ಮನವ ತೊಳೆಯಬೇಕು ಅನ್ನುವ ಹರಿದಾಸರ ಮಾತು ಈ ದೃಷ್ಟಿಯಿಂದ ಸರಿಯಾದದ್ದು. ನಿಜವೇ ಪರಿಸರದ ಪ್ರಭಾವ ಹೊಂದಿರುತ್ತೆ. ಆದರೆ ಪರಿಸರದ ಪ್ರಭಾವವನ್ನು ಮೀರಬಲ್ಲಂಥದ್ದು ವ್ಯಕ್ತಿಯ ಯೋಗ್ಯತೆ, ಅದು ದೊಡ್ಡದಾಗಬೇಕು. ಭವಭೂತಿ ಅಂಥ ಘನವಾದ ವ್ಯಕ್ತಿತ್ವ ಉಳ್ಳವನು. ಹಾಗಾಗಿ ಅವನಿಗೆ ಯಾವ ನಟರ ಸಂಪರ್ಕವಾಗಲಿ, ಕುಶೀಲವರ ಕಲಾವಿದರ ಸಂಪರ್ಕವಾಗಲಿ ಅವನಿಗೆ ಅಕ್ರಮವಾದ ಅನೈತಿಕವಾದ ಬುದ್ಧಿಯನ್ನು ತಂದು ಕೊಡಲಿಲ್ಲ. ಕುಶೀಲ, ಕೆಟ್ಟ ಶೀಲ ಇದ್ದವರೇ ಕುಶೀಲವರು ಅಂತನ್ನುವುದು ಕೂಡ ಕುಶೀಲವ ಅಂದರೆ ನಟವರ್ಗ, ರಂಗಜೀವಿಗಳು ಅನ್ನುವ ಒಂದು ವ್ಯಾಖ್ಯಾನ ಕೂಡ ಮಾಡ್ತಾರೆ. ಅದು ಏನೇ ಇರಲಿ, ಅದರ ಎಟಿಮಾಲಜಿಯ ಸಾಧುತ್ವ ಸದ್ಯಕ್ಕೆ ಅಪ್ರಸಕ್ತ. ಹೀಗೆ ಪ್ರಾಚೀನ ಕಾಲದಲ್ಲಿ ಮೊದಲಿಂದಲೂ ಕೂಡ ಮಡಿವಂತರಿಗೆ ಅಂದರೆ ಕಟ್ಟಾ ಮೀಮಾಂಸಕರಿಗೆ, ಪೂರ್ವ ಮೀಮಾಂಸಕರಿಗೆ, ಕಟ್ಟುನಿಟ್ಟಾದ ವೈದಿಕರಿಗೆ ಮತ್ತು ಸಾಮಾನ್ಯರಾದಂಥ ರಸಿಕರಿಗೆ ವಿರೋಧಗಳು ಇದ್ದದ್ದೇ. ಎಲ್ಲ ಕಾಲದಲ್ಲಿಯೂ ಅಷ್ಟೇ. ಶೇಕ್ಸ್ಪಿಯರ್ನ ಕಾಲದಲ್ಲಿ ವಿಜೃಂಭಿಸಿದಂಥ ರಂಗಭೂಮಿ ಇಂಗ್ಲೆಂಡಿನಲ್ಲಿ, ಆಮೇಲೆ ಪ್ಯೂರಿಟನ್ನರ ಕಾಲದಲ್ಲಿ ಸಂಪೂರ್ಣವಾಗಿ ಮುಚ್ಚಿಹೋಯಿತು. ಆಲಿವರ್ ಕ್ರಾಮ್ವೆಲ್ ಎಲ್ಲ ರಂಗಶಾಲೆಗಳನ್ನು ಮುಚ್ಚಿಸಿಬಿಟ್ಟ. ನಾಟಕ ಶಾಲೆಗಳೆಲ್ಲ ಅದಬ್ಬಾಗ್ಬಿಟ್ವು.
ಆಮೇಲೆ ಎಲ್ಲೆಲ್ಲಿಯೂ ಕೂಡ ಚರ್ಚ್ ಸಂಗೀತವೇ ಇರಬೇಕು ಅಂತ ಹೀಗೆ. ಆ ಕಾಲದಲ್ಲಿದ್ದವನು ಮಿಲ್ಟನ್. ಬಹಳ ಅವನಿಗೆ ಮಡಿತನ, ಆದರೆ ಅವನಲ್ಲಿದ್ದ ಪ್ರತಿಭಾಶಾಲಿಯಾದ ಕವಿ ಅವನನ್ನು ಹಾಗೆ ಹಾಳಾಗೋದಕ್ಕೆ ಬಿಡಲಿಲ್ಲ. ಅವನು ಆರ್ಗನ್ ಆಫ್ ಇಂಗ್ಲೆಂಡ್ ಅಂತಲೇ ಹೆಸರಾದ, ಇಂಗ್ಲೆಂಡಿನ ಮಹಾ ಸಂಗೀತ ಸಾಧನ ಎನ್ನುವ ಪ್ರಸಿದ್ಧಿ ಪಡೆಯುವಂತಾಯಿತು. ಅಂಥ ಗಂಭೀರ ವ್ಯಕ್ತಿತ್ವದವನು ಬಹಳ ದೊಡ್ಡ ಒಂದು ಟ್ರ್ಯಾಜಿಡಿಯನ್ನು ಬರೆದ, ಪ್ರಗಲ್ಭವಾದಂಥ ರುದ್ರನಾಟಕ ಸ್ಯಾಮ್ಸನ್ ಎಗೊನಿಸ್ಟಿಸನ್ನು ಬರೆಯುವಂತೆ ಆಯಿತು. ಅದಕ್ಕೆ ಮುಂಚೆ ಒಂದು ವೈನೋದಿಕವಾದ ಕೋಮಸ್ ಅನ್ನುವಂಥ ಮಾಸ್ಕ್ ಅಂತನ್ನುವ ಒಂದು ಪ್ರಹಸನವನ್ನು ಕೂಡ ಬರೆದಿದ್ದ. ಎರಡರೊಳಗೂ ಕೂಡ ಬೈಬಲಿನ ಒಂದು ತತ್ವೋಪದೇಶವೇ. ಮಿಲ್ಟನ್ ಎಷ್ಟೆಷ್ಟೇ ಪ್ರಯತ್ನಪಟ್ಟು ತಲಕಿಂದರ ತಪಸ್ಸು ಮಾಡಲಿ ಶೇಕ್ಸ್ಪಿಯರ್ಗಿಂತ ದೊಡ್ಡವನಾಗೋಲ್ಲ. ಆದರೆ ಅವನಲ್ಲಿರ್ತಕ್ಕಂಥ ಸಹಜ ಕವಿ ಈ ಎಲ್ಲ ಕಟ್ಟುನಿಟ್ಟುಗಳನ್ನು ಮೀರುವಂತೆ ಆಯಿತು. ಹಾಗಂತ ಅವನೇನು ಅನೈತಿಕವಾದ ವ್ಯವಹಾರಕ್ಕೆ ಕೈ ಹಾಕಲಿಲ್ಲ. ಇಷ್ಟೆಲ್ಲ ಕಟ್ಟುನಿಟ್ಟು ಮಾಡಿದವನು ಡಿವೋರ್ಸನ್ನು ಅಡ್ವೊಕೇಟ್ ಮಾಡಿ ಪಾಂಪ್ಲೆಟ್ಸನ್ನು ಬೇರೆ ಬರೆದ. 3 ಬಾರಿ ಮದುವೆ ಆದ. ಅದು ಬೇರೆ ಸಂಗತಿ. ಅತ್ತೆ ಹೊಡೆದ ಜಾಡಿಗೆ ಬೆಲೆ ಇಲ್ಲ ಅಂತ ಗಾದೆ ಉಂಟಲ್ಲ ಹಾಗೆ. ಅಂದರೆ ಈ ಕಟ್ಟುನಿಟ್ಟು ಮತಾಂಧತೆ ಎಲ್ಲೆಲ್ಲಿಯೂ ಕಾಣುವಂಥದ್ದು. ಮತ್ತು ಅವನು ಕ್ರಾಮ್ವೆಲ್ನ ಆಡಳಿತ ನಶಿಸಿ ಚಾರ್ಲ್ಸ್ II ಮತ್ತು ಅವನು ಸಿಂಹಾಸನಾರೋಹಣ ಮಾಡಿದ ಮೇಲೆ ತಿರುಗಾ ನಾಟಕ ಶಾಲೆಗಳು ಆರಂಭವಾದವು. ಹಾಡು ಕುಣಿತ ಹಸೆ ಇದ್ದೇ ಇತ್ತು. ಜನಕ್ಕೆ ಬೇಕು ಸ್ವಾಮಿ ಸಂತೋಷ. ನಾವು ಎಷ್ಟು ತಪ್ಪು ಎಷ್ಟು ಸರಿ ಅಂತ ಏನು ಹೇಳಿದ್ರೂ ಕೂಡ ಕಾಳಿದಾಸ ಹೇಳೇ ಬಿಟ್ಟ, ಉತ್ಸವ ಪ್ರಿಯ ಇವಹಿ ಮನುಷ್ಯ ಅಂತ. ಮನುಷ್ಯರು ಉತ್ಸವ ಪ್ರಿಯರು, ಸಂಭ್ರಮ ಸಂತೋಷಗಳನ್ನು ಆಸೆಪಟ್ಟು ಅಪೇಕ್ಷೆಪಟ್ಟು ಅನುಸಂಧಾನ ಮಾಡ್ತಾರೆ. ಆ ದೃಷ್ಟಿಯೆಲ್ಲ ಮನಸ್ಸಿನಲ್ಲಿ ಇರಬೇಕಾಗುತ್ತದೆ. ನಾವು ನಮ್ಮ ಒಂದು ಚೌಕಟ್ಟನ್ನು ಹಾಕಿಕೊಳ್ಳಬಹುದು. ಎಲ್ಲೇ ಮೀರಿದರೆ ನಾವು ಜಾರ್ತೀವಿ ಅನ್ನೋದನ್ನು ತಿಳ್ಕೊಳ್ಬಹುದು. ಹೀಗೆಲ್ಲ ಕಂಡಾಗ ಬಹುಭೂತಿಯ ಪರಿಸ್ಥಿತಿ ಹೇಗಿದ್ದಿರಬೇಕು, ಅವನ ಒಂದು ಮನೆತನದ ಹಿನ್ನೆಲೆ, ಅವನ ಅಭಿರುಚಿ, ಅವನ ವಾತಾವರಣ, ಇದನ್ನೆಲ್ಲ ಗಮನಿಸಬೇಕು. ಜೊತೆಗೆ ಅವನ ಕಾಲದ ವಾತಾವರಣವು ಸ್ವಲ್ಪ ಹದಗೆಟ್ಟಿತ್ತು. ಇದು ಬಹುಭೂತಿಯ ಕಾಲ ಅಂತಲ್ಲ, ಎಲ್ಲ ಕಾಲದಲ್ಲಿಯೂ ಇದೆ. ಊರು ಅಂದ ಮೇಲೆ ಹೊಲಗೇರಿ ಅಂತ ಇದ್ದೇ ಇರುತ್ತದೆ ಅಂತಾರಲ್ಲ, ಹಾಗಾಗಿ ರಸ್ತೆ ಎಷ್ಟು ಚೆನ್ನಾಗಿದ್ರೂ ಪಕ್ಕದಲ್ಲಿ ಚರಂಡಿ ಇದ್ದೇ ಇರುತ್ತದೆ. ಮೀಮಾಂಸಕರು ಆ ಕಾರಣದಿಂದಲೇ ಹೇಳಿಬಿಟ್ರು, ನಕದಾಚಿ ದನೀದೃಶಂ ಜಗತ್, ಈ ಜಗತ್ತು ಎಂದೂ ಬೇರೆ ತರಹ ಇರಲಿಲ್ಲ, ಹೀಗೇ ಇದ್ದದ್ದು ಅಂತ. ಯಾವ ಕಾಲ ನೋಡಿ ಎಲ್ಲ ಕಾಲದಲ್ಲೂ ಗೋಳಾಟ. ಎಷ್ಟೋ ಬಾರಿ ನಾನು ಹೇಳಿದ್ದೀನಿ, ವಿಜಯನಗರದ ಸ್ವರ್ಣಯುಗದ ಕಾಲದಲ್ಲಿದ್ದಂಥ ನಮ್ಮ ದಾಸವರೆಣ್ಯರು ಪುರಂದರದಾಸರು ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳಿದ್ರು. ಆಗಲೇ ಕಾಲ ಇಲ್ಲ ಅಂದರೆ ಇನ್ಯಾವಾಗ ಕಾಲ? ಮಹಾಭಾರತದ ಕಾಲಕ್ಕೆ ಹೋದರೆ ಕೃಷ್ಣನಂಥವನು ನಾಯಕನಾಗಿರ್ತಕ್ಕಂಥ ಪಾಂಡವ ಪಕ್ಷದಲ್ಲಿ 7 ಅಕ್ಷೋಹಿಣಿ ಬೆಂಬಲ, ಕೌರವರ ಪಕ್ಷಕ್ಕೆ 11 ಅಕ್ಷೋಹಿಣಿ ಬೆಂಬಲ. ನಿನ್ನೆಯ ಎಲೆಕ್ಷನ್ ರಿಸಲ್ಟಿನವರೆಗೆ ಎಲ್ಲೆಲ್ಲಿಯೂ ಅಷ್ಟೇ ಕಾಣ್ತಾ ಇರತಕ್ಕಂಥದ್ದು. ಹೀಗೆ ನಾವು ಆ ಬಗ್ಗೆ ತುಂಬ ಕ್ಷೋಭೆಗೊಳ್ಳಬೇಕಾಗಿಲ್ಲ, ಸಿನಿಕತನವೂ ನಮಗೆ ಬೇಕಾಗಿಲ್ಲ, ವಸ್ತುಸ್ಥಿತಿಯನ್ನು ಅಂಗೀಕರಿಸೋಣ. ಆಗ ಬಹುಭೂತಿಯ ಕಾಲದಲ್ಲಿ ಉತ್ಕೃಷ್ಟವಾದಂಥ ರಚನೆಗಳು ಕಡಿಮೆಯಾಗಿ ಅಗ್ಗದ ರಚನೆಗಳಿಗೆ ಹೆಚ್ಚಿನ ಜನಪ್ರಿಯತೆ ಬಂದಿತ್ತು. ತುಂಬ ಬಾರಿ ಆಗುತ್ತದೆ. ಎಲ್ಲಿಯೋ ಭೈರಪ್ಪನವರಂಥ ಕೆಲವರು ಶ್ರೇಷ್ಠರಾದ ಲೇಖಕರು ಜನಪ್ರಿಯರೂ ಆಗಿರ್ತಾರೆ. ಮಿಕ್ಕಂತೆ ಶ್ರೇಷ್ಠತೆಗೆ ಜನಪ್ರಿಯತೆ ಇರೋಲ್ಲ, ಜನಪ್ರಿಯತೆಗೆ ಶ್ರೇಷ್ಠತೆ ಇರೋದಿಲ್ಲ. ವ್ಯಾಸ ವಾಲ್ಮೀಕಿ ಕಾಳಿದಾಸರಂಥ ಬೆರಳೆಣಿಕೆಯ ಕವಿಗಳನ್ನು ಬಿಟ್ಟು ಇನ್ಯಾವ ದೊಡ್ಡ ಶ್ರೇಷ್ಠ ಕವಿ ಜನಪ್ರಿಯನಾಗಿದ್ದಾನೆ? ಒಬ್ಬ ಕುಮಾರವ್ಯಾಸನಂಥವನನ್ನು ಬಿಟ್ಟರೆ ಕನ್ನಡದಲ್ಲಿಯೇ ಆಗಲಿ ಎಷ್ಟು ದೊಡ್ಡ ಶ್ರೇಷ್ಠ ಕವಿತೆ ಬರೆದಂಥ ಕವಿಗಳು ಜನಪ್ರಿಯರು ಆಗಿ ಉಳಿದಿದ್ದಾರೆ. ಇದು ಚಿಂತ್ಯವಾದಂಥದ್ದು. ಹಾಗೆ ಕಂಡಾಗ ನಮಗೆ ಗೊತ್ತಾಗುತ್ತದೆ ಬಹುಭೂತಿಯ ಕಾಲದಲ್ಲಿ ಹಾಗಿತ್ತು. ಈಗಲೂ ಅಷ್ಟೇ ಪತ್ರಿಕೆಗಳಿಗೆ ಬೇಕಾಗಿದ್ದು ಫಾಸ್ಟ್ ಮೂವಿಂಗ್ ಥಿಂಗ್. ನೀವು ಪುಸ್ತಕದ ಅಂಗಡಿಗೆ ಹೋಗಿ ಕೇಳಿ, ನಾನೊಂದು ಕವಿತಾ ಸಂಗ್ರಹ ಬರೆದಿದ್ದೀನಿ, ನೀವು ಅದನ್ನು ಮಾರಿಸಿಕೊಡ್ತೀರ ಅಂದರೆ, ಕವಿತೆ ಅಂದರೆ ದಯವಿಟ್ಟು ಬೇಡ ಸ್ವಾಮಿ, ಬಾಗಲಲ್ಲೇ ನಿಮಗೆ ದಂಡವತ್ ಪ್ರಣಾಮ ಮಾಡಿ ಕಳಿಸ್ಕೊಡ್ತೀವಿ, ನಮಗೆ ಯಾವುದಾದ್ರೂ ವ್ಯಕ್ತಿತ್ವ ವಿಕಸನದ್ದು ಪರ್ಸನಾಲಿಟಿ ಡೆವಲಪ್ಮೆಂಟಿಂದು ಬೇಕು ಅಂತ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಮಹಾ ತಿಪ್ಪೆ. ಅದಕ್ಕೆ ಯಾವ ಕಸ ಹಾಕಿದ್ರೂ ಘಮಘಮಿಸ್ತಾ ಇರುತ್ತೆ. ಆ ರೀತಿಯಾದಂಥದ್ದು. ಯಾಕೆ ಅಂತಂದರೆ ಪುಸ್ತಕ ನೋಡಿ ಮಾಡ್ತಕ್ಕಂಥದ್ದು ಅದು ಅನಾಥ ಪ್ರಜ್ಞೆ, ಅಮೇರಿಕಾದಿಂದ ಬಂದಂಥ ವ್ಯಾಧಿ. ಅಲ್ಲಿ ಒಂದು ಮಟ್ಟಿಗೆ ಚೆನ್ನ ಅನ್ನುವಂಥದ್ದು ಇರಬಹುದು, ಆದರೆ ಒಂದು ಪುಸ್ತಕದಿಂದ ಅದೆಲ್ಲ ಕಲಿಯುವಂಥದ್ದಲ್ಲ, ಸಮಗ್ರ ಜೀವನದಿಂದ ಬರಬೇಕಾದದ್ದು. ಅದನ್ನೇ ಒಂದು ದಂಧೆ ಮಾಡಬಾರ್ದು. ಅಮೆರಿಕನ್ರಿಗೆ ಯಾವುದನ್ನು ಮಾರುವ ಕಲೆ ಸಿದ್ಧವಾಗಿದೆ. ಯಾವ ಚರಂಡಿಯಿಂದಲೂ ಏನನ್ನೂ ಎತ್ತಿಬಿಟ್ಟಿದ್ರೂ ಅದನ್ನು ಶ್ರೇಷ್ಠವಾದಂಥ ಪರಿಮಳ ದ್ರವ್ಯ ಅಂತ ಮಾರಬಲ್ಲ ಚಾಕಚಕ್ಯ ಉಂಟು. ವ್ಯಕ್ತಿತ್ವ ವಿಕಸನದ ಕಸವೂ ಕೂಡ ಹಾಗೇನೆ ಲೋಕಪ್ರಸಿದ್ಧವಾದದ್ದು. ಬಹುಭೂತಿಗೆ ಅದನ್ನು ಕಂಡು ತುಂಬ ಆಕ್ರೋಶ, ಪ್ರಹಸನಗಳು, ಬಾಣಗಳು ಈ ರೀತಿಯಾದವೇ ಕೋಲಾಹಲ ಮಾಡ್ತಾಯಿದ್ವು. ಅಂದರೆ ಅಗ್ಗದ ಸಾಹಿತ್ಯ ದೊಡ್ಡ ಸ್ಥಾನವನ್ನು ಪಡೆಯುವಂತೆ ಕೋಲಾಹಲ ಮಾಡ್ತಾ ಇದ್ದುದನ್ನು ಕಂಡು ಅವನಿಗೆ ತುಂಬ ಮುಜುಗರವಾಗ್ತಾ ಇತ್ತು, ಬಹಳ ಬೇಸರವಾಗ್ತಾ ಇತ್ತು. ಆಗಂತೂ ನೋಡಿ ಈಗಿಂತ ಒಂದು ರೀತಿ ಒಳ್ಳೆಯ ಕಾಲವೇ. ಯಾಕೆಂದರೆ
ಬರೆದದ್ದು ಪ್ರಿಂಟ್ ಆಗುವಂತೆ ಇಲ್ಲ. ಹಾಗಾಗಿ ಅದರ ಇನ್ನೊಂದು ಪ್ರತಿ ಬೇಕು ಅಂತಂದರೆ ಬದ್ಧಪೃಷ್ಠ ಕಟಿಗ್ರೀವ ಅಂತ ಲೇಖಕರು ಹೇಳ್ತಾರೆ. ಹಸ್ತಪ್ರತಿಗಳಲ್ಲಿ ಕುತ್ತಿಗೆ ಬಗ್ಗಿಸಿ, ಬೆನ್ನು ಬಗ್ಗಿಸಿ, ಮಂಡಿ ಮಡಚಿ ಕಷ್ಟಪಟ್ಟು ಕಂಠದಲ್ಲಿ ತಾಳೆಗರಿ ಮೇಲೆ ಕರಕರನೆ ಕೊರೆಯಬೇಕು. ಇಲ್ಲ ತೂಲಿಕೆ ಹಿಡ್ಕೊಂಡಿದ್ದನು ಬೇಗ ಹರಿದು ಹೋಗ್ತಕ್ಕಂಥ ತುಂಬ ಮೃದುವಾದ ಸೀಳಾಗತಕ್ಕಂಥ ಭೂರ್ಜಪತ್ರದ ಮೇಲೆ ಬರೀಬೇಕು, ಜೋಪಾನವಾಗಿ ಮಾಡಬೇಕು. ಹೀಗೆ ಒಂದು ಹಸ್ತಪ್ರತಿ ತಯಾರು ಮಾಡಬೇಕು ಅಂತಂದರೆ 2 ತಿಂಗಳಾಗುತ್ತೆ. ಆ ಥರ 100 ಹಸ್ತಪ್ರತಿ ಮಾಡಬೇಕು ಅಂತಂದರೆ ಎಷ್ಟು ಬೇಕಾಗ್ಬೋದು, ಎಷ್ಟು ಸಂಪನ್ಮೂಲ ಬೇಕು. ಅದರಿಂದ ಒಳ್ಳೆಯ ಕೃತಿ ಅಲ್ಲದೆ ಸಾಮಾನ್ಯ ಕೃತಿ ಅನ್ನೋದು ಜನಪ್ರಿಯವಾಗೋದು ತುಂಬ ಕಷ್ಟ ಇತ್ತು. ಪ್ರಚಾರ ಅದಕ್ಕೆ ಬಹಳ ಕಷ್ಟ ಇತ್ತು. ಹಾಗಿದ್ದಾಗಲೇ ಕಳಪೆ ಕೃತಿಗಳು ಕೂಳೆ ಬೆಳೆ ಬರ್ತಾ ಇತ್ತು ಅಂತಂದರೆ ಇನ್ನೇನನ್ನೋಣ. ಈಗಂತೂ ಹೇಳಲೇಬೇಕಾಗಿಲ್ಲ, ಅಚ್ಚಿನ ಮನೆಯುಂಟು ವೆಚ್ಚಕ್ಕೆ ಹೊನ್ನುಂಟು. ಈಗ ಅಚ್ಚಿನ ಮನೆಗಳು ಬೇಕಾಗಿಲ್ಲ. ಇಂಟರ್ನೆಟ್ಟಲ್ಲಿ ಜಾಲದಲ್ಲಿ ಎಲ್ಲ ಆ ಒಂದು ಮಾಲಿನ್ಯವನ್ನು ಹರಡಿಬಿಡಬಹುದು. ಹಾಗಿದೆ. ಅದರಿಂದ ಐವುಣ್ಣಗಳು ಬರದೇ ಇರುವ ದೇವಾನಾಂ ಪ್ರಿಯರು ಎಲ್ಲವನ್ನೂ ಬರೆದು 3 ಲೋಕಕ್ಕೂ ಕೂಡ ಅದನ್ನು ಪ್ರಚುರಪಡಿಸಬಹುದಾಗಿದೆ. ಈ ಅಗ್ಗದ ಸಾಹಿತ್ಯವನ್ನು ಕಂಡು, ಅಗ್ಗದ ಜೀವನವನ್ನು ಕಂಡು, ಸ್ತ್ರೀ ಪುರುಷರ ಸಂಬಂಧಗಳ ಘನತೆ ಕಡಿಮೆ ಆಗಿದ್ದನ್ನು ಕಂಡು, ಜೀವನದ ಬಗ್ಗೆ ಅಂತರವಲೋಕನ ತುಂಬ ತುಂಬ ಹ್ರಾಸವಾಗ್ತಾ ಇರೋದನ್ನು ಪರೀಕ್ಷೆ ಮಾಡಿ ಬಹುಭೂತಿಗೆ ಬಹಳ ಬೇಸರವಾಯಿತು. ಅವನು ಆ ಕಾರಣದಿಂದಲೇ ಏನೋ ಉತ್ತರ ರಾಮಚರಿತೆಯಲ್ಲಿ ಒಂದು ಮಾತು ಹೇಳ್ತಾನೆ. 4ನೇ ಅಂಕದಲ್ಲಿ ಬರುತ್ತೆ, ಧಿಕ್ ಪ್ರಹಸನಂ ಅಂತ. ಪ್ರಹಸನಕ್ಕೆ ಧಿಕ್ಕಾರವಿರಲಿ ಅಂತ. ಸಾಮಾನ್ಯ ಸಂಸ್ಕೃತ ನಾಟಕ ಅಂತಂದರೆ ಶೃಂಗಾರ ವೀರ. ಶೃಂಗಾರದಲ್ಲಿ ಹಾಸ್ಯಕ್ಕೆ ಒಳ್ಳೆಯ ಅಂಗಸಾಧನ ಉಂಟು. ಅಂಗವಾಗಿ ಅದಕ್ಕೆ ಒಂದು ಸ್ಥಾನ ಇದೆ, ಅಂಗರಸ ಅಂತ. ಆ ಒಂದು ಶೃಂಗಾರ ಅಂಗಭೂತವಾದ ಹಾಸ್ಯ ಎಲ್ಲೆಲ್ಲಿಯೂ ವ್ಯಾಪಕವಾಗಿ ಮೆರೆಯುತ್ತದೆ. ಆ ಹಾಸ್ಯಕ್ಕೆ ವಿದೂಷಕ ಇರಲೇಬೇಕು. ವಿದೂಷಕ ಅಂತಂದರೆ ಲಂಗು ಲಗಾಮಿಲ್ಲದ ಹಾಸ್ಯ, ಉತ್ತಾನವಾದ ಹಾಸ್ಯ ಬರುತ್ತೆ. ಅವನು ತನ್ನ ಭೋಜನಾದಿಗಳ ಒಂದು ಚಾಪಲ್ಯವನ್ನು ವಿಡಂಬಿಸಿಕೊಳ್ತಕ್ಕಂಥದ್ರಿಂದ ಮೊದಲುಗೊಂಡು ಎಲ್ಲೆಲ್ಲಿಯೂ ಬರುತ್ತದೆ. ಬಹುಭೂತಿಯಲ್ಲಿ ಸ್ಯಾಂಪಲ್ಗೆ ಒಬ್ಬ ವಿದೂಷಕ ಇಲ್ಲ. ನೀವು ನೋಡಿ, ಅವನ 3 ನಾಟಕಗಳಲ್ಲಿ ಒಂದು ಕಡೆಯೂ ವಿದೂಷಕ ಬರೋದಿಲ್ಲ. ರಾಮನ ಕಥೆಯಲ್ಲಿ ವಿದೂಷಕನಿಗೆ ಅವಕಾಶ ಇಲ್ಲ ಅಂತಂದರೆ ನೀವು ಕೆಲವು ರಾಮಾಯಣಗಳನ್ನು ನೋಡಿ, ಅಲ್ಲಿ ದಶರಥನಿಗೆ ಮೊದಲುಗೊಂಡು ವಿದೂಷಕರಿರ್ತಾರೆ. ಆ ರೀತಿಯಾದಂಥ ಸಂಸ್ಕೃತದ ರಾಮಾಯಣ ಆಧಾರಿತವಾದ ನಾಟಕಗಳಿವೆ. ಇವನು ವಿದೂಷಕನನ್ನು ಇಟ್ಕೊಳ್ಳಿಲ್ಲ. ಹೋಗಲಿ, ದೊಡ್ಡ ಒಂದು ರಂಜನೆಗೋಸ್ಕರ ಅಂತಲೇ ಬರೆದದ್ದು, ಎಲ್ಲ ರಸಗಳ ಮಸಾಲೆ ಅಂತ ಮಾಡಿದ್ದು. ಭೂಮ್ನಾ ರಸಾನಾಂ ಗಹನ ಪ್ರಯೋಗ ಅನ್ನುವಂಥ ಮಾಲತಿ ಮಾಧವದಂಥ ರಚನೆಯಲ್ಲಿ ಅವಕಾಶ ಇತ್ತು. ಅದೊಂದು ಪ್ರಕರಣ ಅಂದರೆ ಸಾಮಾಜಿಕ ನಾಟಕ, ತನ್ನ ಕಲ್ಪಿತವಾದ ವಸ್ತು. ಅಲ್ಲಿ ಯಾವ ಅರಸನ ಅಂಕೆ ದೈವದ ಕಾಟ ಇಲ್ಲದೆ ಯಾರನ್ನು ತರಬಹುದು, ಯಾವ ರಸವನ್ನು ತಂದು ತುಂಬಬಹುದು, ಏನು ಮಾಡಬಹುದು. ಅಲ್ಲಿಯೂ ಕೂಡ ಅವನು ಹಾಸ್ಯಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಲಿಲ್ಲ. ಯಾಕೆಂದರೆ ಇದನ್ನು ಓದಿ, ಇದನ್ನು ಆಸ್ವಾದಿಸಿ ಜನ ಕೆಡ್ತಾ ಇದ್ದಾರೆ ಅಂತ ತುಂಬ ಗಂಭೀರವಾದದ್ದು ಮಾಡಬೇಕು. ಹಿಂದಿನ ಕವಿಗಳನ್ನೇ ಶೃಂಗಾರ ವೀರ ಮತ್ತು ಹಾಸ್ಯಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡಿದರು. ಕಾಳಿದಾಸಾದಿಗಳಲ್ಲಿ ಶೃಂಗಾರ ಕಾಣಿಸುತ್ತದೆ, ಭಾಸಾದಿಗಳಲ್ಲಿ ಮತ್ತು ವಿಶಾಖದತ್ತನಲ್ಲಿ ವೀರ ತೋರುತ್ತದೆ. ಹಾಸ್ಯವಂತೂ ನಮ್ಮ ಮೃಚ್ಛಕಟಿಕಕಾರ ಶೂದ್ರಕರಿಂದ ಮೊದಲುಗೊಂಡು ಕಾಳಿದಾಸ ಭಾಸಾದಿಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಾಣಿಸುತ್ತದೆ. ಕಾರುಣ್ಯಕ್ಕೆ ಹೆಚ್ಚಿನ ಅವಕಾಶವಿಲ್ಲ. ಅದು ಬೇಕಾಗಿದೆ, ಅದನ್ನು ತರಬೇಕು ಅನ್ನುವುದು ಅವನ ಮುಂದಿನ ಒಂದು ಯತ್ನವಾಯಿತು. ಮೊದಲಿಗೆ ಯೋಚನೆ ಮಾಡಿದ, ಭರ್ಜರಿ ವೀರದಿಂದ, ಸಮೃದ್ಧವಾದ ಆಟಾಟೋಪದ ಮಾತುಗಳಿಂದ, ದಪ್ಪ ಮಾತುಗಳಿಂದ ತುಂಬಿ ತುಳುಕಾಡುವಂತೆ ಬರೆದು ಬಿಡೋಣ ಅಂತ ಮಹಾವೀರ ಚರಿತ ಬರೆದ. ರಾಮನ ಪೂರ್ವಕಥೆ, ಪೂರ್ವ ರಾಮಚರಿತವಾಗಿ ಬರೆದ. ಅದಕ್ಕೆ ಹೆಚ್ಚಿನ ಪ್ರತಿಕ್ರಿಯೆ ಬರಲಿಲ್ಲ. ಪೂರ್ತಿಯೂ ಅವನು ಬರೆದಿಲ್ಲ ಪಾಪ. ಅವನು ಮುಕ್ಕಾಲು ಬರೆಯೋದ್ರೊಳಗಾಗೆ ಪಂಡಿತರು ನೋಡಿ ಅದೇನಂಥದ್ದಾಗಿ ಮೆಚ್ಚಿಕೊಳ್ಳಿಲ್ವೋ ಅಥವಾ ಪಾಮರರಿಗೆ ಅದು ತಲೆ ಮೇಲೆ ಹಾರಿ ಹೋಗ್ತಾ ಇತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಫ್ರಸ್ಟ್ರೇಷನ್ನಿಂದ ನಿಲ್ಲಿಸಿಬಿಟ್ಟ. ಬರೆದಷ್ಟೊಳಗೆ ಅವನ ಓಜೋ ಗುಣ ಕಾಣಿಸುತ್ತದೆ, ಭಣಿತಿ ಗುಣ ತೋರುತ್ತದೆ. ಅದನ್ನೇ ದೊಡ್ಡ ಮಾಡೆಲ್ ಆಗಿ ತಗೊಂಡು ಮುಂದೆ ಬಾಲರಾಮಾಯಣ ಇರಬಹುದು, ಪ್ರಸನ್ನ ರಾಘವ, ಅನರ್ಘ ರಾಘವ ಇತ್ಯಾದಿ ಅನೇಕ ಕೃತಿಗಳು ಬಂದದ್ದನ್ನು ನಾವು ನೋಡ್ತೀವಿ. ಇದಲ್ಲ ಅಂತನಿಸಿ ಅವನು ಸ್ವತಂತ್ರವಾದ ಕಲ್ಪಿತ ವೃತ್ತಾಂತವನ್ನು ಇಟ್ಟುಕೊಂಡು ಮಾಲತಿ ಮಾಧವ ಅನ್ನುವಂಥದ್ದನ್ನು ಬರೆದ. ಅದು ಹಿಂದೆ ಬಿ ವಿಠಲಾಚಾರ್ಯ ಅಂತ ಕನ್ನಡದವರು ತೆಲುಗಿನಲ್ಲಿ ಅನೇಕ ಜಾನಪದ ಸಿನಿಮಾಗಳನ್ನು ಮಾಡಿದರು. ಯಂತ್ರ, ತಂತ್ರ, ಇಂದ್ರಜಾಲ, ಮಹೇಂದ್ರಜಾಲ, ಮಾಟ, ಮಂತ್ರ ಮತ್ತು ಮಾಯಾ ಮಂತ್ರಾದಿಗಳನ್ನು ಅರ್ಥಂಥ ರಾಜಕುಮಾರರು, ರಾಜಕುಮಾರಿಯರು, ರಾಕ್ಷಸರು, ಮಂತ್ರವಾದಿಗಳು, ಈ ಥರದ್ದು ಒಂದೇ ಎರಡೇ ಬೇಕಾದಂಥದ್ದೆಲ್ಲ ಮಸಾಲೆ ಇರುವಂಥದ್ದು. ಆ ರೀತಿಯಾದಂಥ ಒಂದು ಪ್ಲಾಟ್ ಮಾಡಿದ. ಏನಾದರೂ ವೆರೈಟಿ ಇರುತ್ತಾ ಅಂತ ಅದ್ಭುತವಾದ ಮಸಾಲ ಸಿನಿಮಾ. ಈಗಲೂ ಕೂಡ ಯಾರಾದರೂ ಟಿ ವಿ ಸೀರಿಯಲ್ಲು ಸಿನಿಮಾಗಳವರಿಗೆ ಒಂದು ವೆರೈಟಿ ತೋರಿಸ್ಬೇಕು ಅಂತಿದ್ರೆ ಮಾಲತಿ ಮಾಧವ ಅಂಥದ್ದೊಂದು ಕೃತಿಯಾಗುತ್ತೆ. ಅದು ಮತ್ತು ದಂಡಿಯ ದಶಕುಮಾರ ಚರಿತ, ಆ ಗದ್ಯ ಕಾವ್ಯ, ಈ ಒಂದು ದೃಶ್ಯ ಕಾವ್ಯ ಅನ್ಬೀಟಬಲ್. ಆ ದಾರಿಯಲ್ಲಿ ತುಂಬ ವಿಶೇಷವಾಗಿವೆ. ಏನೇನು ಬೇಕು ಎಲ್ಲ ಇದೆ. ಸ್ಮಶಾನದ ಸೆಟ್ಟಿಂಗಿಂದ ಮೊದಲುಗೊಂಡು ಎಲ್ಲ ಕಾಣಸಿಗುತ್ತದೆ.
ಅಲ್ಲಿ ಸ್ಮಶಾನದಲ್ಲಿ ಮಹಾಮಾಂಸ ನರಮಾಂಸವನ್ನು ವಿಕ್ರಯ ಮಾಡಿ ಭೂತ ಪ್ರೇತಗಳನ್ನು ವಶ ಮಾಡಿಕೊಳ್ತಕ್ಕಂಥ ರೋಚಕ ರೋಮಾಂಚಕವಾದ ದೃಶ್ಯದಿಂದ ಮೊದಲುಗೊಂಡು ಎಷ್ಟು ಬೇಕಂದರೂ ನೀವು ನೋಡಬಹುದು. ಆದರೆ ಅದು ಕೂಡ ಅವನಿಗೆ ತೃಪ್ತಿ ತರಲಿಲ್ಲ. ಇದೆಲ್ಲ ಕ್ವಾಂಟಿಫಿಕೇಷನಿಂದ ಪ್ರಯೋಜನ ಇಲ್ಲ, ಕ್ವಾಲಿಟಿಯಲ್ಲಿ ಉಂಟು ಅಂತನಿಸಿ ರಾಮನ ಪೂರ್ವಚರಿತೆ ಏನಾಗಿತ್ತು, ಹಿಸ್ ಪ್ರಾಬ್ಲಮ್ಸ್ ವರ್ ಪಬ್ಲಿಕ್ ನಾಟ್ ಪ್ರೈವೇಟ್. ಎನಿ ಆಫ್ ದಿ ಪ್ರೈವೇಟ್ ಪ್ರಾಬ್ಲಮ್ಸ್ ವುಡ್ ಆಲ್ಸೋ ಟೇಕ್ ದಿ ಪಬ್ಲಿಕ್ ಡೈಮೆನ್ಷನ್. ಅಂದರೆ ರಾಮನ ಎಲ್ಲ ಸಮಸ್ಯೆಗಳು ಖಾಸಗಿಯಾಗಿರಲಿ ಯಾವುದೇ ಆಗಿರಲಿ ಅದು ಸಾರ್ವಜನಿಕವಾದ ಮೌಲ್ಯವನ್ನು ಮಹತ್ವವನ್ನು ಪಡ್ಕೊಳ್ತಾ ಇದ್ವು. ಉದಾಹರಣೆಗೆ ಅವನು ರಾಜ್ಯ ತ್ಯಾಗ ಮಾಡಿದ್ದು ಅದು ಸಾರ್ವಜನಿಕವಾದ ಡೈಮೆನ್ಷನ್ನಲ್ಲಿತ್ತು. ಅವನು ಮತ್ತೆ ಪತ್ನಿಯನ್ನು ಕಳ್ಕೊಂಡಾಗಲೂ ಒಂದು ದೊಡ್ಡ ಉದ್ದೇಶದಿಂದ ರಾವಣ ಸಂಹಾರ ಮಾಡೋದ್ರೊಳಗೆ ಅದು ಪರಿಣಮಿಸಿತು. ಹೀಗಾಗಿ ಅವನ ಪರ್ಸನಲ್ ಪ್ರಾಬ್ಲಮ್ ಪಬ್ಲಿಕ್ ಡೈಮೆನ್ಷನ್ ತಗೊಳ್ತು. ಆದರೆ ಪಬ್ಲಿಕ್ ಪ್ರಾಬ್ಲಮ್ ಪರ್ಸನಲ್ ಡೈಮೆನ್ಷನ್ ತಗೊಂಡಿದ್ದೆಯಲ್ಲಿ ಸೀತಾ ಪರಿತ್ಯಾಗದ ಕಾಲದಲ್ಲಿ ಜನರ ಕೋಲಾಹಲ ಅವನ ಕುಟುಂಬದ ಮೇಲೆ ಪರಿಣಾಮ ಬೀತ್ತು. ಅಂದರೆ ಇನ್ವರ್ಷನ್ ಇಲ್ಲಿ ಆಗಿದ್ದಕ್ಕಿಂತ ವಿರುದ್ಧವಾದದ್ದಾಯಿತು. ಅಂದರೆ ಹೊರಗಿನಿಂದ ಬಂದದ್ದು ಒಳಗೆ ಹೇಗೆ ಪರಿಣಮಿಸುತ್ತೆ ಅಂತ. ಒಳಗಿನಿಂದ ಬಂದದ್ದು ತನ್ನದು, ತಾನು ರಾಜ್ಯ ಕಳ್ಕೊಂಡಿದ್ದು ಅಯೋಧ್ಯೆ ಮೇಲೆ ಎಂಥ ಪರಿಣಾಮ ಆಯಿತು. ಭರತ ಬಂದ, ಪಾದುಕಾ ಪಟ್ಟಾಭಿಷೇಕ ಆಯಿತು, 14 ವರ್ಷ ರಾಜ ಇಲ್ಲದೆ ರೀಜೆಂಟ್ ಅನ್ನುವಂಥ ರೀತಿಯಲ್ಲಿ ಎಲ್ಲ ನಡೆದುಕೊಂಡು ಬಂದದ್ದು. ಹಾಗೆ ಇವನು ಪತ್ನಿಯನ್ನು ಕಳ್ಕೊಂಡಿದ್ದು ಒಂದು ಮಹಾ ದುರ್ವ್ಯವಸ್ಥೆಯೇ ಪತನವಾಗುವಂತೆ ಆಯಿತು. ಸುಗ್ರೀವನಂಥವನು ರಾಜ್ಯ ಪತ್ನಿ ಇತ್ಯಾದಿಗಳಿಂದ ದೂರನಾದಂಥವನು ಮತ್ತೆ ವಾಲಿಯ ಸಂಹಾರದ ಮೂಲಕವಾಗಿ ತನ್ನ ಸ್ಥಾನವನ್ನು ಮಾನವನ್ನು ಗಳಿಸಿಕೊಂಡದ್ದಾಯಿತು. ಹೀಗೆ ಇಡೀ ಆರ್ಯಾವರ್ತದಲ್ಲಿಯೇ ಭಾರತದಲ್ಲಿಯೇ ಒಂದು ದೊಡ್ಡ ಬದಲಾವಣೆ, ಹೊಸತನದ ಗಾಳಿ ಬೀಸಿತು, ಧರ್ಮದ ವ್ಯವಸ್ಥೆ ಆಯಿತು. ಹೀಗೆ ಅವನ ವ್ಯಕ್ತಿಗತವಾದ ಸಮಸ್ಯೆ ಸಾರ್ವಜನಿಕವಾದ ಸಮಸ್ಯೆಯ ಪರಿಹಾರ ರೂಪದಲ್ಲಿ ಪರಿಣಮಿಸಿತು. ದೊಡ್ಡ ರೀತಿಯಲ್ಲಿ ಒಳ್ಳೆಯದಾಯಿತು. ಆದರೆ ಪ್ರಜೆಗಳು ಹೊರಗಿನಿಂದ ತಂದ ಯಾವುದೋ ಒಂದು ತಗಾದೆ ಇವನ ಅಂತರಂಗಕ್ಕೆ ಬಂದು ಇವನು ಪರಿಹಾರವನ್ನು ಪರ್ಸನಲ್ ಲೆವೆಲಲ್ಲಿ ಮಾಡಿದ. ಇವನ ಪರ್ಸನಲ್ ಲೆವೆಲ್ ಪ್ರಾಬ್ಲಮ್ಮು ಪಬ್ಲಿಕ್ ಲೆವೆಲ್ನಲ್ಲಿ, ನ್ಯಾಷನಲ್ ಲೆವೆಲ್ನಲ್ಲಿ ಆ ರೀತಿಯಾದ ಪರಿಹಾರ ತಗೊಂಡ್ರೆ ಈಗ ಉಲ್ಟಾ ಆಗಿಬಿಡ್ತು. ಪಬ್ಲಿಕ್ ಪ್ರಾಬ್ಲಮ್ ಪರ್ಸನಲ್ ಲೆವೆಲಲ್ಲಿ ಸಾಲ್ವ್ ಆಗಬೇಕಾಯಿತು. ಇದು ಉತ್ತರ ರಾಮಚರಿತೆ, ಲೋಕೋತ್ತರ ರಾಮಚರಿತೆ ಆಯಿತು. ಅದನ್ನು ಹಿಡ್ಕೊಂಡೆ. ಕಲೆಗೆ ಯಾವುದು ಬಹಳ ಮುಖ್ಯ, ಅದರೊಳಗೂ ದೃಶ್ಯಕಾವ್ಯಕ್ಕೆ ಯಾವುದು ಮುಖ್ಯ. ಕಾದಂಬರಿಗೆ ಬೇಕಾದರೆ ಪಬ್ಲಿಕ್ ಇಶ್ಯೂಸ್ ಬೇಕಾದಷ್ಟು ತಗೊಂಡು ವರ್ಣಿಸಬಹುದು. ದೃಶ್ಯಕಾವ್ಯದ ಭಿನ್ನವಾದ ಇನ್ನೊಂದು ರೂಪ ಶ್ರವ್ಯ ಕಾವ್ಯ ಅಂತಿದೆಯಲ್ಲ, ಅದಕ್ಕೆ ತಾನೇ ಕಾದಂಬರಿ ಕಾವ್ಯ ಎಲ್ಲ ಬರುವಂಥದ್ದು. ಅಲ್ಲಿ ಕವಿಯೇ ತಾನು ನಿರೂಪಕನಾಗಿರೋದ್ರಿಂದ ಏನೆಲ್ಲವನ್ನು ವಿಸ್ತರಿಸಬಹುದು. ಆದರೆ ದೃಶ್ಯಕಾವ್ಯದಲ್ಲಿ ಹಾಗಾಗೋಲ್ಲ. ಎಷ್ಟು ದೃಶ್ಯ ತರೋದಕ್ಕೆ ಸಾಧ್ಯ, ರಂಗದ ಮೇಲೆ ಎಷ್ಟು ಪಾತ್ರಗಳನ್ನು ತರುವುದಕ್ಕೆ ಸಾಧ್ಯ, ಎಷ್ಟೆಲ್ಲ ವಿವರಗಳನ್ನು ಕೊಡೋದಕ್ಕೆ ಸಾಧ್ಯ. ಇದನ್ನು ಕಂಡಾಗ ಒಂದು ಮಿತಿ ಇದೆ. ಅದರಿಂದ ಮನುಷ್ಯನ ಅಂತರಂಗದ ಭಾವನೆಗಳನ್ನು ವಿಶ್ಲೇಷಣೆ ಮಾಡುವುದು, ಅದರ ಭಾವದ ಅಧ್ಯಯನ ಮಾಡುವಂಥದ್ದು, ಭಾವಶೋಧನೆ ಮಾಡುವುದು ದೊಡ್ಡದು ಅಂತ ಅನಿಸ್ತು. ಹೀಗಾಗಿ ಉತ್ತರ ರಾಮಚರಿತೆ ಬರೆಯೋದಕ್ಕೆ ಅವನು ಮನಸ್ಸು ಮಾಡಿದ. ಆ ಹೊತ್ತಿಗೆ ವಯಸ್ಸು ಮನಸ್ಸು ಎಲ್ಲ ಪಾಕಗೊಂಡಿತ್ತು. ಪಾಂಡಿತ್ಯದ ಹದ ಏನು, ಪ್ರತಿಭೆಯ ಬಲ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಅದೇ ಹೊತ್ತಿಗೆ ಈ ಪ್ರಹಸನಗಳಂಥ ಅಗ್ಗದ ಸಾಹಿತ್ಯ ಕೋಲಾಹಲ ಮಾಡ್ತಾ ಇತ್ತು. ಅದರೊಳಗೂ ಬೇಕಾದಷ್ಟು ಸೊಗಸಿದೆ, ಇಲ್ಲ ಅಂತ ಇಲ್ಲ. ಆದರೆ ಅದು ಮಿತಿಮೀರಿ ಪರಿಣಾಮ ಬೀರುವಂತೆ ಆದರೆ ಸರಿಯಾಗೋಲ್ಲ. ಅದರ ಬಗ್ಗೆ ಕೆ ವಿ ಸುಬ್ಬಣ್ಣನವರು ತುಂಬ ಸೊಗಸಾದ ಒಂದು ಲೇಖನ ಬರೆದಿದ್ದಾರೆ. ದಿಕ್ ಪ್ರಹಸನಂ ಅಂತಲೇ AR ಕೃಷ್ಣಶಾಸ್ತ್ರಿಗಳ ಅಭಿನಂದನ ಗ್ರಂಥದ ಒಂದು ಲೇಖನ. ಅಲ್ಲಿ ಅವರು ಹೇಳ್ತಾರೆ, ಕಲೆಯಿಂದಲೂ ಸುಖ ದುಃಖ ಫಲಗಳನ್ನೇ ಪಡೆಯುವ ಅರಸಿಕರು ಪ್ರಹಸನಗಳನ್ನು ಪುರಸ್ಕರಿಸುತ್ತಾರೆ, ಆವಿದ್ಧ ಪ್ರಯೋಗಗಳನ್ನು ತಿರಸ್ಕರಿಸುತ್ತಾರೆ. ಪ್ರಹಸನಗಳಲ್ಲಿ ಅವರು ಬಯಸುವ ಹಾಸ ಅಂದರೆ ಹಾಸ್ಯ ಅನ್ನುವ ರಸದ ಭಾವ, ಸ್ಥಾಯಿ ಭಾವ. ಹಾಸ ಭಾವಲೀಲೆಯನ್ನು ಪ್ರತ್ಯಕ್ಷಗೊಳಿಸುವ ಹಾಸವಲ್ಲ, ಅಹಂಕಾರವನ್ನು ಅರಳಿಸಿ ಸುಖ ಕೊಡುವ ಹಾಸ. ಅಂದರೆ ಇನ್ನೊಬ್ಬರನ್ನು ನೋಡಿ ನಗತಕ್ಕಂಥದ್ದು, ನಮ್ಮನ್ನು ನೋಡಿ ನಗತಕ್ಕಂಥದ್ದಲ್ಲ. ಆತ್ಮಸ್ಥ ಹಾಸವಲ್ಲ, ಪರಸ್ಥ ಹಾಸ. ಅದು ಅಷ್ಟು ದೊಡ್ಡದಲ್ಲ. ಹಾಗಾಗಿ ಆ ಹಾಸ ಅನೌಚಿತ್ಯವನ್ನು ಸ್ಫೋಟಗೊಳಿಸಿ ಅನಂತರ ಅನೌಚಿತ್ಯವನ್ನು ಅನ್ಯರಲ್ಲಿ ಆರೋಪಿಸಿ ತನ್ಮೂಲಕ ತನ್ನ ಅಹಂಕಾರಕ್ಕೆ ಸುಖ ಕೊಡುತ್ತದೆ. ಅಂದರೆ ಅನೌಚಿತ್ಯವನ್ನು ಲೋಕದಲ್ಲಿ ತೋರಿಸೋದು, ಅದು ಬೇರೆಯವರಲ್ಲಿದೆ, ನನ್ನಲ್ಲಿಲ್ಲ, ನಾನು ಸರಿಯಾಗಿದ್ದೀನಿ ಅನ್ನುವ ಅಹಂಕಾರ ಪೋಷಣೆಯನ್ನು ಮಾಡಿ ನಗಿಸ್ತಕ್ಕಂಥದ್ದು. ತುಂಬ ವ್ಯಂಗ್ಯ ಸಾಹಿತ್ಯ, ವಿಡಂಬನ ಸಾಹಿತ್ಯ ಜಾಸ್ತಿ ಜನಪ್ರಿಯವಾಗೋದಕ್ಕೆ ಕಾರಣ ನಾನೆಲ್ಲ ಅಲ್ಲಿ ವಿಡಂಬನೆಗೆ ತುತ್ತಾಗುವವನು ಅನ್ನುವುದನ್ನು ಓದುಗನು ಅಥವಾ ಲೇಖಕನು ತೀರ್ಮಾನ ಮಾಡಿಕೊಂಡೇ ಹೋಗ್ತಾರೆ. ತಾನೇ ಅದಕ್ಕೆ ತುತ್ತಾಗ್ತೀನಿ ಎನ್ನುವಂತೆ ಮಾಡಿದಾಗ ಒಂದು ಮಟ್ಟದ ಆತ್ಮಶುದ್ಧಿ ಬರುತ್ತದೆ. ಬಹುಭೂತಿ ಇಂಥ ಭಾವಲೋಲುಪತೆ, ಅಹಂಕಾರ ಪೋಷಣೆಗೆ ವಿರುದ್ಧವಾಗಿ ಬಂಡಾಯ ಇದ್ದಂಥವನು. ಹೀಗಾಗಿ ಲೋಕಜೀವನದಲ್ಲಿ ನಿಕಟವಾದ ಹಾಸ ಭಾವ
ಆತ್ಮಶೋಧಕವಾಗುವುದರ ಬದಲು ಘಾತುಕವಾಗ್ತಾ ಇತ್ತು. ಅದನ್ನು ಕಂಡು ಅವನು ಇಂಥ ಕೆಲಸ ಮಾಡ್ದ ಅನ್ನುವುದು ಸುಬ್ಬಣ್ಣನವರ ಅಭಿಪ್ರಾಯ. ತುಂಬ ಒಳ್ಳೆಯ ಅಬ್ಸರ್ವೇಷನ್. ಆ ಕಾರಣದಿಂದಲೇ ವಿದೂಷಕಾದಿಗಳು ಬರಲಿಲ್ಲ. ತುಂಬ ಜನಕ್ಕೆ ಭವಭೂತಿಯ ನಾಟಕಗಳನ್ನು ಓದುವಾಗ ಬರುವ ಸಮಸ್ಯೆ ಏನೆಂದರೆ ಅವನು ತುಂಬ ಪೆಡ್ಯಾಂಟಿಕ್ಕು, ಅಳತಾನೆ, ಗೋಳಾಡಿಸ್ತಾನೆ ಅಂತ. ಏನು ಮಾಡೋಣ? ಅಂತರಂಗ ಶುದ್ಧವಾಗಬೇಕಾದರೆ ಬೇಕೇ ಬೇಕು. ಕಣ್ಣೀರು ಮನುಷ್ಯನನ್ನು ಶುದ್ಧ ಮಾಡುವಂತೆ ಮತ್ತಾವುದು ತಾನೇ ಶುದ್ಧ ಮಾಡುತ್ತೆ? ಕಣ್ಣೀರು ಉಪ್ಪು ನೀರಲ್ಲಿ ಸ್ನಾನ ಮಾಡಿದ್ಮೇಲೆ ಮತ್ತೆ ಸಿಹಿನೀರಲ್ಲಿ ಸ್ನಾನನೇ ಮಾಡಬೇಕು. ಆದರೆ ಕಣ್ಣೀರು ಮಾತ್ರ ಹಾಗಲ್ಲ, ಅದು ಹೃದಯ ಕ್ಷಾಲನದ ಮಹಾಗಂಗೆ. ಅದು ಭವಭೂತಿಯಲ್ಲಿದ್ದದ್ದು. ಮತ್ತು ಈ ಶೃಂಗಾರ ಯಾವ ಅಗ್ಗದ ತನಕ್ಕೆ ಇಳಿದು ಬಿಟ್ಟಿತ್ತು ಅಂತಂದರೆ ಹೆಣ್ಣಿನ ಘನತೆ ಏನು ಅನ್ನೋದನ್ನು ಸಮಾಜ ಅರ್ಥ ಮಾಡಿಕೊಳ್ತಾ ಇರಲಿಲ್ಲ. ಹೆಣ್ಣು ಅಂತಂದರೆ ಒಂದು ವೇಶ್ಯಾರೂಪದಲ್ಲೇ ನೋಡಬೇಕು. ಅನಾಟಮಿ, ಶರೀರದಲ್ಲಿ ಏನೇನು ವಿವರಗಳು ಬರ್ತವೆ ಅದನ್ನು ಪುಂಖಾನುಪುಂಖವಾಗಿ ಮಾಡಬೇಕು ಅಂತಿದ್ದಾಗ ಇವನು ಉತ್ತರ ರಾಮಚರಿತೆಯಂಥ ಗ್ರಂಥದಲ್ಲಿ ಯಾವ್ಯಾವ ಸ್ತ್ರೀತ್ವದ ಉನ್ನತೋನ್ನತ ಸ್ಥಾನಗಳನ್ನು ಕೊಡ್ತಾನೆ ಅಂತನ್ನೋದನ್ನು ಕಂಡಾಗ ನಮಗೆ ಗೊತ್ತಾಗುತ್ತೆ. ಅವನು ನೋಡಿ, ಗೃಹೇ ಗೃಹೇ ಪುರುಷಾಹ ಕುಲಕನ್ಯಕಾ ಸಮುದ್ವಹಂತಿ ನಕಲು ಕೋಪಿ ಲಜ್ಜಾಪರಾಧೀನಂ ಅನಪರಾಧಂ ಮುಗ್ಧ ಸುಕುಮಾರ ಸ್ವಭಾವಂ ಕುಲಕುಮಾರೀಜನಂ ಪ್ರಭವಾಮೀತಿ ವಾಚಾಲೇನ ಪ್ರಜ್ವಾಲಯಿತಿ ಏತೇ ಖಲುತೆ ಹೃದಯ ಶಲ್ಯ ನಿಕ್ಷೇಪಾಹ ಆಮರಣಂ ಸಂಸ್ಪರ್ಯಮಾಣ ದುಸ್ಸಹಾಹ ಪತಿಗೃಹ ನಿವಾಸ ವೈರಾಗ್ಯಕಾರಿಣೋ ಮಹಾಪರಿಭವಾಹ ಯೇಷಾಂ ಕೃತೆ ಸ್ತ್ರೀಜನ್ಮ ಲಾಭಂ ಜುಗುಪ್ಸಂತೆ ಬಾಂಧವಾಹ ಅಂತ ಮಾಲತಿ ಮಾಧವದ 7ನೇ ಅಂಕದಲ್ಲಿ ಹೇಳ್ತಾನೆ. ಹೆಣ್ಣು ಮನೆಯಲ್ಲಿ ಹುಟ್ಟಬಾರದು ಅನ್ನುವಂಥ ಬೇಸರವನ್ನು ಪಡ್ಕೊಳ್ತಾರೆ, ಅದು ತಪ್ಪಾಗುತ್ತದೆ. ಸ್ತ್ರೀಯ ಜನ್ಮ ಅನ್ನೋದನ್ನು ಗೃಹ ಪಾವನಕಾರಿ ಅನ್ನೋ ದೃಷ್ಟಿಯಿಂದ ನೋಡಬೇಕು. ವಾಚಾನಲೇನ, ಮಾತಿನ ಬೆಂಕಿಯಿಂದ ಅವ್ರನ್ನ ಸುಡ್ತಾರೆ, ಇದು ತಪ್ಪಾಗುತ್ತದೆ. ಹಾಗಾಗಿ ಈ ಸ್ತ್ರೀತ್ವದ ಬಗ್ಗೆ ಅಗೌರವ ಇಟ್ಟುಕೊಂಡು ಸ್ತ್ರೀತ್ವವನ್ನು ಒಂದು ಹೃದಯದಲ್ಲಿ ಶಲ್ಯ ಬರ್ಜಿಯಂತೆ ನೋವನ್ನು ಉಂಟು ಮಾಡುವುದು ಅಂತೆಲ್ಲ ಅಂದ್ಕೋತಾರೆ. ಇದು ತುಂಬ ತಪ್ಪಾದದ್ದು ಅನ್ನುವಂಥ ದೃಷ್ಟಿ. ಸ್ತ್ರೀತ್ವದ ಬಗ್ಗೆ ಕಾಳಿದಾಸ ಕೊಟ್ಟಂಥ ಪಾರ್ವತಿಯ ಮಾಡೆಲ್ ಇರಬಹುದು, ಶಕುಂತಲೆಯ ಒಂದು ಅಂಶದ ಮಾಡೆಲ್ ಇರಬಹುದು, ಅಥವಾ ಸ್ವಪ್ನ ನಾಟಕದಲ್ಲಿ ನಾವೇ ನೋಡಿದ್ವಿ 2 ದೇದೀಪ್ಯಮಾನವಾದ ಸ್ತ್ರೀ ಪಾತ್ರಗಳು, ಪದ್ಮಾವತಿ ಮತ್ತು ವಾಸವದತ್ತ. ಹಾಗೆ ಶೂದ್ರಕ ಮಹಾಕವಿಯಲ್ಲಿ ಬರುವಂಥ ವಸಂತಸೇನೆ ಮತ್ತು ಧೂತಾದೇವಿ, ಇಂಥದ್ದನ್ನು ನಾವು ಕಾಣಬೇಕು. ಅದನ್ನು ಕಾಣಿಸ್ತಾ ಇಲ್ವಲ್ಲ ಜನ ಅನ್ನುವುದು ಅವನಿಗೆ ಬಹಳ ಬೇಜಾರಾಗ್ತಾ ಇತ್ತು. ಆಮೇಲೆ ನೋಡಿ, ಅವನು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನೆ ಅಂತಂದರೆ, ಆತ್ರೇಯಿ ಅಂತಕ್ಕಂಥವಳು ಪ್ರೌಢವಾದ ವೇದಾಂತ ವಿದ್ಯಾ ತತ್ವವನ್ನು ಚಿಂತನೆ ಮಾಡುವ ವಿದ್ಯಾರ್ಥಿನಿಯಾಗಿ ಬರ್ತಾಳೆ. ಇನ್ನು ಅರುಂಧತಿಯಂತೂ ಮಹರ್ಷಿ ಸಮಾನಳಾಗಿ ವೇದಮಂತ್ರಗಳನ್ನೇ ಪುಂಖಾನುಪುಂಖವಾಗಿ ಉದಾಹರಿಸ್ತಾಳೆ. ಇದು ಉತ್ತರಾಮಚರಿತೆ. ಇದಾದರೆ ಅವನ ಮಾಲತಿ ಮಾಧವದಲ್ಲಿ ಕಾಮಂದಕ್ಕಿಂತ ಸಕಲಶಾಸ್ತ್ರ ಕೋವಿದಿಯಾದ ಬೌದ್ಧ ಸನ್ಯಾಸಿನಿ ಬರ್ತಾಳೆ. ಮತ್ತು ಅವಳು ಪ್ರಾಡಕ್ಟ್ ಆಫ್ ಕೋ ಎಜುಕೇಷನ್. ಅವಳು ತನ್ನ ಜೊತೆಗೆ 2 ಮಹಾಮಂತ್ರಿಗಳು ಓದಿರ್ತಾರೆ, ಅವರ ಸ್ನೇಹ ಅವಳಿಗಿರುತ್ತೆ. ಅವರಿಬ್ಬರ ಮಕ್ಕಳನ್ನು ಮದುವೆ ಮಾಡಿಸಬೇಕು ಅಂತ ಪ್ರಯತ್ನ ಪಡ್ತಾಳೆ. ಹಾಗೆ ಯೋಗ ಸಾಧನದಲ್ಲಿ ಸಿದ್ಧಿಗಳಲ್ಲಿ ದೊಡ್ಡ ಮಟ್ಟವನ್ನು ಮುಟ್ಟಿದಂಥ ಕಪಾಲ ಕುಂಡಲ ಬರ್ತಾಳೆ, ಅಘೋರ ಗಂಟ ಅಂತಕ್ಕಂಥ ಒಬ್ಬ ಕಾಪಾಲಿಕನ ಶಿಷ್ಯೆ. ಮತ್ತು ಸೌದಾಮಿನಿ ಅಂತ ಕಪಾಲ ಕುಂಡಲಿಯಂತೆ ಸಿದ್ಧಿಗಳನ್ನು ಅನ್ಯಾಯಕ್ಕೆ ಬಳಸದೆ ಒಳ್ಳೆತನಕ್ಕೆ ಬಳಸಬಲ್ಲಂಥ ಮತ್ತೊಬ್ಬ ಮಹಾ ಯೋಗ ಸಾಧಿಕೆ ಬರ್ತಾಳೆ. ಇವರೆಲ್ಲರೂ ಲೀಲಾಜಾಲವಾಗಿ ಸಂಸ್ಕೃತದಲ್ಲಿ ಮಾತಾಡ್ತಾರೆ. ಸಾಮಾನ್ಯ ಸಂಸ್ಕೃತ ನಾಟಕಗಳಲ್ಲಿ ಹೆಂಗಸರು ಪ್ರಾಕೃತದಲ್ಲಿ ಮಾತಾಡಬೇಕು ಅಂತ. ಆದರೆ ಒಬ್ಬ ಸೌದಾಮಿನಿ ಆಗಲಿ, ಕಾಮಂದಿಕೆ ಆಗಲಿ, ಅಘೋರ ಗಂಟೆ ಆಗಲಿ, ಅರುಂಧತಿ ಆಗಲಿ, ಆತ್ರೇಯಿ ಆಗಲಿ, ಇವರೆಲ್ಲ ಚೆನ್ನಾಗಿ ಸಂಸ್ಕೃತದಲ್ಲೇ ಚಚ್ಚಿ ಬಿಸಾಡ್ತಾರೆ. ಅಂದರೆ ವಿದ್ಯೆ, ಪರಿಣತಿ, ವಿವೇಕ ಅನ್ನುವುದು ಯಾವುದೋ ಒಂದು ಲಿಂಗದ ಸೊತ್ತಲ್ಲ ಅನ್ನುವಂಥದ್ದನ್ನು ಭವಭೂತಿ ಕಂಡಿದ್ದ. ಗುಣ ಪೂಜಾಸ್ಥಾನಂ ಗುಣಿಷು ನಚಲಿಂಗಂ ನಚ ವಯಃ ಅನ್ನುವುದು ಅವನದೇ ಮಾತಾಗಿ ನಾವು ಮುಂದೆ ನೋಡ್ತೀವಿ. ಆತ್ರೇಯಿ ಲವಕುಶರ ಜೊತೆಗೆ ಕೋ ಎಜುಕೇಷನ್ ಮಾಡ್ತಾ ಇದ್ದವಳು ಅಂತ ಗೊತ್ತಾಗುತ್ತೆ ಇದೇ ಉತ್ತರಾಮಚರಿತೆಯಲ್ಲಿ. ಹೀಗೆ ಸ್ತ್ರೀತ್ವದ ವ್ಯಕ್ತಿತ್ವವನ್ನು ಕುರಿತು ಅವನು ದೊಡ್ಡ ದೊಡ್ಡ ವಿಚಾರಗಳನ್ನು ಪ್ರತಿಪಾದಿಸ್ತಾನೆ. ಇಂಥ ಉದಾತ್ತ ಗಂಭೀರವಾದ ಬದುಕಿನ ರೀತಿ ನೀತಿಗಳನ್ನು ಕಾಣಬೇಕು ಅಂತ ಅವನು ಹೋದವನು. ಜೊತೆಗೆ ಇನ್ನೂ ಒಂದು ಮಹಾವಿಶೇಷ, ಈ ವಾಗ್ವ್ಯಭಿಚಾರ ಅವನಿಗೆ ಬಹಳ ಬೇಜಾರಾಗ್ತಾ ಇತ್ತು. ವಾಗ್ವ್ಯಭಿಚಾರ ಅಂತಂದರೆ ಮಾತನ್ನು ಒಳ್ಳೆಯದಕ್ಕೆ ಬಿಟ್ಟು ಅನ್ಯಾಯಕ್ಕೆ ಬಳಸ್ತಕ್ಕಂಥದ್ದು. ಉದತ್ತ ರಮಣೀಯವಾದ ವಿಷಯಗಳನ್ನು ಬಿಟ್ಟು ಕ್ಷುದ್ರ ಅರಮಣೀಯವಾದ ಸಂಗತಿಗಳಿಗೆ ವಿನಿಯೋಗ ಮಾಡುವುದು ತಪ್ಪು ಅಂತ ಹೇಳಿಬಿಟ್ಟು, ಸರಸ್ವತಿಯನ್ನು ದುರುಪಯೋಗ ಮಾಡಬಾರದು, ಮಾತು ಶ್ರೇಷ್ಠವಾದದ್ದು. ಇವನು ಅದನ್ನೇ ಆರಂಭ ಮಾಡಿಕೊಂಡು ಉತ್ತರಾಮಚರಿತೆಯನ್ನು ಬರೀತಾನೆ. ಅದನ್ನು ಮುಂದೆ ನಾವು ನೋಡಬಹುದು. ಅಂದರೆ ಸರಿಯಾಗಿ ಭಾಷೆಯನ್ನು ಬಳಸಬೇಕು. ಭಾಷೆಯ ಒಂದು ದೈವೀ ಸಿದ್ಧಿ.
ಏಕಶಬ್ದ ಸಮ್ಯಜ್ಞಾತಃ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಅನ್ನುವಂಥ ಮಾತು ಯಾವುದುಂಟು, ಒಂದು ಶಬ್ದವನ್ನು ಚೆನ್ನಾಗಿ ಅರಿತು ಸೊಗಸಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಯೋಗ್ಯವಾದ ಬಗೆಯಲ್ಲಿ ವಿನಿಯೋಗ ಮಾಡಿದರೆ ಅದು ಕೊಡ್ತಕ್ಕಂಥ ಫಲ ಯಾವ ಕಾಮಧೇನುವೂ ಕೊಡಲಾಗದೇ ಇರುವಂಥದ್ದು ಅಂತ. ಹೀಗೆ ಭಾಷಾ ಶುದ್ಧಿ, ಭಾಷಾ ಸಿದ್ಧಿ ಅದು ಮುಖ್ಯ. ಅರ್ಥವೂ ಬೇಕು, ಶಬ್ದವೂ ಬೇಕು. ಶಬ್ದಾರ್ಥಗಳಿಗೆ ನಿತ್ಯ ಸಂಬಂಧ, ಅವು ಅವಿನಾಭಾವದಿಂದ ಇರುತ್ತವೆ ಮತ್ತು ಅವು ಶಾಶ್ವತವಾಗಿರ್ತವೆ, ಅಮೃತವಾದದ್ದು ಶಬ್ದತತ್ವ, ವಾಕ್ತತ್ವ ಅನ್ನುವುದನ್ನು ಇಟ್ಟುಕೊಂಡಿದ್ದಾನೆ. ಹೆಣ್ಣು ಮತ್ತು ಮಾತು ಇವು ಎರಡರ ದುರುಪಯೋಗ ನಡೀತಾ ಇದೆ, ಅದು ತನ್ನ ಕಾಲದ ದುರಂತ ಅಂತಾನೆ. ಇಂದಾದರೂ ಅದೇನೆ. ಇಂದು ನೀವು ನೋಡಿ, ಯಾವ ಅಡ್ವರ್ಟೈಸ್ಮೆಂಟ್ ನೋಡಿ, ಯಾವ ಪತ್ರಿಕೆ ನೋಡಿ, ಇದು ಎರಡೇ ಪ್ರಧಾನವಾಗಿ ದುರುಪಯೋಗಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಆ ಬಗ್ಗೆ ಎಚ್ಚರ ನಮಗೆ ತಂದುಕೊಟ್ಟಂಥವನು, ಆ ಬಗ್ಗೆ ಎಚ್ಚರದ ಗಂಟೆ ಬಾರಿಸಿದವನು ಬಹುಭೂತಿ. ಈ ಮಟ್ಟದಲ್ಲಿ ಕೆಲಸವನ್ನು ಆಮೇಲೆ ಯಾವ ಕವಿಗಳೂ ಮಾಡಲಿಲ್ಲ ಅಂತ ಅನಿಸುತ್ತೆ. ಯಾಕೆ? ವಾಕ್ ಸಂಸ್ಕೃತದಲ್ಲಿ ಸ್ತ್ರೀಲಿಂಗ, ಸ್ತ್ರೀತ್ವವಂತೂ ಇದ್ದೇ ಇದೆ ಹೆಣ್ಣು, ಮತ್ತು ಇದನ್ನು ಆಡಂಬರದಲ್ಲಿ, ಅಲಂಕಾರಗಳಲ್ಲಿ, ಬೆಡಗು ಭಿನ್ನಾಣಗಳಲ್ಲಿಯೇ ಮೆರೆಸಿಬಿಡುವ ತತ್ವವನ್ನು ಮರೆಸಿಬಿಡ್ತಕ್ಕಂಥದ್ದಾಗುತ್ತೆ. ವಾಕನ್ನು ಒಂದು ದೇವೀ ತತ್ವವಾಗಿ ಕಾಣಬೇಕು, ಆತ್ಮತತ್ವವಾಗಿ ಕಾಣಬೇಕು, ಸ್ತ್ರೀಯನ್ನು ಹಾಗೆಯೇ ಕಾಣಬೇಕು, ದೊಡ್ಡ ರೀತಿಯಲ್ಲಿ ನೋಡಬೇಕು. ಅದಕ್ಕೆ ದಶಪುತ್ರವತಿ ಭೂತ್ವಾ ಪತಿಮೇಕಾದಶಂ ಕೃಧಿ, 10 ಮಕ್ಕಳನ್ನು ಹೆತ್ತ ತಾಯಿ ಗಂಡನನ್ನು 11ನೇ ಮಗುವಾಗಿ ನೋಡಿಕೋ ಅನ್ನುವ ವೇದ ಮಂತ್ರದಲ್ಲಿ ಕಡೆಗೆ ತಾಯ್ತನವೇ ಬರ್ತಕ್ಕಂಥದ್ದು. ನಿಜವಾಗಿ ಅವಳು ಭೌತಿಕವಾಗಿ ಫಿಸಿಕಲಿ ವೆದರ್ ಶಿ ಮೇ ಬಿ ಮದರ್ ಆರ್ ನಾಟ್, ಆದರೆ ಪ್ರತಿ ಸ್ತ್ರೀಗೂ ಒಂದು ಮಾತೃತ್ವ ಅಂತ ಇರುತ್ತೆ. ಆ ಮಾತೃತ್ವದ ಕಾರ್ಡ್, ಆ ತಂತಿಯನ್ನು ಪ್ರತಿ ಗಂಡಸು ಮೀಟಬೇಕು. ಹಾಗಿಲ್ಲದೆ ಬದುಕಿಗೆ ಉನ್ನತಿ ಬರುವುದಿಲ್ಲ. ವಾಕ್ತತ್ವವೂ ಅದೇ ರೀತಿ. ಲೋಕ ಜನನಿಯಾದವಳು ದೇವೀಂ ವಾಚಮಜನಯಂತ ದೇವಾಹ ತಾಂ ವಿಶ್ವರೂಪಾಂ ಪಶವೋ ವದಂತಿ ಸಾನೋ ಮಂದ್ರೇಶು ಮೂರ್ಜಂಧ್ವಾನ ಧೇನುರ್ವಾಗಸ್ಮಾನುಪಸುಷ್ಟುತೈತು ಅಂತ ವೇದದಲ್ಲಿ ಬರ್ತಕ್ಕಂಥ ಮಾತು ಏನಿದೆ ಅದನ್ನು ಅವನು ನೋಡ್ತಾನೆ. ಅವನು ಋಗ್ವೇದದಲ್ಲಿ ಸಕ್ತುಮಿ ವತಿತವು ನಾ ಪುನಂತೋ ಯತ್ರ ಧೀರ ಮನಸ ವಾಚಮಕೃತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷ ಲಕ್ಷ್ಮೀರ್ನಿಹಿತಾಧಿವಾಚ. ಮಾತಿನಲ್ಲಿ ಲಕ್ಷ್ಮಿ ಇದೆ. ಯಾರು ಜರಡಿಯಲ್ಲಿ ಹಿಟ್ಟನ್ನು ಆಡಿಸಿದಂತೆ ಆಡಿಸಿ ಶುದ್ಧವಾಗಿ ಅದನ್ನು ಶೋಧಿಸಿಟ್ಕೊಳ್ತಾರೋ, ಮನಸ್ಸಿನಿಂದ ಮಾತನ್ನು ಶೋಧಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಬಳಸ್ತಾರೋ ಅವರು ಲೋಕಕ್ಕೆ ಮಿತ್ರರಾಗ್ತಾರೆ, ಮಾತಿಗೆ ಮೈತ್ರಿಯನ್ನು ತಂದುಕೊಡ್ತಾರೆ. ಅವರ ಮಾತಿನಲ್ಲಿ ಸಿರಿ ಸಂಪದ ಇರುತ್ತದೆ. ವಾಕ್ಕು ಸರಸ್ವತಿ, ಅದರೊಳಗೆ ಹುರುಳಿದ್ದರೆ ಅದನ್ನು ಸರಿಯಾಗಿ ಬಳಸಿದರೆ ಅದು ಲಕ್ಷ್ಮಿ ಆಗುತ್ತದೆ, ತನ್ಮೂಲಕ ಮಹಾಶಕ್ತಿ ಆಗುತ್ತದೆ ಅನ್ನುವುದು ದೃಷ್ಟಿ. ಭದ್ರಾಹ್ಯೇಷಾಂ ವಾಚಿ ಲಕ್ಷ್ಮೀರ್ನಿಷಿಕ್ತ ಅನ್ನುವಂಥದ್ದು ಉತ್ತರಾಮಚರಿತೆಯ 4ನೇ ಅಂಕದಲ್ಲಿ ಇವನೇ ಹೇಳ್ತಾನೆ. ಮಾತಿನಲ್ಲಿ ಲಕ್ಷ್ಮಿ ಇರುತ್ತದೆ. ಯಾವಾಗ ಅಂದರೆ ಅದು ಸರಿಯಾಗಿ ವಿನಿಯುಕ್ತವಾದಾಗ ಅಂತ. ಇನ್ನೊಂದು ಕಡೆ ಐತರೆಯ ಬ್ರಾಹ್ಮಣದಲ್ಲಿ ಬರುತ್ತೆ, ಯೋಯಂ ರಾಕ್ಷಸೀಂ ವಾಚಂ ವದತಿ ಸೈತಿ ಯಾಂ ವೈ ದೃಪ್ತೋ ವದತಿ ಯಾಂ ಉನ್ಮತ್ತ ಸಾ ವೈ ರಾಕ್ಷಸೀ ವಾಕ್ ಅಂತ. ಯಾರು ಕೆಟ್ಟ ಮಾತನ್ನಾಡ್ತಾನೆ, ಯಾರು ಅಹಂಕರಿಸಿ ಮಾತಾಡ್ತಾನೆ, ಅವನ ಮಾತಿನಲ್ಲಿ ರಾಕ್ಷಸತ್ವ ಬರುತ್ತದೆ, ಅವನ ವ್ಯಕ್ತಿತ್ವದಲ್ಲಿ ರಾಕ್ಷಸ ಉಂಟಾಗ್ತಾನೆ ಅಂತ. ಅದನ್ನೇ ಉತ್ತರಾಮಚರಿತೆಯ 5ನೇ ಅಂಕದಲ್ಲಿ ರಾಕ್ಷಸೀ ಮಾಹುರ್ವಾಚಂ ಅಂತ ಹೇಳ್ಬಿಟ್ಟು ಕೆಟ್ಟ ಮಾತು ರಾಕ್ಷಸೀ ಗುಣವನ್ನು ಹೊಂದಿದ್ದು ಅಂತ. ಈ ಹೊತ್ತು ನಮ್ಮ ಸಾಹಿತಿಗಳು ಈ ರಾಕ್ಷಸ ಪ್ರಪಂಚವನ್ನು ಯಾವ ಥರ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದರೆ ರಕ್ತ ಬೀಜಾಸುರರಾಗ್ತಾ ಇದ್ದಾರೆ. ಪೀತಪತ್ರಿಕೆಗಳು ಎಷ್ಟಿಲ್ಲ ಅದು ಮಾಡ್ತಾ ಇರೋದು ಅದೇನೆ. ಈ ಬೇಕಾದಷ್ಟು ಇಂಟರ್ನೆಟ್ ಪತ್ರಿಕೆಗಳು ಅವು ಇವು ಅಂತ ಎಂಥದ್ದೆಲ್ಲ ಬರುತ್ತವಲ್ಲ, ಅಲ್ಲಿ ದ್ವೇಷ ವೈರಗಳನ್ನೇ ತುಂಬಿ ತುಳುಕಾಡಿಸುವುದು, ವಿವೇಕವೇ ಕಡಿಮೆ ಆಗೋದು ನೋಡಿದಾಗ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಋಗ್ವೇದ ದಶಮ ಮಂಡಲದಲ್ಲಿ ಬರುತ್ತೆ, ಕ್ರತುಪ್ರಾವ ಜರಿತ ಶಶ್ವತಾಮವ ಇಂದ್ರ ಇಂದ್ರ ಇದ್ಭದ್ರ ಪ್ರಮತಿ ಸುತಾವತಾಂ ಪೂರ್ಣಮೂರ್ಧಾದಿರ್ವ್ಯಂ ಯಸ್ಯ ಸಿಕ್ತಯ ಆಸರ್ವತಾ ತಿದುತಿಂ ವೃಣೀಮಹೇ. ಇಲ್ಲಿ ಧೇನುಂ ಧೀರಾಸೂನೃತಂ ವಾಚಮಾಹುಹು ಅಂತನ್ನುವ ಈ ಅಂಕದಲ್ಲಿ ಒಳ್ಳೆಯ ಮಾತನ್ನು ಕಾಮಧೇನು ಅಂತ ಕರೀತಾರೆ ಅಂತ. ಈ ಮಾತು ಅಷ್ಟು ಚೆನ್ನಾಗಿರಬೇಕು, ಅಷ್ಟು ಸೊಗಸಾಗಿರಬೇಕು. ಇಂದ್ರ ನಮಗೆ ಮಂಗಳಕರವಾದ ಮಾತನ್ನು ಕೊಡಲಿ, ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ಪೂರ್ಣವಾಗಿ ನಮ್ಮ ತಲೆಗೆ ಈ ತತ್ವಗಳನ್ನು ತುಂಬಲಿ, ಅದು ಎಲ್ಲರನ್ನೂ ಕೂಡ ಉಪಶಾಂತಗೊಳಿಸಲಿ, ಎಲ್ಲರನ್ನೂ ಈ ಮಾತಿನ ಅಮೃತ ಸೇಚನ ಮಾಡಿ ತೃಪ್ತಿಯನ್ನು ಕೊಡಲಿ ಅನ್ನುವ ಭಾವ ಈ ಮಂತ್ರದಲ್ಲಿದೆ. ಈ ಎಲ್ಲ ಮಂತ್ರಗಳ ಹಿನ್ನೆಲೆ ಭೌಭೂತಿಯಲ್ಲಿತ್ತು. ಅವನು ಮತ್ತೆ ಮತ್ತೆ ವೇದದ ರೆಫರೆನ್ಸ್ ಮಾಡುವಂಥದ್ರಿಂದ ಗೊತ್ತಾಗುತ್ತೆ. ಅವನು ಸ್ವಯಂ ಯದ್ವೇದಾಧ್ಯಯನಂ ಯಥೋಪನಿಷದಾಂ ಸಾಂಖ್ಯಸ್ಯ ಯೋಗಸ್ಯ ಚ ಅಂತನಲ್ಲ, ಅದಕ್ಕೆಲ್ಲ ಪುರಾವೆ ಕಾಣಿಸುತ್ತೆ. ಸುಮ್ಮನೆ ಪಾಂಡಿತ್ಯ ಇದೆ ಅಂತ ಆಯಾ ಮಾತುಗಳನ್ನು ಅಲ್ಲಿ ತರದೆ ಅವನೊಂದು ಭಾವನೆಯ ದೃಷ್ಟಿಯಿಂದ ತರ್ತಾನೆ. ಅಂದರೆ ಮಾತು ಮತ್ತು ಹೆಣ್ಣು ಈ ಎರಡೂ ಕೂಡ ಲೋಕದಲ್ಲಿ ಪೂಜನೀಯ.
ಇವೆರಡಕ್ಕೂ ಇರುವ ಸಾಧ್ಯತೆಗಳು ಅಪಾರ. ಈ ಸಾಧ್ಯತೆಗಳನ್ನು ಗಮನಿಸಿ ಸರಿಯಾಗಿಟ್ಟುಕೊಳ್ಳಬೇಕು. ಯಾವ ದೇಶದಲ್ಲಿ ಇವೆರಡು ಚೆನ್ನಾಗಿರ್ತದೆಯೋ ಆ ದೇಶಕ್ಕೆ ಮಂಗಳ ಉಂಟು ಅನ್ನುವ ದೃಷ್ಟಿಯಿಂದ ಬರೆದಿದ್ದಾನೆ. ಇದು ಅವನು ಕೊಟ್ಟ ಹೊಸ ದೃಷ್ಟಿ. ವಾಗರ್ಥಗಳ ದಾಂಪತ್ಯದ ದೃಷ್ಟಿಯನ್ನು ಕಾಳಿದಾಸ ಕೊಟ್ಟರೆ ವಾಕು ಮತ್ತು ಹೆಣ್ಣುಗಳ ದುರುಪಯೋಗದ ಬಗೆಗಿನ ಎಚ್ಚರ ಬಹುಭೂತಿಯ ಮಾತಾಗುತ್ತದೆ. ಈ ಥರದ್ದು ಇನ್ನೆಷ್ಟೆಷ್ಟೋ ಅಂಶಗಳು ಬರುತ್ತವೆ, ಅವನ್ನು ಕ್ರಮವಾಗಿ ನಾವು ನೋಡೋಣ. ಈ ದೃಷ್ಟಿಯಿಂದ ತುಂಬ ಗಂಭೀರವಾದಂಥದ್ದು ಈ ಕೃತಿ. ಇಷ್ಟು ಗಂಭೀರವಾದ ಕೃತಿಗಳು ತುಂಬ ವಿರಳ. ಹಿರೇಣ್ಣನವರು ತಮ್ಮ ಆರ್ಟ್ ಎಕ್ಸ್ಪೀರಿಯನ್ಸ್ನಲ್ಲಿ ಬರೀತಾರೆ, ಒಳ್ಳೆಯ ಕಾವ್ಯಕ್ಕೆ ವಸ್ತು ಅಂಥ ವಿಶೇಷವಾಗಿರಬೇಕು ಅಂತ ಇಲ್ಲ ಅನ್ನುವುದು ಒಂದು ಥಿಯರಿ. ಆದರೆ ವಸ್ತುವು ಉದಾತ್ತ ಗಂಭೀರವಾದರೆ ಆ ಕಾವ್ಯ ರಮಣೀಯವಾಗುವುದರೊಳಗೆ ಸಂಶಯ ಇಲ್ಲ. ಅದು ಇನ್ನಷ್ಟು ಮತ್ತಷ್ಟು ಮೇಲ್ಮೆಯನ್ನು ಪಡೆಯುತ್ತದೆ ಅಂತ. ಅದಕ್ಕೆ ಉದಾಹರಣೆ ಅವರು ಉತ್ತರ ರಾಮಚರಿತೆ ಅಂತಾರೆ. ನೋಡಿ, ಶಾಕುಂತಲ ಸ್ವಪ್ನವಾಸವ ದತ್ತಾದಿಗಳನ್ನು ಕೊಡಲ್ಲ. ಯಾಕೆಂದರೆ ಶಾಕುಂತಲ ಸ್ವಪ್ನವಾಸವ ದತ್ತಾದಿಗಳ ನಾಯಕರನ್ನು ನೋಡಿದ್ರೆ ಅವರು ರಾಮನ ಮಟ್ಟದವರಲ್ಲ. ಹೀಗಾಗಿ ಅವನ ಟೇಕ್ ಆಫ್ ಪಾಯಿಂಟೇ ದೊಡ್ಡದು. ಹಾಗಂತೇಳಿ ರಾಮಾಯಣ ಕಥೆ ಆಧರಿಸಿಬಿಟ್ಟು ಏನು ಕಾಡು ಕಗ್ಗನ್ನು ಬರೆದು ಬಿಟ್ಟಿದ್ರು ಅದು ಶ್ರೇಷ್ಠ ಅನ್ನೋಕ್ಕಾಗೋಲ್ಲ. ಒಳ್ಳೆಯ ವಸ್ತುವನ್ನು ತಗೊಂಡು ಒಳ್ಳೆಯ ರೀತಿಯಲ್ಲಿ ಬರೀಬೇಕು. ಆಗ ಡಬಲ್ ಅಡ್ವಾಂಟೇಜ್ ಅನ್ನುವಂಥದ್ದು. ಇನ್ನು ನೇರವಾಗಿ ಕೃತಿಗೆ ಬರೋಣ. ಬಹುಭೂತಿ ತನ್ನ ಮಾಲತಿ ಮಾಧವದಲ್ಲಿ ಆಡಂಬರದ ಶ್ರದ್ಧರಾ ಛಂದಸ್ಸಿನಲ್ಲಿ ಒಂದು ಚಿತ್ರಣವನ್ನು ಕೊಡ್ತಾನೆ. ಸಾನಂದಂ ನಂದಿಹಸ್ತ ಹತ ಮುರಜರವ ಅಂತ, ಮುರಜರವ ಹೂತ ಕೌಮಾರ ಬರ್ಹಿ ಅಂತ ಶುರು ಮಾಡಿ ಶಿವನ ಸಂಧ್ಯಾತಾಂಡವಕ್ಕೆ ನಂದಿಕೇಶ್ವರ ಮೃದಂಗವನ್ನು ನುಡಿಸೋದಕ್ಕೆ ಆರಂಭ ಮಾಡ್ತಾನೆ. ಆ ಮೃದಂಗದ ಝಂಕಾರವನ್ನು ಕೇಳಿ ಕುಮಾರಸ್ವಾಮಿಯ ನವಿಲು ಮೋಡ ಬಂದಿದೆ, ಅದರ ಗರ್ಜನೆ ಅಂತ ಭಾವಿಸಿ ಗರಿಕೆದರಿ ಹಾರಾಡಿ ಕುಣಿಯೋದಕ್ಕೆ ನೋಡುತ್ತೆ. ಅದರ ಸಂಭ್ರಮವನ್ನು ಕಂಡು ಶಿವನ ಕೊರಳಲ್ಲಿರ್ತಕ್ಕಂಥ ಹಾವು ಇದು ನನ್ನನ್ನೆಲ್ಲಿ ತಿನ್ನೋಕ್ಕೆ ಬರುತ್ತೋ ಅಂತ ಹೆದರಿ ಬಿಲ ಅಂತ ಭಾವಿಸಿ ಗಣಪತಿಯ ಸೊಂಡಿಲಲ್ಲಿ ತೂರುತ್ತೆ. ಆಗ ಗಣಪತಿ ಸೀನಕೊಂಡು ತಲೆಯನ್ನೆಲ್ಲ ಹೀಗೆ ತೂಗಿ ಚಿತ್ಕಾರ ಮಾಡ್ತಾನಲ್ಲ, ಆ ಚಿತ್ಕಾರಗಳು ನಮ್ಮನ್ನು ಕಾಪಾಡಲಿ ಅಂತ. ಎಲ್ಲಿಗಿದೆ ನೋಡಿ. ವೈನಾಯಕ್ಯ ಪಾಂತು ಚಿತ್ಕಾರವತ್ಯ ವದನ ವಿಧುತಯ ಪಾಂತು ಚಿತ್ಕಾರವತ್ಯ. ಗಣಪತಿ ಚಿತ್ಕರಿಸಿ ತಲೆಯನ್ನು ಹಿಂಗೆ ಆಡಿಸೋದನ್ನೆಲ್ಲ, ಸೊಂಡಲು ಹಾಗಾಗಿ ಓಲಾಡಿಸೋದನ್ನೆಲ್ಲ ಅದು ನಮ್ಮನ್ನು ಕಾಪಾಡಲಿ ಅಂತ. ಎಂಥ ಅಗ್ಗದ ತನಕ್ಕೆ ಬಂತು. ಅಂದರೆ ಇವನು ಹಾದಿ ಬಿಟ್ಟೆಲ್ಲ ಮಾಡಿದವನು, ಕಡೆಗೆ ಜ್ಞಾನೋದಯ ಮಾಡಿಕೊಂಡವನು. ಜನರನ್ನು ಒಲಿಸ್ಕೊಳ್ಳೋದಕ್ಕೆ ಎಷ್ಟೆಷ್ಟೋ ಮಸಾಲೆ ಸಿನಿಮಾ ತೆಗೆದು ಕಡೆಗೆ ಇದಲ್ಲ ಅಂತ ಭಾವಿಸಿಕೊಂಡು ಉತ್ತರ ರಾಮಚರಿತೆಗೆ ಬಂದವನು. ಈ ಆಡಂಬರದಿಂದ ಇಲ್ಲಿಗೆ ಬಂದದ್ದು ಇದಂ ಕವಿಭ್ಯ ಪೂರ್ವೇಭ್ಯೋ ನಮೋ ವಾಕಂ ಪ್ರಶಸ್ಮಹೇ ವಂದೇಮ ದೇವತಾಂ ವಾಚಂ ಅಮೃತಾಂ ಆತ್ಮನಃ ಕಲಾಂ ಅಥವಾ ವಂದೇ ಮಹಿಚತಾಂ ವಾಣೀಂ ಅಮೃತಾಂ ಆತ್ಮನಃ ಕಲಾಂ. 2 ಪಾಠಗಳು ಇವೆ, 2 ಚೆನ್ನಾಗೇ ಇವೆ. ಈ ಕವಿಗಳಿಗೆ, ಪೂರ್ವದ ಕವಿಗಳಿಗೆ, ಪೂರ್ವ ಸೂರ್ಯಗಳಿಗೆ ನಮೋ ವಾಕಂ ಪ್ರಶಸ್ಮಹೇ ಇದಂ ಕವಿಭ್ಯ ಪೂರ್ವೇಭ್ಯ. ಪೂರ್ವ ಸೂರ್ಯಗಳೆಲ್ಲರಿಗೂ ನಮಸ್ಕಾರ. ವಂದೇಮ ಅಂತಂದರೆ ನೋಡಿ, ನಾವು ದಿವ್ಯವಾದಂಥ ವಾಗ್ ದೇವತೆಯನ್ನು ನಾವು ನಮಸ್ಕಾರ ಮಾಡ್ತೀವಿ. ವಿಂದೇಮ ಅಂತ ಒಂದು ಪಾಠವೂ ಉಂಟು. ವಿಂದೇಮ ದೇವತಾಂ ವಾಚಂ ಅಮೃತಾಂ ಆತ್ಮನಃ ಕಲಾಂ. ವಿಂದೇಮ ಅಂದರೆ ಪಡ್ಕೊಳ್ಳೋಣ. ಯಾವುದನ್ನು? ದೇವತಾಂ ವಾಚಂ, ದೇವಿಯಾದ ವಾಕ್ಕನ್ನು ಪಡೆದುಕೊಳ್ಳೋಣ. ಅವಳು ಎಂಥವಳು? ಅಮೃತಾಂ ಆತ್ಮನಃ ಕಲಾಂ, ಆತ್ಮದ ಅಮೃತ ಕಲಾ ಸ್ವರೂಪಿಣಿ ಆದವಳು. ಇಲ್ಲಿ ವಂದೇ ಮಹಿ ಅಂತ ಒಂದು ಪಾಠ ಉಂಟು. ವಂದೇ ಮಹಿಚತಾಂ ವಾಣೀಂ ಅಮೃತಾಂ ಆತ್ಮನಃ ಕಲಾಂ. ಕಾಣಿಯವರು ಹೇಳ್ತಾರೆ, ವಂದೇ ಮಹಿಚತಾಂ ವಾಣೀಂ ಅನ್ನೋ ಪಾಠಕ್ಕಿಂತ ವಿಂದೇಮ ದೇವತಾಂ ವಾಚಂ ಅನ್ನೋದು ಚೆನ್ನ ಅಂತ. ಯಾಕೆಂದರೆ ನಮೋ ವಾಕಂ ಪ್ರಶಸ್ಮಹೇ ನಮಸ್ಕಾರ ಮಾಡ್ತೀವಿ ಅಂತ ಆದಮೇಲೆ ಮತ್ತೆ ಒಂದೇ ಮಹಿ ನಮಸ್ಕಾರ ಮಾಡ್ತೀವಿ ಅಂತ 2ನೇ ಕ್ರಿಯಾಪದವು ಅದೇ ಅರ್ಥದ್ದಾಗೋದಕ್ಕಿಂತ ವಿಂದೇಮ ಅಂತಂದರೆ ತಿಳಿತೀವಿ, ಪಡೀತೀವಿ. ಅಂದರೆ ನಾವು ಆ ವಾಗ್ದೇವತೆಯ ಸತ್ವವನ್ನು ಪಡ್ಕೊಳ್ತೀವಿ ಅನ್ನುವ ಅರ್ಥ. ಸರಿ, ನಮಸ್ಕಾರ ಮತ್ತು ಪ್ರಾಪ್ತಿ ಅಂದರೆ ಗೌರವ ಮತ್ತು ಪ್ರಾಪ್ತಿ ಅನುಭವ ಎರಡೂ ಕೂಡ ಉಂಟು. ಗೌರವ ಒಂದು ಅಭಿವ್ಯಕ್ತಿ ಆದರೆ ಅನುಭವ ಒಂದು ಪ್ರಾಪ್ತಿ. ಈ ಎರಡೂ ದೃಷ್ಟಿಯಲ್ಲಿ ಕಾಣಿಸುತ್ತೆ. ಪೂರ್ವ ಕವಿಗಳಿಗೆ ನಮಸ್ಕಾರ. ಇನ್ನು ಆ ವಾಗ್ದೇವತೆಯನ್ನು ನಾವು ಮೈದುಂಬಿಸಿಕೊಳ್ಳೋಣ, ಮನದುಂಬಿಸಿಕೊಳ್ಳೋಣ ಅಂತ. ಅವಳು ಎಂಥವಳು? ಅಮೃತಾಂ ಆತ್ಮನಃ ಕಲಾಂ. ಇದು ಅತ್ಯಂತ ಶ್ರೇಷ್ಠವಾದ ಫ್ರೇಸ್ ಅಂತ ಅನಿಸುತ್ತೆ. ಆತ್ಮದ ಅಂದರೆ ಪರಮಾತ್ಮನ ಅಮೃತವಾದ ಶಾಶ್ವತ ರಮಣೀಯವಾದಂಥ ಕಲೆ ಅಂತ. ಕಲ್ ಸಂಖ್ಯಾನೇ ಕ್ಷೇಪೆ ಗತವು ಅಂತ ಧಾತು. ಸಂಖ್ಯಾನ ಅಂತಂದರೆ ಒಂದು ವಿಚಾರ, ತರ್ಕ, ಎಣಿಕೆ. ಕಲೆಯಲ್ಲಿ ಒಂದು ವಿಚಾರ ಇರಬೇಕು. ಮತ್ತು ಗತಿ, ಅಲ್ಲಿ ಒಂದು ಚಲನಶೀಲತೆ ಉಂಟು. ಅದು ಯಾಂತ್ರಿಕವಾದದ್ದಲ್ಲ, ಜಡವಾದದ್ದಲ್ಲ, ಜಂಗಮಶೀಲವಾದದ್ದು, ಕಾಲ ದೇಶಗಳಿಗೆ ತಕ್ಕಂತೆ ಸ್ಪಂದಿಸಬಲ್ಲದ್ದು ಅಂತ ಗೊತ್ತಾಗುತ್ತೆ. ಇಟ್ ಹ್ಯಾಸ್ ಟು ಬಿಕಮ್ ರಿಲೆವೆಂಟ್
ಆನ್ ಡಿಫರೆಂಟ್ ಸ್ಪೇಸಸ್ ಆ್ಯಂಡ್ ಟೈಮ್ಸ್. ಹಾಗೆಯೇ ಮತ್ತೊಂದು ಕ್ಷೇಪೆ, ನಮ್ಮನ್ನು ಅಲೌಕಿಕವಾದ ಆನಂದಕ್ಕೆ ಎತ್ತಿ ಎಸೆದು ಬಿಡಬೇಕು ಅಂತ. ಇಟ್ ಹ್ಯಾಸ್ ಟು ಥ್ರೋ ಇನ್ ಟು ದಿ ವರ್ಲ್ಡ್ ಆಫ್ ಎಕ್ಸ್ಟಸಿ. ಆ ರೀತಿ ಮಾಡಬೇಕು. ಅದು ಆತ್ಮನ ಕಲಾಂ ಅನ್ನುವಲ್ಲಿ ಕಲಾ. ಅದು ಆತ್ಮನ ಕಲಾ, ಪರಮಾತ್ಮನ ಕಲಾ, ಸಚ್ಚಿದಾನಂದ ಸ್ವರೂಪಿಯಾದ ಆ ಪರತತ್ವದ ಕಲೆ, ಶ್ರೇಷ್ಠವಾದ ಈ ಅಭಿವ್ಯಕ್ತಿ. ಅದನ್ನು, ಆ ವಾಣಿಯನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ. ಚಿಕ್ಕ ಅನುಷ್ಟುಪ್ಪು, ಆಡಂಬರಗಳೆಲ್ಲ ಹೋಯಿತು. ಆ ಗಣಪತಿ ಸೊಂಡ್ಲಾಡಿಸೋದು, ಚಿತ್ಕಾರ ಮಾಡೋದು, ಆ ಒಂದು ಚಿತ್ರಣದಿಂದ ಇಲ್ಲಿಗೆ ಬಂದಿದ್ದಾನೆ ಅಂತಂದರೆ ಆ ಮೆಚ್ಯೂರಿಟಿ ಲೆವೆಲ್ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಸೂತ್ರಧಾರ ಬರ್ತಾನೆ, ಅಲ್ಲ ಮತ್ತು ವಿಸ್ತರೇಣ, ಸಾಕಿನ್ನ ವಿಸ್ತಾರ ಮಾಡೋದು ಬೇಡ, ನೇರವಾಗಿ ಪ್ರಸಂಗಕ್ಕೆ ಹೋಗೋಣ. ಕಾಲಪ್ರಿಯಾನಾಥನ ಯಾತ್ರೋತ್ಸವ ಅಂದರೆ ನಿನ್ನೆಯೇ ನಾನು ಹೇಳಿದ್ದೆ, ಅದು ಸೂರ್ಯ ದೇವಸ್ಥಾನವೇ ಅಥವಾ ಮಹಾದೇವ ಉಜ್ಜಯಿನಿಯ ಮಹಾಕಾಲನ ದೇವಸ್ಥಾನವೇ ಅಂತ ದೊಡ್ಡ ತಕರಾರು ಚರ್ಚೆ ಇದೆ. ಯಾವುದಾದ್ರೂ ಸರಿ, ದೇವಸ್ಥಾನದಲ್ಲಿ ಆಯಿತು, ನಮಗದು ಬಹಳ ಮುಖ್ಯ. ಏಕೆಂದರೆ ಕೆಲವರು ಹೇಳ್ತಾರೆ ಕೋಣಾರ್ಕ ಒಂದು, ಮುಲ್ತಾನ ಅಥವಾ ಮೂಲಸ್ಥಾನ ಒಂದು, ಮತ್ತು ಕಾಲ್ಪಿ ಅಂತ ಹೇಳ್ತಕ್ಕಂಥ ಕಾಲಪ್ರಿಯ ಅಂತಕ್ಕಂಥ ಒಂದು ಜಾಗ ನರ್ಮದಾ ತೀರದ್ದು. ಈ 3 ಜಾಗಗಳಲ್ಲಿ ಸೂರ್ಯನ ದೇವಸ್ಥಾನಗಳಿದ್ದವು. ಇದೊಂದು ತ್ರಿಕೋಣ. ಹಾಗಾಗಿ ಅಲ್ಲಿ ನಾವು ವಿಶೇಷವಾಗಿ ಕಾಣ್ತೀವಿ ಭೌಭೂತಿಯ ಪ್ರಸ್ತಾವ. ಅದಕ್ಕೆ ಅವನ ಮಹಾವೀರ ಚರಿತ್ರದ ನಾಂದಿ ಶ್ಲೋಕದ ಮೊದಲ ಒಂದು ಶ್ಲೋಕ ಕೂಡ ಸೂರ್ಯನ ಪರವಾಗಿರುವುದು ಸಾಕ್ಷಿ ಅಂತಾರೆ. ಏನೇ ಇರಲಿ, ಒಟ್ಟಿನಲ್ಲಿ ಇವನು ಜಾತ್ರೆಗಳಲ್ಲಿ ತನ್ನ ರಂಗಪ್ರಯೋಗ ಮಾಡಿದ. ಆ ಸಾಮಾನ್ಯರು ಕೂಡ ಇದನ್ನು ಓದಿ ಇದನ್ನು ಕಂಡು ಮೆಚ್ಚಲಿ ಎನ್ನುವುದಿತ್ತು ಅಂತ ಗೊತ್ತು ಅವನಿಗೆ. ಅವನು ಹೇಳ್ತಾನೆ, ದೊಡ್ಡ ದೊಡ್ಡ ಆಡಂಬರದ ತನ್ನ ಪರಿಚಯವನ್ನೆಲ್ಲ ಬಿಟ್ಟುಬಿಟ್ಟ. ಅಸ್ತಿ ಖಲು ತತ್ರ ಭವಾನ್ ಕಾಶ್ಯಪ ಶ್ರೀಕಂಠ ಪದಲಾಂಛನ ಪದವಾಕ್ಯ ಪ್ರಮಾಣಜ್ಞೋ ಭವಭೂತಿರ್ನಾಮ. ತನ್ನ ಫ್ಯಾಮಿಲಿ ಹಿಸ್ಟ್ರಿ, ತನ್ನ ವಂಶ, ಮನೆ, ಊರು, ಕೇರಿ ಅದರೆಲ್ಲದರ ವಿವರವನ್ನು ಬಿಟ್ಟು ತನ್ನ ಗೋತ್ರ, ತನ್ನ ವಿದ್ಯೆ, ತನ್ನ ಹೆಸರು ಇಷ್ಟನ್ನು ಮಾತ್ರ ಹೇಳ್ತಾ ಇದ್ದಾನೆ. ಅವನು ತಾಯಿ ಹೆಸರನ್ನು ಹೇಳ್ಕೊಳ್ತಾನೆ, ಜಾತುಕರ್ಣಿ ಪುತ್ರ ಅಂತ. ಅಪ್ಪನ ಹೆಸರು, ತಾತನ ಹೆಸರು, ಮುತ್ತಾತನ ಹೆಸರು ಎಲ್ಲ ಬಿಟ್ಟುಬಿಟ್ಟ. ಈಗ ತಾಯಿಯ ಮಗ. ಇದು ತುಂಬ ದೊಡ್ಡದಾದದ್ದು. ಆ ಮಾತಿಗೆ, ಹೆಣ್ಣಿಗೆ ಬೆಲೆ ಕೊಡ್ತಾನೆ ಅನ್ನೋದಕ್ಕೆ ವಾಣಿಗೂ ಮತ್ತು ಇಲ್ಲಿ ತನ್ನ ತಾಯಿಗೂ ಅವನು ಕೊಡ್ತಕ್ಕಂಥ ಗೌರವ ಕಾಣಿಸ್ತಾ ಇದೆ. ಆದರೆ ನೋಡಿ ಅವನ ಆತ್ಮವಿಶ್ವಾಸ ಎಂಥದ್ದು. ಎಂ ಬ್ರಹ್ಮಾಣಮಿಯಂ ದೇವಿ ವಾಗ್ವಶ್ಯೇವಾನುವರ್ತತೆ ಉತ್ತರಂ ರಾಮಚರಿತಂ ತತ್ಪ್ರಣೀತಂ ಪ್ರಯುಕ್ಷತೆ. ಯಾವ ಈ ಬ್ರಾಹ್ಮಣನನ್ನು, ಜ್ಞಾನಿಯನ್ನು ಸರಸ್ವತಿ ಕೂಡ ಅನುನಯದಿಂದ ಹಿಂಬಾಲಿಸ್ತಾಳೋ ಅಂಥ ಭೌಭೂತಿ ಬರೆದಿರ್ತಕ್ಕಂಥದ್ದು ಈ ಉತ್ತರ ರಾಮಚರಿತೆ ನೋಡಿ ಅಂಥೇಳಿ ನಾನೀಗ ಈ ಪ್ರಯೋಗವನ್ನು ಮಾಡ್ತೀನಿ ಅಂತ ಸೂತ್ರಧಾರ ಹೇಳ್ತಾನೆ. ಯಶಸ್ಮಿ ಕವಿವಶಾತ್ ಅಯೋಧ್ಯಕಃ ತದಾನೀಂ ತನಶ್ಚ ಸಮೃದ್ಧ. ಇದು ನೋಡಿ, ನಾನೀಗ ಅಯೋಧ್ಯೆಯ ಒಬ್ಬ ನಾಗರಿಕ ಆಗಿಬಿಟ್ಟಿದ್ದೀನಿ ಅಂತಂತಾನೆ ಸೂತ್ರಧಾರ. ಇದು ಒಂದು ಅದ್ಭುತವಾದ ರಂಗದ ಟೆಕ್ನಿಕ್. ಅಲ್ಲಲ್ಲಿ ಕೆಲವರು ಬಳಸಿದ್ದಾರೆ. ಇದು ಅಂದರೆ ಸೂತ್ರಧಾರನೇ ಕಾವ್ಯದ, ಅಂದರೆ ದೃಶ್ಯ ಕಾವ್ಯ ನಾಟಕದ ಒಂದು ಪಾತ್ರಧಾರಿ ಆಗುವಂಥದ್ದು. ಅದು ಆಮೇಲೆ ರಂಗಸ್ಥಳದಿಂದ ವಾಪಸ್ ಹೋಗಿ ಬಂದ ಮೇಲೆ ಮಾಡುವಂತೆ ತೋರಿಸ್ತಾರೆ. ಇಲ್ಲಿ ಇವನು ಬರ್ಬರ್ತಾ ಇದ್ದಂತೆಯೇ ನೋಡಿ, ನಾನು ಸೂತ್ರಧಾರ ಈಗ ರಾಮಾಯಣ ಕಾಲದ ಪಾತ್ರಧಾರಿ ಆಗಿಬಿಡ್ತೀನಿ ಅಂತಾನೆ. ಈಗಿದು ಅತ್ಯಾಧುನಿಕವಾದ ರಂಗತಂತ್ರ ಅಂತ ಹೇಳ್ತಾರೆ. ನಮ್ಮಲ್ಲಿ ಮೊದಲಿಂದ ಇದು ಬಳಕೆಗಿದ್ದಂಥದ್ದು. ಈಗ ಬಳಸಿದ್ರೆ ಸಂತೋಷ. ಭರತಮುನಿ, ಭೌಭೂತಿ ಮೊದಲಾದವರ ಪರಂಪರೆಯಲ್ಲಿ ಬಂದದ್ದು ಅಂತ. ರಂಗಸ್ಥಳದಲ್ಲಿ ಪ್ರಯೋಗಕ್ಕೆ ಬಂದ ನಿರ್ದೇಶಕನೇ ಅವನು ಒಂದು ಪಾತ್ರವಾಗಿ ಪರಿಣಮಿಸ್ತಕ್ಕಂಥ ಸೂಚನೆಯನ್ನು ನಾವು ಮುದ್ರಾ ರಾಕ್ಷಸದಲ್ಲಿ, ವೇಣಿ ಸಂಹಾರದಲ್ಲಿ ಮತ್ತು ಮೃಚ್ಛಕಟಿಕಾದಿಗಳಲ್ಲೆಲ್ಲ ನಾವು ನೋಡ್ತೀವಿ. ಸೂತ್ರಧಾರ ಮತ್ತು ನಟಿ ಮಾತಾಡ್ತಾ ಇದ್ದಂತೆಯೇ ವಿದೂಷಕ ಮೈತ್ರೇಯ ಬರ್ತಾನೆ. ಮೈತ್ರೇಯನಿಗೂ ಸೂತ್ರಧಾರನಿಗೂ ಮಾತು, ತೆರೆಮರೆಯ ಮಾತುಗಳು ಶುರುವಾಗುತ್ತೆ. ಹೀಗೆ ಸೂತ್ರಧಾರ ಆ ಕಾಲದ ಉಜ್ಜಯಿನಿಗೆ, ಚಾರುದತ್ತನ ಕಾಲಕ್ಕೆ ಹೊರಟು ಬಿಡ್ತಾನೆ. ಇಲ್ಲಿ ಹಾಗೆ ಇವನು ಸಾಕ್ಷಾತ್ ಅಯೋಧ್ಯೆಯ ಪ್ರಜೆ ಆಗಿಬಿಡ್ತಾನೆ. ಅವನು ಹೇಳ್ತಾನೆ, ಈಗ ರಾಮನ ಪಟ್ಟಾಭಿಷೇಕವಾಗಿದೆ. ಹಾಗಾಗಿ ಬೀದಿ ಬೀದಿಗಳಲ್ಲಿ, ಕೇರಿಗಳಲ್ಲಿ ಉತ್ಸವ ನಡೀತಾ ಇದೆ. ಪಟ್ಟಾಭಿಷೇಕ ಸಮಯ ರಾತ್ರಿಂದಿವಂ ಅಸಂಹೃತ ನಾಂದೀಕ. ಅಂದರೆ ಎಲ್ಲ ಕಡೆಯಲ್ಲಿಯೂ ಮಂಗಳ ನಡೀತಾ ಇದೆ. ಮಂಗಳ ವಾದ್ಯಗಳು, ಹಾಡು, ಹಸೆ, ಕುಣಿತ ಎಲ್ಲ ಉಂಟು. ತತ್ಕಿಮಿದಾನೀಂ ವಿಶ್ರಾಂತಚಾರ ಚರಣಾನಿ ಚತ್ವರಸ್ಥಾನಾನಿ. ಈಗ ಆ ಕಾರಣದಿಂದಲೇ ಎಲ್ಲಿಯೂ ಗೂಢಚಾರರಿಲ್ವಾ, ಏನೂ ಇಲ್ವಾ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಉತ್ಸವ ವೈಭವ ಇದೆಲ್ಲ ಇದ್ದಾಗ ಸೆಕ್ಯೂರಿಟಿಗೂ ಕೂಡ ಒಂದು ಮಟ್ಟದ ಕ್ಯಾಶುವಲ್ ಅನ್ನುವಂಥ ಚಾನ್ಸಸ್ ಬಂದುಬಿಡುತ್ತೆ. ಅವರು ಹಾಯಾಗಿ ಸಲೀಸಾಗಿದ್ದು ಬಿಡ್ತಾರೆ, ಎಚ್ಚರದಲ್ಲಿರೋದಿಲ್ಲ, ಅಪ್ರಮತ್ತರಾಗಿರೋದಿಲ್ಲ ಅನ್ನುವಂಥ ಸೂಚನೆ. ಅದಕ್ಕೆ ನಟನನ್ನು ಕರೀತಾನೆ, ಯಾರಾದರೂ ಇದ್ದಾರಾ ಅಂತ. ಅವನ ಸಹಚರನಾದಂಥ ಒಬ್ಬ ಪಾತ್ರಧಾರಿ ರಂಗಜೀವಿ. ಅವನು ಹೇಳ್ತಾನೆ, ಹೌದು, ಈಗ ಎಲ್ಲರೂ ಕೂಡ ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಸರಿಯಾಗಿದೆ. ವಾನರರು ಕಿಷ್ಕಿಂಧೆಗೆ ಹೋದರು, ರಾಕ್ಷಸರು ಲಂಕೆಗೆ ಹೋದರು, ಇನ್ನು ದೇವರ್ಷಿಗಳು ಮೊದಲಾದವರೆಲ್ಲ ಆಶ್ರಮಗಳನ್ನು ತಲುಪಿಬಿಟ್ರು, ರಾಜರ್ಷಿಗಳೆಲ್ಲ ಅವರವರ ರಾಜ್ಯವನ್ನು ಸೇರಿದರು. ಇನ್ನು
ವಸಿಷ್ಠ ಮೊದಲಾದವರೆಲ್ಲರೂ ಕೂಡ, ಅಂತಃಪುರದ ಹಿರಿಯರಾದ ಕೌಸಲ್ಯ, ಸುಮಿತ್ರೆ ಮೊದಲಾದವರೆಲ್ಲರೂ ಕೂಡ ಅಳಿಯನಾದಂಥ ಋಷ್ಯಶೃಂಗನ ಆಶ್ರಮದಲ್ಲಿ 12 ವರ್ಷಗಳ ದೀರ್ಘ ಸತ್ರ ನಡೆಯುತ್ತದೆ ಅಂತ ಅರುಂಧತಿಯ ಜೊತೆಗೆ ಅಲ್ಲಿ ಹೊರಟೋಗ್ಬಿಟ್ಟಿದ್ದಾರೆ. ಹೀಗಾಗಿ ಇರುವುದು ಯಾರು? ರಾಮ, ಅವನ ತಮ್ಮಂದಿರ ಹೆಂಡತಿಯರು, ಸೀತೆ, ಇಷ್ಟೇ ಜನ ಅಂತ. ಇದು ರಾಮಾಯಣದಲ್ಲಿಲ್ಲ. ಈ ಒಂದು ಕಲ್ಪನೆ ಇವನು ಮಾಡ್ತಾನೆ. ಅಂದರೆ ಸೀತಾ ಪರಿತ್ಯಾಗದ ಕಾಲದಲ್ಲಿ ದೊಡ್ಡವರಿದ್ದಿದ್ರೆ ಖಂಡಿತ ಒಪ್ಪುತ್ತಾ ಇರಲಿಲ್ಲ ಅನ್ನೋ ಧ್ವನಿ. ಅದನ್ನು ಮುಂದೆ 4ನೇ ಅಂಕದಲ್ಲಿ ತೋರ್ಪಡಿಸ್ತಾನೆ. ಅದು ಅಂತಃಪುರದ ನೇತ್ರಗಳಾದಂಥ ಈ 3 ಜನ ತಾಯಂದರು ಇಲ್ಲದೇ ಇದ್ದಾಗ ನಡೆದದ್ದು. ರಾಮನನ್ನು ಪ್ರಶ್ನಿಸಿ ಅವನ ಒಂದು ನಿರ್ಣಯ ಎಂಥದ್ದು ಅಂತ ವಿಮರ್ಶೆ ಮಾಡುವ ದೊಡ್ಡವರು ಯಾರೂ ಇರಲಿಲ್ಲ. ಕುಲಗುರು ವಸಿಷ್ಠನೂ ಇಲ್ಲ, ಕುಲಗುರುವಿನ ಪತ್ನಿ ಮಹಾಸಾಧ್ವಿ ಅರುಂಧತಿಯೂ ಇಲ್ಲ. ಆ ಸ್ಥಿತಿ ಬಂದಿತ್ತು ಅಂತ. ಮತ್ತು ಆ ವಿವರಗಳೆಲ್ಲ ಗೊತ್ತಾಗ್ತಾ ಇದ್ದಂತೆ ನಟ ಅವನು ಹೇಳ್ತಾನೆ, ತೇನ ಹಿ ನಿರೂಪಯಿತು ರಾಜ್ಞ ಸುಪರಿಶುದ್ಧ ಉಪಸ್ಥಾನ ಸ್ತೋತ್ರ ಪದ್ಧತಿಂ ಭಾವ. ಈಗ ನಾವು ಒಂದು ವ್ಯವಹಾರವನ್ನು ಮಾಡಬೇಕಾಗಿದೆ. ರಾಜನಿಗೆ ತನ್ನ ಒಂದು ಕರ್ತವ್ಯ ಇತ್ಯಾದಿಗಳನ್ನೆಲ್ಲ ಬೋಧಿಸಬೇಕಾದಂಥ ಸಂದರ್ಭ ಬಂದಿದೆ. ಹಾಗಾಗಿ ಇವರೆಲ್ಲರೂ ಕೂಡ ರಾಜ ಬಾಂಧವ್ಯದ ಪ್ರೀತಿ ವಿಶ್ವಾಸದಿಂದ ರಾಜನನ್ನು ಅಭಿನಂದನೆ ಮಾಡಬೇಕು. ಅಭಿನಂದನೆ ಮಾಡಬೇಕಾದ್ರೆ ಒಳ್ಳೆಯ ಪದ್ಯರಚನೆ ಮಾಡಬೇಕು. ಪದ್ಯರಚನೆ ಮಾಡಿ ನಾವು ಪ್ರಜೆಗಳು ನಮ್ಮ ಸಂತೋಷವನ್ನು, ನಮ್ಮ ವಿಶ್ವಾಸವನ್ನು ಅವನಲ್ಲಿ ವ್ಯಕ್ತೀಕರಿಸಬೇಕು. ಬಾ ಹೋಗೋಣ ಅಂತ ನಟ ಹೇಳ್ತಾನೆ. ಅದಕ್ಕಾಗಿ ನೀನು ನನಗೆ ಸಹಾಯ ಮಾಡು ಅಂತ. ರಾಜದ್ವಾರಮೇವ ಸ್ವಜಾತಿ ಸಮಯೇನ ಉಪತಿಷ್ಠಾವ. ಸೂತ್ರಧಾರ ಹೇಳ್ತಾನೆ, ಒಳ್ಳೆಯದು, ನಾವು ಕವಿಗಳು, ಕಲಾವಿದರು, ರಂಗಜೀವಿಗಳು, ನಮ್ಮ ಕೌಶಲ್ಯವನ್ನು ರಾಜನಲ್ಲಿಗೆ ತೋರಿಸೋಣ, ಬಾ ಹೋಗೋಣ ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಸೂತ್ರಧಾರ ಇನ್ನೊಂದು ಎಚ್ಚರ ಹೇಳ್ತಾನೆ, ಮಾರಿಷ ಸರ್ವಥಾ ವ್ಯವಹರ್ತವ್ಯಂ ಕುತೋ ಹ್ಯವಚನೀಯತ ಯಥಾ ಸ್ತ್ರೀಣಾಂ ತಥಾ ವಾಚಾಂ ಸಾಧುತ್ವೇ ದುರ್ಜನೋ ಜನ. ಆದರೆ ಎಲ್ಲ ಕಡೆಯಲ್ಲಿಯೂ ಎಚ್ಚರದಿಂದ ಇರಬೇಕು. ಸರ್ವಥಾ ವ್ಯವಹರ್ತವ್ಯಂ ಕುತೋ ಹ್ಯವಚನೀಯತ. ಇಲ್ಲದೇ ಇದ್ದರೆ ನಿಂದೆ ಬಂದೇ ಬರುತ್ತದೆ. ನಿಂದೆ ಇಲ್ಲದ ಜಾಗ ಇಲ್ಲ. ಯಾಕೆ? ಸ್ತ್ರೀಯರಲ್ಲಿ ಮಾತಿನಲ್ಲಿ ಲೋಕ ಬಹಳ ಬೇಗ ತಪ್ಪು ಮಾಡುತ್ತದೆ. ಮಾತನ್ನು ಸ್ತ್ರೀಯರನ್ನು ದುರುಪಯೋಗ ಮಾಡಿಕೊಳ್ತಾರೆ ಅಂತನೋ ಮಾತು ಹೇಳ್ತಾನೆ. ಇದು ನೋಡಿ, ಅಯೋಧ್ಯೆಯ ಜನರು ಮಾತಿನ ಮೂಲಕ ಸೀತೆಯನ್ನು ದುರುಪಯೋಗ ಮಾಡಿದ್ದ. ಎಷ್ಟು ದೊಡ್ಡ ರೀತಿಯಲ್ಲಿ ಮುಖ್ಯ ಪ್ರಸಂಗಕ್ಕೆ ಬಂದುಬಿಡ್ತಾ ಇದ್ದಾನೆ. ನಟ ಹೇಳ್ತಾನೆ, ಅತಿ ದುರ್ಜನ ಇತಿ ವಕ್ತವ್ಯಂ. ಈ ಥರ ಮಾಡೋರು ತುಂಬ ತುಂಬ ದುರ್ಜನರು, ಬರೀ ದುರ್ಜನರಲ್ಲ ಅಂತ ಹೇಳಬೇಕು. ದೇವ್ಯಾ ಅಪಿ ಹಿ ವೈದೇಹ್ಯಾ ಸಾಪವಾದೋ ಯಥೋ ಜನ ರಕ್ಷೋ ಗೃಹಸ್ಥಿತಿರ್ಮೂಲಂ ಅಗ್ನಿಶುದ್ಧವು ತ್ವನಿಶ್ಚಯ. ಇನ್ನು ಎಲ್ಲದಕ್ಕಿಂತ ದುಃಖ ಏನಂತಂದರೆ, ನಮ್ಮ ಅಯೋಧ್ಯ ಜನಗಳೇ ಈ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಮಾತಿನ ಮುಸಲ ಧಾಟಿಯ ಮೂಲಕವಾಗಿ ಆ ದೇವಿ ಸೀತೆಯನ್ನೇ ಶಂಕಿಸ್ತಾ ಇದ್ದಾರೆ. ಅವರಿಗೆ ರಾವಣ ಕದ್ದುಕೊಂಡು ಹೋಗಿದ್ದು ವಿಶ್ವಾಸಾರ್ಹವಾಗಿದೆ, ಅಗ್ನಿಶುದ್ಧಿ ಮಾತ್ರ ಅವಿಶ್ವಸನೀಯವಾಗಿಬಿಟ್ಟಿದೆ ಅಂತ ಬಿಟ್ಟಂತಾನೆ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು. ಬಹುಭೂತಿ ತನ್ನ ಇಡೀ ಉತ್ತರಾಂಶರತಿಯಲ್ಲಿ ಆರ್ಯ ಛಂದಸ್ಸಿನ ಪದ್ಯಗಳನ್ನು ಬಳಸೇ ಇಲ್ಲ ಅನ್ನೋಷ್ಟು ಕಡಿಮೆ, ತುಂಬ ತುಂಬ ಕಡಿಮೆ. ಕಾಳಿದಾಸ ಶಾಕುಂತಲದಲ್ಲಿ ಅತಿ ಹೆಚ್ಚು ಬಳಸಿರೋದು ಆರ್ಯೆ. ಇಲ್ಲಿ ಬಹುಭೂತಿ ಬಳಸಿರ್ತಕ್ಕಂಥದ್ದು ಅತಿ ಹೆಚ್ಚು ಅನುಷ್ಟುಪ್. ಅನುಷ್ಟುಪ್ಪು ಆರ್ಷೇಯವಾದಂಥ ಛಂದಸ್ಸು. ಜೊತೆಗೆ ಆರ್ಯ ಶೃಂಗಾರಕ್ಕೆ ಹೆಚ್ಚಿನ ಅವಕಾಶ ಕೊಡ್ತಕ್ಕಂಥ ಛಂದಸ್ಸು. ಇಲ್ಲಿ ಶೃಂಗಾರಕ್ಕಿಂತ ಆರ್ಷೇಯವಾದ ಅಲೌಕಿಕತೆಗೆ, ಗಾಂಭೀರ್ಯಕ್ಕೆ ಅವಕಾಶ. 89 ಅನುಷ್ಟುಪ್ ಛಂದಸ್ಸಿನ ಶ್ಲೋಕಗಳನ್ನು ಬಳಸಿದ್ದಾನೆ. 2 ಆರ್ಯೆಯನ್ನು ಬಳಸಿದ್ದಾನೆ ಬಹುಭೂತಿ. ಕಾಳಿದಾಸ ಆರ್ಯನೇ ಹೆಚ್ಚು, ಅನುಷ್ಟುಪ್ಪನ್ನು ತುಂಬ ಕಡಿಮೆ ಬಳಸಿದ್ದಾನೆ. ಅಂದರೆ ಅವನು ಶೃಂಗಾರದ ಮೂಲಕವಾಗಿ ಶಾಂತವನ್ನು ಧ್ವನಿಸಬೇಕು ಅಂತ ಹೊರಟರೆ, ಇವನು ಆರ್ಷ ಕಾವ್ಯ ಕರುಣಾರಸ ಪ್ರಧಾನವಾದ ರಾಮಾಯಣದ ಆ ಧ್ವನಿಯ ಮೂಲಕವಾಗಿ ಶಾಂತವನ್ನು ತರಬೇಕು ಅಂತ ಹೊರಟಿದ್ದಾನೆ. ಆಮೇಲೆ ಸೂತ್ರಧಾರ ಹೇಳ್ತಾನೆ, ಯದಿ ಪುನರಿಯಂ ಕಿಂವದಂತಿ ಮಹಾರಾಜಂ ಪ್ರತಿ ಸ್ಯಂದೇತ ತತಃ ಕಷ್ಟಂ ಸ್ಯಾತ್. ಈ ವದಂತಿ ಇಷ್ಟು ವ್ಯಾಪಕವಾಗಿದ್ದಲ್ಲಿ ಮಹಾರಾಜನ ಕಿವಿಗೆ ಬಿದ್ದರೆ ತುಂಬ ತುಂಬ ಕಷ್ಟ ಆಗುತ್ತಲ್ಲ ಅಂತ. ಅದಕ್ಕೆ ನಟ ಹೇಳ್ತಾನೆ, ಹೌದು, ಸರ್ವಥಾ ಋಷಿಯೋ ದೇವಾಶ್ಚ ಶ್ರೇಯೋ ವಿಧಾಸ್ಯಂತಿ. ನಿಜ. ಆದರೆ ಋಷಿಗಳು ದೇವತೆಗಳು ಒಳ್ಳೆಯದು ಮಾಡ್ತಾರೆ. ಅಂದರೆ ನೋಡಿ, ದೇವತೆಗಳು ಅಯೋಧ್ಯೆಯ ಊರಿನವರಲ್ಲ, ಋಷಿಗಳು ಅಯೋಧ್ಯೆಯ ರಾಜ್ಯದವರಲ್ಲ, ಅವರು ವನವಾಸಿಗಳಾಗಿರ್ತಾರೆ. ಅಂದರೆ ಈ ನಾಗರಿಕರಿಗೆ ಗಾಸಿಪ್ ಮಾಡುವ ಟೆಂಡೆನ್ಸಿ ಬಹಳ ಇದೆ. ಆದರೆ ಆರಣ್ಯಕರಿಗೆ, ತಪಸ್ವಿಗಳಿಗೆ, ದೇವತೆಗಳಿಗೆ ಇಲ್ಲ. ಅಂದರೆ ಸೀತಾ ಚಾರಿತ್ರ್ಯ ಶಂಕೆ ಲೋಕಕ್ಕೆ ಬಂದರೆ ಆ ಊರಿನವ್ರು ಎಷ್ಟು ಪ್ರಯತ್ನ ಪಟ್ಟರೂ ರಿಪೇರಿ ಮಾಡೋಕ್ಕಾಗಲ್ಲ. ಇರ್ರಿಪೇರಬಲ್ ಲಾಸ್ ಅದು. ಕನಿಕರ ಬಂದು ಲೋಕಾನುಗ್ರಹದಿಂದ ದೇವತೆಗಳು ಋಷಿಗಳು ಮಾಡಬೇಕಷ್ಟೆ. ಅಂದರೆ ಮುಂದೆ ಸೀತೆಯನ್ನು ರಾಮನಿಗೆ ಸೇರಿಸಿಕೊಡ್ತಾನೆ ಕವಿ. ಬಹುಭೂತಿ ಅದನ್ನು ಮಾಡ್ತಾನೆ. ಅವನಿಗೆ ಒಂದು ವಿಶ್ವಾಸ ಏನಂದರೆ, ನಾನು ವಶ್ಯವಾಕ್ ಶಬ್ದ ಬ್ರಹ್ಮವಿದ,
ಶಬ್ದ ಬ್ರಹ್ಮ ಶಬ್ದ ಬ್ರಹ್ಮ ವಿಧ ಕವೇಹೇ ಪರಿಣತಾಂ ವಾಣಿ ಮಿಮಾಂ ಅಂತಲೇ ಹೇಳ್ತಾನೆ. ಶಬ್ದ ಬ್ರಹ್ಮ ವಿಧನಾದ ಕವಿಯ ಪರಿಣತ ಪ್ರಜ್ಞೆಯ ವಾಣಿ ಇದು. ಈ ಉತ್ತರಾಮಚರಿತೆ ಇದನ್ನು ಕೇಳಿದವರಿಗೆ ನೋಡಿದವರಿಗೆ ಪುಣ್ಯ ಬರುತ್ತೆ ಅಂತ ಅವನು ಬರೀತಾನೆ. ಪಪ್ಮಭಿಶ್ಚ ಪುನಾತಿ ಪಾವಯತಿ ಚ ಮಾತೇವ ಗಂಗೆವ ಚ ಅಂತೆಲ್ಲ ತಾನೇ ಹೇಳ್ಬಿಡ್ತಾನೆ. ತಾಯಿ ಗಂಗೆ ಇದ್ದಂತೆ, ಸಾಕ್ಷಾತ್ ಸರಸ್ವತಿ ಇದ್ದಂತೆ ಅಂತ. ಈ ಆಟಾಟೋಪಗಳು ಪರಮ ಸತ್ಯವಾಗಿ ಪರಿಣಮಿಸುತ್ತೆ. ಅಷ್ಟು ಉದಾರ ಗಂಭೀರವಾದದ್ದು ಈ ಕೃತಿ. ಆದರೆ ಅವನಿಗೆ ಒಂದು ವಿಶೇಷವಾದ ಆತ್ಮವಿಶ್ವಾಸ ಏನಂದರೆ, ನಾನು ವಾಲ್ಮೀಕಿಯ ಸ್ವರೂಪಿ ಅಂತನ್ನುವುದು. ಅಪಚಾರ ಅಂತಲ್ಲ ಅವನು. ಅಂದರೆ ವಾಲ್ಮೀಕಿ ಸೀತೆಯನ್ನು ಭೂಗರ್ಭಕ್ಕೆ ಕಳಿಸ್ಬಿಟ್ಟ, ಸಾಪವಾದಳಾಗಿ ಮಾಡಿಬಿಟ್ಟ, ನಾನು ನಿರಪವಾದಳನ್ನಾಗಿ ಮಾಡಿ, ರಾಮ ಮತ್ತೊಮ್ಮೆ ಪಾತಿವ್ರತ್ಯವನ್ನು ಪರೀಕ್ಷೆಯನ್ನು ಮಾಡಿ ತೋರಿಸು ಅಂತ ಹೇಳ್ತಾನೆ ರಾಮಾಯಣದಲ್ಲಿ. ಅದು ಸೀತೆಯ ಪಾಲಿಗೆ ತುಂಬ ಅನ್ಯಾಯ. ಆ ಸೀತೆಯ ಪಾಲಿಗೆ ಅನ್ಯಾಯ ಉಳಿಯುತ್ತೆ. ಹಾಗಾಗಿ ನಾನು ಅದನ್ನು ತಿದ್ದೋದಕ್ಕೆ ಹೊರಟಿದ್ದೀನಿ ಅಂತ ಎಲ್ಲೂ ಹೇಳೋಲ್ಲ. ಹೇಳಿ ಮಾಡಿದರೆ ಅದು ಕಲೆಯಲ್ಲ, ಹೇಳದೆ ಮಾಡಿದರೆ ಕಲೆ, ಹೇಳಿ ಮಾಡಿದರೆ ಶಾಸ್ತ್ರ. ಹೀಗಾಗಿ ಆ ದೃಷ್ಟಿ ಇರೋದ್ರಿಂದ ಹೆಜ್ಜೆಜ್ಜಿಗೂ ಅಷ್ಟು ಆತ್ಮವಿಶ್ವಾಸದಿಂದ ಅವನು ವರ್ತಿಸ್ತಾನೆ. ಆ ಆತ್ಮವಿಶ್ವಾಸ ಅಹಂಕಾರ ಆಗದೆ ಇರೋ ಮಟ್ಟಿಗೆ ಅವನನ್ನು ಪ್ರತಿಭೆ ಕಾಯ್ದಿದೆ. ಅದು ಈ ಕೃತಿಯಲ್ಲಿ ಮಾತ್ರ, ಮಿಕ್ಕ ಕಡೆ ಕಾಯ್ದಿಲ್ಲ. ಅವನ ಉತ್ತರರಾಮಚರಿತೆಯನ್ನು ಬಿಟ್ಟಂತೆ ಮಾಲತಿ ಮಾಧವದಲ್ಲಿ, ಮಹಾವೀರ ಚರಿತದಲ್ಲಿ ಹಾಗಿಲ್ಲ. ಆಮೇಲೆ ಈಗ ರಾಜ ಎಲ್ಲಿದ್ದಾನೆ ಅಂತಂದರೆ ಅವನು ಹೇಳ್ತಾನೆ, ಸ್ನೇಹಾತ್ ಸಭಾಜಯಿತು ಯತ್ಯ ದಿನಾನ್ಯಮೂನಿ ನಿತ್ಯೋತ್ಸವೇನ ಜನಕೋದ್ಯ ಗತೋ ವಿದೇಹಾನ್ ದೇವ್ಯಾಸ್ತತೋ ವಿಮನಸಃ ಪರಿಸಾಂತ್ವನಾಯ ಧರ್ಮಾಸನಾದ್ ವಿಶತಿ ವಾಸಗೃಹಂ ನರೇಂದ್ರ. ಈಗಷ್ಟೇ ಜನಕ ಪಟ್ಟಾಭಿಷೇಕಕ್ಕೆ ಬಂದವನು, ಅವನು ವಿದಾಯ ಹೇಳಿ ಹೋದ. ಇನ್ನು ಧರ್ಮಾಸನದಲ್ಲಿದ್ದು ರಾಜತಂತ್ರ ವ್ಯವಸ್ಥೆಯನ್ನೆಲ್ಲ ನೋಡಿ ಶ್ರಾಂತನಾದ ರಾಮ, ಗರ್ಭಿಣಿ ದೇವಿ ಅವಳಿದ್ದಾಳೆ ಸೀತೆ, ಅವಳಿಗೆ ಸ್ವಲ್ಪ ನೆಮ್ಮದಿಯನ್ನು ಕೊಡಬೇಕು, ಸಾಂತ್ವನ ಹೇಳಬೇಕು ಅಂತ ಹೇಳ್ಬಿಟ್ಟು ಧರ್ಮಾಸನವನ್ನು ಬಿಟ್ಟು ಈಗ ತನ್ನ ಒಂದು ನರ್ಮಾಸನಕ್ಕೆ, ಇಷ್ಟದ ಜಾಗಕ್ಕೆ, ಪ್ರಿಯವಾದಂಥ ಅರಮನೆಯ ಒಳಭಾಗಕ್ಕೆ, ಅಂತಃಪುರಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟಿದನು. ಇತ್ತ ಸೀತೆಗೆ ಎಲ್ಲ ಹಿರಿಯರು ದೂರ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದನು ಒಂದು ಸ್ವಲ್ಪ ಬೇಸರ. ಆ ಬೇಸರ ಇರೋದ್ರಿಂದ ಸಮಾಧಾನ ಮಾಡ್ತಾ ಇದ್ದಾನೆ. ಏನು ಮಾಡೋಣ? ರಾಮನ ಒಂದು ಸಾಂತ್ವನದ ರೀತಿ ನೋಡಿ. ಕಿಂತ್ವನುಷ್ಠಾನ ನಿತ್ಯತ್ವಂ ಸ್ವಾತಂತ್ರ್ಯಂ ಅಪಕರ್ಷತಿ ಸಂಕಟ ಹ್ಯಾಹಿತಾಗ್ನೀನ ಪ್ರತ್ಯವಾಯೇರ್ ಗೃಹಸ್ಥತ ಅಂತ ಹೇಳ್ಬಿಟ್ಟಂತಾನೆ. ಅಂದರೆ ನಮ್ಮ ಒಂದು ಧರ್ಮ ಕರ್ಮಗಳ ಚೌಕಟ್ಟು ತುಂಬ ಕಠೋರವಾದದ್ದು. ಅನುಷ್ಠಾನ ನಿಯತತ್ವ ಅನ್ನುವುದೇನಿದೆ ಅದು ಬಿಡೋದಕ್ಕಾಗೋದಿಲ್ಲ. ಋಷಿಗಳೆಲ್ಲ ಹೋಗಿಬಿಟ್ರು, ರಾಜರ್ಷಿಗಳು ಹೋದರು, ಬಂಧು ಬಾಂಧವರು ಹೋದರು. ಅವರ ಕರ್ತವ್ಯ ಇದೆಯಲ್ಲ, ಎಷ್ಟು ದಿವಸ ಹಬ್ಬದಲ್ಲಿರೋಕ್ಕೆ ಸಾಧ್ಯ? ಹೊರಟೋಗಿದ್ದಾರೆ. ಹಾಗಾಗಿ ಪ್ರತ್ಯವಾಯಿ ಗೃಹಸ್ಥತ ಸಂಕಟ, ಪ್ರತ್ಯವಾಯಾದಿಗಳಿಂದ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಮಾಡಿಕೊಳ್ಬೇಕಾಗುತ್ತೆ, ಇಲ್ಲದೇ ದೋಷ ಬಂದುಬಿಡುತ್ತೆ. ಅದಕ್ಕಾಗಿ ಆಹಿತಾಗ್ನಿಗಳಾದವರಿಗೆ, ತ್ರೇತಾಗ್ನಿಗಳನ್ನು ಇಟ್ಟುಕೊಂಡು ಉಪಾಸನೆ ಮಾಡೋರಿಗೆಲ್ಲ ತುಂಬ ಕಷ್ಟವಾದಂಥದ್ದು ಸ್ವಾತಂತ್ರ್ಯವನ್ನು ತೆಗೆದುಬಿಡುತ್ತೆ ಅಂತ. ಸಾರ್ವಜನಿಕ ವ್ಯಕ್ತಿ ಆದಷ್ಟು, ಜವಾಬ್ದಾರಿ ಬಂದಷ್ಟು ಸ್ವಾತಂತ್ರ್ಯ ಕಡಿಮೆ ಆಗುತ್ತೆ. ಆ ಒಂದು ಸೌಲಭ್ಯಕ್ಕೆ ಈ ಬೆಲೆಯನ್ನು ತೆರಲೇಬೇಕು, ಬೇರೆ ದಾರಿಯೇ ಇಲ್ಲ. ಹಾಗಾಗಿ ರಾಜನಾದ ಮೇಲೆ ತನಗೂ ಸ್ವಾತಂತ್ರ್ಯ ಹೋಗಿದೆ ಎನ್ನುವ ಮಾತು. ಈ ಸೂಚನೆ ಏನೆಂದರೆ, ಸೀತಾಪವಾದ, ಸೀತಾ ಪರಿತ್ಯಾಗಕ್ಕೆ ಮುಂದೆ ಮುನ್ಸೂಚನೆಯಾಗುವುದರೊಳಗೆ ಸಂದೇಹವಿಲ್ಲ. ರಾಜ ಪ್ರಜೆಗಳಿಗೆ ಅಧೀನವಾಗಿರಬೇಕು. ಏನು ಮಾಡೋದು? ಸೀತೆಗೂ ಗೊತ್ತು ಪಾಪ. ಜಾನಾಮಿ ಆರ್ಯಪುತ್ರ ಜಾನಾಮಿ ಕಿಂತು ಸಂತಾಪಕಾರಿಣೋ ಬಂಧುಜನ ವಿಪ್ರಯೋಗ ಭವಂತಿ. ಆದರೆ ಬಂಧುಜನರು ದೂರ ಹೋಗೋದು ಮಾತ್ರ ತುಂಬ ಸಂತಾಪವನ್ನು ಮಾಡುತ್ತೆ ಅಂತ ರಾಮ ಹೇಳ್ತಾನೆ. ಹೌದು, ಏತೇಹಿ ಹೃದಯ ಮರ್ಮಚ್ಛಿದ ಸಂಸಾರ ಭಾಗ. ಇದೇ ಸಂಸಾರಿಗಳಿಗೆ ಹೃದಯ ಮರ್ಮಚ್ಛೇದಕವಾದಂಥದ್ದು ಅಂತ. ಈ ಮೂಲಕವೇ ಇವರಿಗೆ ವಿಯೋಗ ಬಂದರೆ ಹೇಗಿರಬಹುದು ಅನ್ನೋದನ್ನು ಮೊದಲಿಂದ ತೆಗೆದುಕೊಂಡು ಹೋಗ್ತಾನೆ ಈ ನೋವನ್ನು. ಏಭ್ಯೋ ಬೀಭತ್ಸಮಾನಾಹ ಸಂತ್ಯಜ್ಯ ಸರ್ವಾನ್ ಕಾಮಾನ್ ಅರಣ್ಯೇ ವಿಶ್ರಾಮ್ಯಂತಿ ಮನೀಷಿಣಃ. ಆ ಕಾರಣದಿಂದಲೇ ಈ ಸಂಕಟಗಳೇ ಬೇಡ ಅಂತ ಎಲ್ಲವನ್ನ ಬಿಟ್ಟು ವಿರಕ್ತರಾಗಿ ತಪಸ್ವಿಗಳಾಗಿದ್ದು ಬಿಡ್ತಾರೆ ಕಾಡಲ್ಲಿ. ಜ್ಞಾನಿಗಳಿಗೆ ಈ ಸಂಸಾರದ ಅಂಟಿನಿಂದ ಉಂಟಾಗುವ ನೋವು ಎಂಥದ್ದು ಅನ್ನೋದು ಗೊತ್ತು ಅಂತ. ಸ್ನೇಹಕ್ಕೆ ಧಿಕ್ಕಾರವಿರಲಿ, ವಿಯೋಗದಲ್ಲಿ ತುಂಬ ಸಂಕಟ ಉಂಟು ಮಾಡುತ್ತೆ ಅಂತ ಒಂದು ಸೂಕ್ತಿ ಇದೆ. ಅದು ಇಲ್ಲಿ ನಮಗೆ ಅನುಸಂಧೇಯ. ಆಮೇಲೆ ಕಂಚುಕಿ ಬರ್ತಾನೆ, ರಾಮಭದ್ರ ಅಂತಂತಾನೆ. ತತ್ಕ್ಷಣ ನಿಲ್ಲಿಸಿ ಮಹಾರಾಜ ಅಂತಾನೆ. ನೋಡಿ, ರಾಮನ್ನ ಈಗಷ್ಟೇ ಪಟ್ಟಾಭಿಷಿಕ್ತನಾಗಿ ಕಂಡದ್ದು. ಕಂಚುಕಿ ದಶರಥನ ಕಾಲದಿಂದ ಇದ್ದವನು, ಅಂತಃಪುರಚರನಾದ ವೃದ್ಧ ಅವನು. ಹಾಗಾಗಿ ಅದೇ ಹಳೆ ವಾತ್ಸಲ್ಯದಿಂದ ಮಗು ರಾಮ ಅಂತ ಬಂದವನು. ಆಗ ರಾಮ ಹೇಳ್ತಾನೆ, ಆರ್ಯ ನಾನು ರಾಮಭದ್ರ ಇತ್ಯೇವ ಮಾಂ ಪ್ರತ್ಯುಪಚಾರ ಶೋಭತೆ ತಾತ ಪರಿಜನಸ್ಯ ತದ್ಯಥಾಭ್ಯಸ್ತಂ ಅಭಿಧೀಯತಾಂ. ನಮ್ಮ ತಂದೆಯ ಕಾಲದ ಕೆಲಸಗಾರರು ನೀವು ರಾಮಭದ್ರ ಅಂತ ಹೇಳೋದೇ ನನಗೆ ಚೆನ್ನಾಗುತ್ತೆ, ಇನ್ಯಾವುದು ಬೇಡ ಅಂತಂತಾನೆ. ಇಲ್ಲಿ ರಾಮನ ಒಂದು ಸಲೀಸಾದ ರೀತಿ ಅಂಥದ್ದು
ಸ್ನೇಹಶೀಲತೆ ಎಂಥದ್ದು, ಆ ಅಧಿಕಾರಶಾಹಿ ತಲೆಗೆ ಪಿತ್ತದಂತೆ ನೆತ್ತಿಗೇರಿಸಿಲ್ಲ ಅನ್ನುವುದು ಅದೆಲ್ಲ ಗೊತ್ತಾಗುತ್ತದೆ. ಆಮೇಲೆ ಹೇಳ್ತಾನೆ, ಋಷ್ಯಶೃಂಗದ ಆಶ್ರಮದಿಂದ ಅಷ್ಟಾವಕ್ರ ಅಂತ ಒಬ್ಬ ಋಷಿ ಬಂದಿದ್ದಾನೆ ಸಂದೇಶ ಕೊಡೋಕ್ಕೆ ಅಂತ. ಯಾಕೆಂದರೆ ಈಗಷ್ಟೇ ಕೌಸಲ್ಯ, ಸುಮಿತ್ರೆ ಮೊದಲಾದವರು ಅಲ್ಲಿಗೆ ದೀರ್ಘ ಸತ್ರಕ್ಕೆ ಹೋಗಿದ್ದಾರೆ. ಅದು 12 ವರ್ಷದ ಯಾಗ. ಆ ಕಾರಣದಿಂದ ಅಲ್ಲಿ ಅವರು ಕ್ಷೇಮವಾಗಿ ತಲುಪಿದ್ದೀವಿ ಅಂತ ಒಂದು ಮೆಸೇಜ್ ಕಳಿಸ್ಬೇಕಲ್ಲ, SMS ಮಾಡಿದ್ದಾರೆ. ಸೀತೆ ತಕ್ಷಣ ಅವ್ರನ್ನ ಕಳಿಸಿ ಅಂತ. ಯಾಕೆಂದರೆ ಅವಳಿಗೆ ಅತ್ತೆಯರ ಬಗ್ಗೆ ಎಷ್ಟು ಪ್ರೀತಿ ಅಂತಂದರೆ ಅವ್ರ ಸಂದೇಶವಾದರೂ ಹತ್ತಿರಕ್ಕೆ ಬರಲಿ ಅಂತ. ಆಗ ಬಂದು ಸಂದೇಶವನ್ನು ಹೇಳ್ತಾನೆ. ಸೀತೆ ಕೇಳ್ತಾಳೆ, ಶಾಂತೆ ತನ್ನ ನಾದಿನಿ ಋಷ್ಯಶೃಂಗರ ಪತ್ನಿ ಚೆನ್ನಾಗಿದ್ದಾಳ, ಗುರುಜನರು ಕ್ಷೇಮವೇ, ಎಲ್ಲ ಕೂಡ ಕೇಳ್ತಾನೆ. ರಾಮನು ಕೇಳ್ತಾನೆ, ಅವರಿಗೆ ನಿರ್ವಿಘ್ನತೆ ಇದೆಯಾ, ಮತ್ತು ಋಷ್ಯಶೃಂಗ ಶಾಂತೆ ಎಲ್ಲರೂ ಕೂಡ ಚೆನ್ನಾಗಿ ಯಜ್ಞ ಆರಂಭ ಮಾಡ್ತಾ ಇದ್ದಾರೆ, ತಾಯಂದಿರು ಕೂಡ ನೆನೀತಾ ಇದ್ದಾರೆ ತಮ್ಮನ್ನ ಅಂತ. ಆಗ ಅಷ್ಟಾವಕ್ರ ಹೇಳ್ತಾನೆ, ಅಥ ಕಿಂ ದೇವಿ ಕುಲಗುರು ಭಗವಾನ್ ವಸಿಷ್ಠ ತ್ವಾಮಿದಮಾಹ. ಮೊದಲು ಸೀತೆಗೆ ಸಂದೇಶ ಕಳಿಸ್ತಾನೆ, ವಸಿಷ್ಠ ಮಹರ್ಷಿಗಳ ಸಂದೇಶ ಹೇಳ್ತಾನೆ. ನಿನ್ನನ್ನು ಮರೆಯೋಕ್ಕಾಗುತ್ತಮ್ಮ, ವಸಿಷ್ಠರು ನಿನಗೆ ಹೇಳಿದ್ದಾರೆ, ವಿಶ್ವಂಭರ ಭವತೀ ಮಸೂತ ರಾಜ ಪ್ರಜಾಪತಿ ಸಮೋ ಜನಕಃಪಿತಾತೆ ತೇಷಾಂ ವಧೂಸ್ತ್ವಮಸಿ ನಂದಿನಿ ಪಾರ್ಥಿವಾನಾಂ ಯೇಷಾಂ ಕುಲೇಶು ಸವಿತಾಚ ಗುರುರ್ವಯಂಚ. ನಿನ್ನ ಭಾಗ್ಯ, ನಿನ್ನ ಯೋಗ್ಯತೆ ಎಷ್ಟು ದೊಡ್ಡದು. ವಿಶ್ವಂಭರೆ ಅಂದರೆ ಈ ಜಗತ್ತನ್ನೆಲ್ಲ ತಾಳಿದವಳು ಭೂಮಿ, ಅವಳೇ ನಿನ್ನ ತಾಯಿ. ಇನ್ನು ಬ್ರಹ್ಮನಂತೆ ಇರತಕ್ಕಂಥ ಆರ್ಷಪ್ರಜ್ಞೆ ಋಷಿಪ್ರಜ್ಞೆ ಉಳ್ಳಂಥ ಜನಕ ಮಹಾರಾಜ ರಾಜರ್ಷಿ ನಿನ್ನ ತಂದೆ. ನೀನು ರಘುಕುಲದ ಸೊಸೆ, ಸೂರ್ಯನೇ ಈ ಕುಲದ ಪ್ರವರ್ತಕ, ನಾನು ಈ ಕುಲದ ಗುರು. ಇನ್ನು ನಿನ್ನ ಒಂದು ಹಿನ್ನೆಲೆ ಇಷ್ಟು ದೊಡ್ಡದಾಗಿರುವಾಗ ನೀನು ಯಾತಕ್ಕೆ ಯೋಚನೆ ಮಾಡಬೇಕು? ಕೇವಲ ವೀರಪ್ರಸವ ಭೂಯ, ನಿನಗೇನಂತ ಆಶೀರ್ವಾದ ಮಾಡೋಣ, ನೀನು ವೀರಮಾತೆ ಆಗುವಂತಷ್ಟೇ ಆಶೀರ್ವಾದ, ಇನ್ನೇನೂ ಇಲ್ಲ. ನೀನು ಪಡ್ಕೊಳ್ಬೇಕಾದ್ದು, ತಿಳ್ಕೊಳ್ಬೇಕಾದ್ರೂ, ತಿದ್ದುಕೊಳ್ಬೇಕಾದದ್ದು ಯಾವುದೂ ಇಲ್ಲ. ತದಾಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಇನ್ನೇನನ್ನೂ ಇಲ್ಲ ಕೇಳಬೇಕಾದದ್ದು. ರಾಮ ತುಂಬ ಅನುಗ್ರಹೀತನಾದೆ ಅಂತಾನೆ. ಮತ್ತು ಇನ್ನೊಂದು ಮಾತು ಹೇಳ್ತಾನೆ, ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾಗನುವರ್ತತೆ ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನು ಧಾವತಿ ಅಂತ. ಲೌಕಿಕಾನಾಂ ಹಿ ಸಾಧೂನಾಂ, ಲೌಕಿಕರಾದ ಸಾಧುಗಳ ಮಾತು ಅರ್ಥವನ್ನು ಹಿಂಬಾಲಿಸಿಕೊಂಡು ಬರುತ್ತೆ. ಅಂದರೆ ನಾವು ಅರ್ಥವನ್ನು ಗಮನದಲ್ಲಿಟ್ಟುಕೊಂಡು ಮಾತನ್ನು ಆಡ್ತೀವಿ, ಒಳ್ಳೆ ಮಾತಾಡಬೇಕು, ಹೇಗಾಡಬೇಕು ಅಂತ ನೋಡಿಕೊಂಡು. ಆದರೆ ಋಷಿಗಳ ಮತ್ತು ಆದ್ಯರ ಮಾತುಗಳನ್ನು ಅರ್ಥವೇ ಹಿಂಬಾಲಿಸುತ್ತದೆ ಅಂತ. ಇಲ್ಲಿ ಮೀಮಾಂಸಕನಾದ ಕಾರಣ ಭೌಭೂತಿ ಅನೇಕ ವಿದ್ಯೆಗಳ ಜೊತೆಗೆ ಮೀಮಾಂಸೆಯು ಬಂದವನಾದ ಕಾರಣ ಮೀಮಾಂಸಾ ಶಾಸ್ತ್ರದ 2 ಪದ್ಧತಿಗಳು ಉಂಟು. ಒಂದು ಅಭೀತಾನ್ವಯವಾದ, ಮತ್ತೊಂದು ಅನ್ವಿತಾಭಿಧಾನವಾದ ಅಂತ. ಭಟ್ಟ ಕುಮಾರಿಲ ಅಥವಾ ಕುಮಾರಿಲ ಭಟ್ಟ ಅಭಿಹಿತಾನ್ವಯವಾದದ ಪ್ರತಿಪಾದಕ. ಆತನ ಶಿಷ್ಯನೇ ಆದವನು ಅಂತ ಪ್ರಸಿದ್ಧಿ ಇರುವ ಪ್ರಭಾಕರ ಮಿಶ್ರ ಆತ ಅನ್ವಿತಾಭಿಧಾನವಾದಿ. ಭೌಭೂತಿ ಎರಡನ್ನೂ ಅಧ್ಯಯನ ಮಾಡಿದವನು ಅಂತ ಅನಿಸುತ್ತೆ. ಏನಿದು ಅಭೀತಾನ್ವಯವಾದ, ಅನ್ವಿತಾಭಿಧಾನವಾದ ಅಂದರೆ ಮಾತನ್ನು ಆಡ್ತೀವಿ, ಆಮೇಲೆ ಅದು ತಾನಾಗಿ ಅನ್ವಿತವಾಗುತ್ತದೆ. ಮಾತು ಮೊದಲು ಬರುತ್ತೆ, ಆಮೇಲೆ ಅನ್ವಯವನ್ನು ಕಂಡುಕೊಳ್ಳುತ್ತದೆ ಅನ್ನುವುದು ಕುಮಾರಿಲ ಭಟ್ರ ವಾದ. ಕುಮಾರಿಲ ಭಟ್ರು ಹೇಳ್ತಾರೆ, ಮಾತಿನ ಫಾರ್ಮೇಷನ್ ಆದಮೇಲೆ ಅದರ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ, ಅದರ ಅರೇಂಜ್ಮೆಂಟ್ ಆಗುತ್ತೆ. ದ ಸಿಮ್ಯಾಂಟಿಕ್ಸ್ ಆಫ್ ದಿ ಲ್ಯಾಂಗ್ವೇಜ್ ಈಸ್ ದಿ ಪ್ರಾಡಕ್ಟ್ ಆಫ್ ಲ್ಯಾಂಗ್ವೇಜ್ ಅಂತ. ಆದರೆ ಈತ ಹೇಳ್ತಕ್ಕಂಥದ್ದು ಪ್ರಭಾಕರ, ಮಾತಿನ ಜೊತೆಗೆ ಅನ್ವಯವೂ ಇರುತ್ತೆ ಅಂತ. ದಿ ಸಿಮ್ಯಾಂಟಿಕ್ಸ್ ಈಸ್ ಇನ್ಬಿಲ್ಟ್ ಇನ್ ದಿ ಲ್ಯಾಂಗ್ವೇಜ್ ಅನ್ನುವಂಥದ್ದು. ಅಭಿಹಿತ ಅನ್ವಯ ಇಡಲ್ಪಡುತ್ತದೆ ಅಂತ. ಆದರೆ ಅನ್ವಿತ ಅಭಿಧಾನ, ಅನ್ವಿತವಾಗಿಯೇ ಮಾತು ಹೊರಡುತ್ತದೆ ಅಂತನ್ನುವಂಥದ್ದು. ಆನಂದವರ್ಧನಾದಿಗಳು ಅಭಿಹಿತಾನ್ವಯವಾದಿಗಳು ಎಂಬಂತೆ ತೋರುತ್ತದೆ. ಭೌಭೂತಿಯನ್ನು ಅನ್ವಿತಾಭಿಧಾನವಾದಿ ಅಂತ ಕೆಲವರು ಹೇಳ್ತಾರೆ. ಅದು ಏನೇ ಇರಲಿ, ಎರಡೂ ಥರ ವಾದ ಮಾಡಬಹುದು. ವೇಗಾಗಿ ಏನೋ ಮಾತಾಡ್ತೀವಿ, ಆಮೇಲೆ ಇದು ಹೀಗಿರ್ಬೋದು ಹಾಗಿರ್ಬೋದು ಅಂತ ಅರ್ಥ ಮಾಡ್ಕೊಳ್ತೀವಿ, ಅಂದರೆ ಅಭಿಹಿತಾನ್ವಯವಾದ. ಹಾಗಲ್ಲ, ಮಾತಾಡ್ತಿದ್ದಂತೆಯೇ ಅದರೊಳಗೊಂದು ಆರ್ಡರು, ಒಂದು ಕಾಂಟೆಕ್ಸ್ಟು ಕಾಣಿಸುತ್ತೆ ಎನ್ನುವಂಥದ್ದು. ಎರಡಕ್ಕೂ ಸಾಕಷ್ಟು ಯುಕ್ತಿಗಳು ಉಂಟು. ಇಲ್ಲಿ ಲೌಕಿಕರಾದವರು ಅನ್ವಿತಾಭಿಧಾನವಾದಿಗಳಂತೆ ತೋರ್ತಾರೆ. ಅಂದರೆ ಮಾತಿನಲ್ಲಿ ಅಭಿಹಿತಾನ್ವಯವಾದಿಗಳಂತೆ ತೋರ್ತಾರೆ. ಲೌಕಿಕರು ಮಾತನ್ನು ಆಡಿ ಅದಕ್ಕೊಂದು ಜೋಡಣೆ ಹುಡುಕ್ತಕ್ಕಂಥದ್ದು. ಹೀಗಾಗಿ ಜೋಪಾನವಾಗಿ ಆಡಬೇಕು. ಮಾತನ್ನು ಹೇಳಿಬಿಟ್ಟ ಮೇಲೆ ಅದು ಹೇಗೇಗೋ ಆದರೆ ಆಗೋಲ್ಲ, ಅದಕ್ಕೊಂದು ಜೋಡಣೆ ನೋಡಬೇಕು ಅಂತ. ಆದರೆ ಋಷೀಣಾಂ ಪುನರಾಧ್ಯಾನ, ಅವರು ಹೇಳಿದಾಗಲೇ ಅದರೊಳಗೊಂದು ಅನ್ವಯ, ಅದರೊಳಗೊಂದು ಸಾರ್ಥಕ್ಯ ಎಲ್ಲ ಇದ್ದೇ ಬಿಟ್ಟಿರುತ್ತೆ, ಅದು ಬೇರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ.
ಹೀಗಾಗಿ ನಾನು ಹೇಳಿದ್ರಿಂದ ಅದು ಇನ್ನೊಂದು ದಾರಿಯಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ, ನನ್ನ ಮಾತು ಸುಳ್ಳು ಆಗಲೇಬಾರದು ಅಂತ. ಅಭಿರಾಮ ಭಟ್ಟರಂತ ಒಬ್ಬರಿದ್ರಂತೆ ತಮಿಳುನಾಡಲ್ಲಿ. ಅವರು ಮಹಾದೇವಿ ಭಕ್ತ. ದೇವಿಯ ಒಂದು ದಿವ್ಯಾನಂದದ ಆ ಮತ್ತಿನಲ್ಲಿ ಉನ್ಮತ್ತರಾಗಿ ಇರ್ತಾ ಇದ್ರಂತೆ. ಪಿಶಾಚ ಉನ್ಮತ್ತ ಬಾಲವತ್ ಜ್ಞಾನಿ ಇರ್ತಾನೆ ಅಂತ ಹೇಳ್ತಾರಲ್ಲ, ಅದೇ ಥರ ಜ್ಞಾನಿ ಪಾಲಿಗೂ ಜಗತ್ತು ಪಿಶಾಚೋನ್ಮತ್ತ ಬಾಲವತ್, ಜಗತ್ತಿನ ಪಾಲಿಗೂ ಜ್ಞಾನಿ ಪಿಶಾಚೋನ್ಮತ್ತ ಬಾಲವತ್ ಅಂತಂತಾರೆ. ಹಾಗೆ ಆತ ಒಮ್ಮೆ ದೇವಿ ಕ್ಷೇತ್ರದಲ್ಲಿ ಕಾಮಾಕ್ಷಿಯ ದೇವಸ್ಥಾನದ ಆಚೆ ಆತ ಆನಂದದ ಲಹರಿಯಲ್ಲಿ ಇದ್ದಾಗ ರಾಜ ಬಂದರಂತೆ. ಬಂದು ಇವ್ರು ನೋಡಿ ಯಾರೋ ಒಬ್ಬ ದೇಶಿಗ ಅಂತ ಭಾವಿಸಿಕೊಂಡು ಉಪೇಕ್ಷೆ ಮಾಡಿ ಒಳಗೆ ಹೋದ. ಆಮೇಲೆ ಇಲ್ಲ ಆತ ಮಹಾನುಭಾವ ಅಂತೆಲ್ಲ ಹೇಳಿದಾಗ ಪರೀಕ್ಷೆ ಮಾಡೋಣ ಅಂತ ಪೂರ್ಣಿಮೆ ಯಾವತ್ತು ಅಂದ್ರಂತೆ, ಇವತ್ತು ಅಂತಂದ್ರಂತೆ. ಆವತ್ತು ಅಮಾವಾಸ್ಯೆ. ಇದೆಂಥ ಅವಿವೇಕ, ಇಷ್ಟು ದೊಡ್ಡವನು ಹೀಗೆಲ್ಲ ಹೇಳುವುದುಂಟೆ, ಇದನ್ನು ದೊಡ್ಡ ಅಗ್ನಿ ಪರೀಕ್ಷೆಗೆ ಗುರಿ ಮಾಡಿಸೋಣ. ಬೆಂಕಿಯ ಒಂದು ಒಟ್ಟಣ ಮಾಡಿ ಜ್ವಾಲೆಗಳ ಮೇಲೆ ಒಂದು ಉಯ್ಯಾಲೆ, ಆ ಉಯ್ಯಾಲೆ ಈ ಜ್ವಾಲೆಯಿಂದ ಕ್ರಮಕ್ರಮವಾಗಿ ಸುಟ್ಟು ಬೂದಿಯಾಗಿ ಈತ ಕೆಳಗೆ ಬೀಳಬೇಕು, ಬೆಂಕಿಯಲ್ಲಿ ಬೀಳಬೇಕು. ನಿಜವಾಗಿಯೂ ಪೂರ್ಣಿಮೆ ಆಗಿದ್ದರೆ ಚಂದ್ರನ ಸಾಕ್ಷಾತ್ಕಾರ ಮಾಡಿಸಲಿ ಅಂತ. ಆಗ ಆತ ಅದಕ್ಕೆ ಒಪ್ಪಿಕೊಂಡು ನಾನೆಲ್ಲ ನುಡಿಸಿದ್ದು ದೇವಿ, ಅದರಿಂದ ದೇವಿಯ ಪಾಲಿಗೆ ಇದೆ, ಇದನ್ನು ಸತ್ಯ ಮಾಡ್ತಕ್ಕಂಥದ್ದು, ಏನೇ ಶಿಕ್ಷೆ ಕೊಟ್ಟರು ಅವಳಿಗೆ ಆಗುತ್ತೆ ಅಂತ ಹೇಳಿದ್ರಂತೆ. ಮತ್ತು ಆ ಒಂದು ಅಗ್ನಿ ದಿವ್ಯ ಆತನಿಗೆ ಮಾಡಿಸಿದ್ದು. ಆಗ ದೇವಿ ತನ್ನ ಕರ್ಣಾಭರಣವನ್ನು ಆಕಾಶಕ್ಕೆ ಎಸೆದು ಪೂರ್ಣಿಮೆಯ ಚಂದ್ರನನ್ನು ಮಾಡಿದ್ದು. ಆಗ ಆತ ಹಾಡಿದಂಥ ಪದ್ಯಗಳು ಅಭಿರಾಮಿ ಅಂತ ಆದವು ಅಂತ ತಮಿಳಿನಲ್ಲಿ ದೇವಿ ಪರವಾದ ಸ್ತೋತ್ರವಾಗಿದೆ ಅಂತ ಹೇಳ್ತಾರೆ. ಹೀಗೆ ಋಷೀಣಾಂ ಪುನರಾಧ್ಯಾನ, ಅವರು ಹೇಳಿದಂತೆ ವ್ಯವಹಾರವಾಗ್ತಾ ಇರುತ್ತೆ. ಇದನ್ನು ಇಲ್ಲಿ ಕವಿ ಹೇಳುವುದರ ತಾತ್ಪರ್ಯ ಮೂಲಕವಾಗಿ ಲೌಕಿಕರು ಮಾತಾಡುವಾಗ ಎಚ್ಚರ ವಹಿಸಬೇಕು. ಅಯೋಧ್ಯ ಜನ ಎಚ್ಚರ ವಹಿಸಲಿಲ್ಲ. ಆಗ ಋಷಿಗಳು ಆದ್ಯರು ಆದವರು ತಮ್ಮ ಮಾತಿನ ಮೂಲಕವಾಗಿ ಮಾಡಿದ್ರು. ಏನು ಮಾಡಿದ್ದು ಕಟ್ಟ ಕಡೆಯಲ್ಲಿ ಇಲ್ಲಿ ಗೊತ್ತಾಗುತ್ತೆ. ವಾಲ್ಮೀಕಿ ರಾಮಾಯಣವನ್ನೆಲ್ಲ ಬರೆದ ಮೇಲೆ ಕಡೆಯ ಭಾಗವನ್ನು ಬರೆದಿರೋಲ್ಲ. ಅದು ಏನು ಅಂತ ಗೊತ್ತಿರೋಲ್ಲ, ಲವಕುಶರಿಗೂ ಗೊತ್ತಿರೋದಿಲ್ಲ ಅದು ಹೇಗೆ ಅಂತ. ಮ್ಯಾನುಸ್ಕ್ರಿಪ್ಟನ್ನು ಬರೆದವರು ಭರತರ ಆಶ್ರಮಕ್ಕೆ ಕಳಿಸಿದ್ದಾರೆ, ಭರತ ಮಹರ್ಷಿ ಆಶ್ರಮಕ್ಕೆ. ಭರತ ಮುನಿ ನಾಟ್ಯಶಾಸ್ತ್ರ ಕರ್ತೃ. ಯಾಕೆಂದರೆ ಇದು ಕಟ್ಟ ಕಡೆಯ ಭಾಗವನ್ನು ಒಂದು ನಾಟಕವಾಗಿ ಮಾಡಿದ್ದೀನಿ. ಯಾಕೆ? ನಾಟಕಾಂತಂ ಕವಿತ್ವಂ ಅಂತ ಗಾದೆ ಉಂಟು. ಎಲ್ಲ ವಿದ್ಯೆಗಳ ಕೊನೆಯಲ್ಲಿ ವೇದಾಂತವಾದರೆ ಎಲ್ಲ ಭಾವನೆಗಳ ಕಡೆಯಲ್ಲಿ ಕಾವ್ಯಾಂತವಾದ ನಾಟಕ ಅಂತ. ಹೀಗಾಗಿ ನಾಟಕದಿಂದ ರಾಮಾಯಣದ ಪರಿಸಮಾಪ್ತಿ. ಆ ನಾಟಕವನ್ನು ಪ್ರಯೋಗ ಮಾಡಿ ಆ ಪ್ರಯೋಗದ ಮೂಲಕ ಸೀತೆ ನಿಷ್ಕಲ್ಮಶಳು ಅಂತ ಲೋಕಕ್ಕೆ ತೋರಿಸಿ ಸೀತಾರಾಮರ ಸಮಾಗಮ ಅಂತ. ಅಂದರೆ ಲೌಕಿಕರಾದಂಥ ಜನ ಮಾತನ್ನು ಸರಿಯಾಗಿ ಬಳಸದೇ ಇದ್ದಾಗ ಅಲೌಕಿಕರಾದ ಋಷಿಗಳು ಮಾತನ್ನು ಸರಿಯಾಗಿ ಬಳಸಿ ವ್ಯವಸ್ಥಾಪನೆ ಮಾಡಿಕೊಟ್ರು. ಅಂದರೆ ವಸಿಷ್ಠರ ಆಶೀರ್ವಾದ ಈ ರೀತಿ ವಾಲ್ಮೀಕಿ ಮತ್ತು ಭರತರು ಸೇರಿ ಅದನ್ನು ಸಾಧಿಸಿಕೊಟ್ಟಂಥದ್ದು. ಅದನ್ನು ಸಾಧಿಸಿಕೊಟ್ರು ಅಂತ ಅನ್ನೋದನ್ನು ತಾನು ಮಾತಿನಲ್ಲಿ ಮಾಡ್ತಾ ಇದ್ದೀನಿ ಅಂತ ಭವಭೂತಿಯ ಕೃತಾರ್ಥತೆ ಇರುವಂಥದ್ದು. ಅಂದರೆ ಮಾತಿಗೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅಷ್ಟಾವಕ್ರಾರ್ಥನೆ ಇದಂಚ ಭಗವತ್ಯ ಅರುಂಧತ್ಯ ದೇವಿಭಿ ಶಾಂತಯಾಚ ಭೂಯೋ ಭೂಯ ಸಂದಿಷ್ಟಂ ಯಕ್ಕಶ್ಚಿತ್ ಗರ್ಭ ದೌಹೃದೋದಯೋ ಭವತ್ಯಾಹ ಸಹ ಅವಶ್ಯಂ ಆಚರಿತವ್ಯಂ ಇತಿ. ಅಂದರೆ ಬಸರಿಯ ಬಯಕೆಗಳನ್ನು ತತ್ಕ್ಷಣ ಈಡೇರಿಸಬೇಕು ಅಂತ ರಾಮನಿಗೆ ಕಟ್ಟಾಜ್ಞೆ ಶಾಂತಾದೇವಿ ಮತ್ತು ಅರುಂಧತಿ ಮಾಡಿರುವುದು. ಅಂದರೆ ಸೀತೆಗಿರುವಂಥ ಬಯಕೆ ಯಾವುದೇ ಸಹಜವಾದ ಬಯಕೆ ಅದನ್ನು ರಾಮ ಈಡೇರಿಸಬೇಕು ಅಂತ. ಅವಳಿಗೆ ಪಾಪ ಇದ್ದದ್ದು ಋಷಿಮುನಿಗಳನ್ನು ಅವರ ಆಶ್ರಮದ ಸಹಜ ಸುಂದರವಾದ ಸನ್ನಿವೇಶದಲ್ಲಿ ನೋಡಬೇಕು ಅಂತ. ಅದಕ್ಕೆ ಕಾಡೇ ಅವಳಿಗೆ ಬಂದದ್ದು ಗತಿಯಾಯಿತು. ರಾಮ ಹೇಳ್ತಾನೆ ಕ್ರಿಯತೆ ಯದ್ಯೇಷ ಕಥೆಯತಿ, ಇವಳು ಹೇಳಿದ್ದನ್ನೆಲ್ಲ ಮಾಡ್ತೀನಿ ಅಂತಂತಾನೆ. ಆಮೇಲೆ ಅಷ್ಟಾವಕ್ರ ಇನ್ನೊಂದು ಮಾತನ್ನು ಹೇಳ್ತಾನೆ. ಅದು ಏನಂತಂದರೆ ಶಾಂತಾದೇವಿಯ ಸಂದೇಶ ಸೀತೆ ಬಗ್ಗೆ. ವತ್ಸೆ ಕಠೋರ ಗರ್ಭ ಇತಿ ನಾ ಅನೀತಾಸಿ ವತ್ಸೋಪಿ ರಾಮಭದ್ರ ತ್ವದ್ವಿನೋದಾರ್ಥಮೇವ ಸ್ಥಾಪಿತಃ ತತ್ಪುತ್ರ ಪೂರ್ಣೋತ್ಸಂಗಾತ್ ಆಯುಷ್ಮತೀಂ ದ್ರಕ್ಷ್ಯಾಮಃ. ಆಮೇಲೆ ಇನ್ನೊಂದು ಮಾತನ್ನು ಅವಳು ಹೇಳ್ತಾಳೆ, ನೀನು ತುಂಬ ಗರ್ಭಭಾರದಿಂದ ಒದ್ದಾಡ್ತಿದ್ದೀಯಾ, ಹಾಗಾಗಿ ಗರ್ಭಿಣಿಯನ್ನು ಯಾಗಕ್ಕೆ ಕರ್ಕೊಂಡು ಬಂದು ಕಷ್ಟಪಡಿಸೋದು ಬೇಡ ಅಂತ ನಾವು ಬಿಟ್ಟು ಬಂದಿದ್ದೀವಿ. ತಾಯಂದರೆಲ್ಲ ಇಲ್ಲಿಗೆ ಬಂದಿರೋದು ನಿನ್ನನ್ನು ಬಿಟ್ಟು ಆ ಕಾರಣಕ್ಕೆ. ರಾಮ ನಿನಗೋಸ್ಕರವೇ ಅಲ್ಲಿದ್ದಾನೆ, ಇಲ್ಲದೇ ಅವನೂ ಬರ್ತಿದ್ದ ಯಜ್ಞ ನೋಡೋದಕ್ಕೆ. ನಿನ್ನನ್ನು ಮಡಿಲಲ್ಲಿ ಮಗುವನ್ನು ತುಂಬಿಸ್ಕೊಂಡು ನಿನ್ನನ್ನು ನೋಡೋದಕ್ಕೆ ನಾವೇ ಬರ್ತೀವಿ ಅಂತ. ಪುತ್ರಪೂರ್ಣ ಉತ್ಸಂಗಾಂ ಆಯುಷ್ಮತೀಂ ದ್ರಕ್ಷ್ಯಾಮ. ಪುತ್ರಪೂರ್ಣೋತ್ಸಂಗಾಂ, ಮಡಿಲು ತುಂಬಿಸ್ಕೊಂಡಂಥ ಆಯುಷ್ಮಂತೆಯನ್ನು ನೋಡೋದಕ್ಕೆ ನಾವು ಬರ್ತೀವಿ ಅಂತ. ರಾಮ ತುಂಬ ಸಂತೋಷಪಟ್ಟು ಇನ್ನೇನಾದ್ರು ವಸಿಷ್ಠರು ನನಗೆ ಹೇಳಿದ್ದಾರಾ ಅಂತ. ಹಾಗೆ ಹೇಳ್ತಾನೆ,
ಜಾಮಾತ್ರ ಯಜ್ಞೇನ ವಯಂ ನಿರುದ್ಧಾಃ ತ್ವಂ ಬಾಲ ಏವಾಸಿ ನವಂ ಚ ರಾಜ್ಯಂ ಯುಕ್ತ ಪ್ರಜಾನಾಂ ಅನುರಂಜನೆ ಸ್ಯಾತ್ ಅಸ್ಮದ್ಯಶೋ ಯತ್ ಪರಮಂ ಧನಂ ವಹ. ಇಂಥ ದೊಡ್ಡ ಮಾತು ನೋಡಿ. ನಾವಂತೂ ನಮ್ಮ ಕುಲಕ್ಕೆ ಅಳಿಯನಾದಂಥ ಋಷ್ಯಶೃಂಗನ ಯಜ್ಞದಲ್ಲಿ ನಿರುದ್ಧರಾಗಿದ್ದೀವಿ, ಅಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ನೀನು ಚಿಕ್ಕ ಹುಡುಗ, ವಸಿಷ್ಠರೇ ರಾಮನಿಗೆ ಹೇಳಿದ್ರೆ ಚಿಕ್ಕ ಹುಡುಗ ಅಂತಲೇ ಹೇಳಬೇಕು. ನವಂಚ ರಾಜ್ಯಂ, ನಿನಗೆ ರಾಜ್ಯ ಸಿಕ್ಕಿದೆ, ನೀನು ಹೊಸಬ ರಾಜ್ಯಕ್ಕೆ, ನಿನ್ನ ಪಾಲಿಗೆ ರಾಜ್ಯ ಹೊಸತು. ರಾಜ್ಯಕ್ಕೆ ನೀನು ಹೊಸಬ ಅಲ್ಲ, ಆದರೆ ನಿನ್ನ ಪಾಲಿಗೆ ರಾಜ್ಯ ಹೊಸತು. ಯಾಕೆಂದರೆ ರಾಜತ್ವ ಅಂದರೆ ಏನು ಅಂತ ನಿನಗೆ ಗೊತ್ತಿಲ್ಲ. ಪ್ರಜೆಗಳ ರಂಜನೆ ತುಂಬ ಮುಖ್ಯ, ಕೀರ್ತಿಗಿಂತ ದೊಡ್ಡ ಧನವ ಯಾವುದೂ ಇಲ್ಲ ಅಂತ ರಘುವಂಶದವ್ರು ಹೇಳಿದ್ದು. ಹಾಗಾಗಿ ಪ್ರಜಾರಂಜನೆಯಲ್ಲಿ ತತ್ಪರನಾಗುವಂತ. ಆಗ ನೋಡಿ ರಾಮ ಹೇಳ್ತಾನೆ, ಸ್ನೇಹಂ ದಯಾಂಚ ಸೌಖ್ಯಂಚ ಇದಿವಾ ಜಾನಕೀಮಪಿ ಆರಾಧನಾಯ ಲೋಕಸ್ಯ ಮುಂಚತೋ ನಾಸ್ತಿ ಮೇ ವ್ಯಥ ಅಂತ. ಸ್ನೇಹ, ದಯೆ, ಸೌಖ್ಯ. ಇನ್ನೊಂದು ಸಂದರ್ಭ ಬಂದರೆ ಸೀತೆಯನ್ನೂ ಕೂಡ ಲೋಕಾರಾಧನೆಗಾಗಿ ಬಿಡುವುದರೊಳಗೆ ನನಗೆ ಯಾವ ವ್ಯಥೆಯೂ ಇಲ್ಲ ಅಂತ. ಸ್ನೇಹ, ದಯೆ, ಸೌಖ್ಯ, ಸೀತೆ. ಒಂದಕ್ಕಿಂತ ಒಂದು. ಸ್ನೇಹಕ್ಕಿಂತ ದೊಡ್ಡದು ದಯೆ, ದಯೆಗಿಂತ ದೊಡ್ಡದು ಸೌಖ್ಯ, ಸೌಖ್ಯಕ್ಕಿಂತ ದೊಡ್ಡದು ಸೀತೆ. ಸ್ನೇಹ ವ್ಯಕ್ತಿಗಳ ನಡುವಣ ಸಂಬಂಧ, ದಯೆ ವ್ಯಕ್ತಿ ಬೇರೊಬ್ಬರಿಗೆ ತೋರಿಸ್ತಕ್ಕಂಥದ್ದು, ಸೌಖ್ಯ ವ್ಯಕ್ತಿ ತನಗೆ ಮಾಡಿಕೊಂಡದ್ದು. ಅಂದರೆ ವ್ಯಕ್ತಿಗಳ ನಡುವಣ ಹಂತ ಒಂದು, ವ್ಯಕ್ತಿ ಎತ್ತರದಲ್ಲಿದ್ದು ಕೆಳಗಿನವರಿಗೆ ತೋರಿಸುವ ಹಂತ ಒಂದು. ಅಂದರೆ ಸಮಾನ ಸ್ಕಂಧರಾದ ವ್ಯಕ್ತಿಗಳ ನಡುವೆ ಸ್ನೇಹ, ಉನ್ನತ ಅವನತರ ನಡುವೆ ದಯೆ, ತನ್ನೊಳಗೆ ತನಗೆ ಸೌಖ್ಯ, ಅದಕ್ಕೂ ಮೀರಿದ್ದು ಸೀತೆ. ಯಾವ ಸ್ತರಗಳಲ್ಲಿ ಆ ಗ್ರೆಡೇಷನ್ ಮಾಡಿದ್ದಾನೆ, ಅದನ್ನೂ ನಾನು ಬಿಡೋದಕ್ಕೆ ತಯಾರು, ನನಗೆ ವ್ಯಥೆ ಇಲ್ಲ ಅಂತ. ವ್ಯಥೆ ಇಲ್ಲ ಅಂತಂದರೆ ಸೀತೆಯನ್ನು ಪರಿತ್ಯಾಗ ಮಾಡೋದಕ್ಕೆ ಯಾವ ಸಂಕಟವೂ ಇಲ್ಲ, ಹಾಯಾಗಿರ್ತೀನಿ ಅಂತ ಮುದ್ರಣ ಹೇಳ್ಬಿಡ್ತಾನೆ. ನಾನು ಸೀತೆಯಂ ತೊರೆದು ಸೊಗಂ ಬಾಳ್ವೆಂ ಅಂತ ರಾಮನ ಬಾಯಲ್ಲಿ ಹೇಳಿಸ್ಬಿಡ್ತಾನೆ. ಸೀತೆಯನ್ನು ಕಾಡು ಕಳಿಸಿ ಹಾಯಾಗಿರ್ತೀನಿ ಅಂತ. ಇಲ್ಲಾದರೂ ಉಂಟೆ ಇಂಥ ವಿವೇಕ. ಹೀಗೆ ಭೌಭೂತಿ ಯಾಕೆ ಹೇಳ್ದ ಅಂದರೆ ಅವನು ಪದವಾಕ್ಯ ಪ್ರಮಾಣಜ್ಞ, ವಾಕ್ಯ ಮೀಮಾಂಸೆ, ಅವನ ಮೀಮಾಂಸೆಯ ಕೌಶಲವನ್ನು ನಾವು ನೋಡಿದ್ವಿ. ಪದ ವ್ಯಾಕರಣ ಕೌಶಲ, ಅದಕ್ಕೆ ಬಂದಾಗ ನಮಗೆ ಗೊತ್ತಾಗುತ್ತೆ ವ್ಯಾಕರಣದಲ್ಲಿ ವ್ಯಥ ಅನ್ನುವ ಧಾತುವಿಗೆ ಭಯ ಸಂಚಲನಯೋಹೋ ಅಂತ ಒಂದು ಅರ್ಥ ಉಂಟು. ಭಯ ಸಂಚಲನ ಅಂದರೆ ಭಯ ಮತ್ತು ಕ್ಷೋಭೆ. ಇಲ್ಲಿ ಭಯವಿಲ್ಲ, ನನಗೆ ಯಾವ ಹಿಂಜರಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಶೋಕ ಇಲ್ಲ ಅಂತಲ್ಲ. ವ್ಯಥ ಅನ್ನುವ ಧಾತುವಿಗೆ ಭಯ ಅನ್ನುವ ಅರ್ಥ ಇಲ್ಲಿ ಅಭಿಪ್ರೇತವಾದದ್ದು. ಇದನ್ನು ನನಗೆ ನನ್ನ ಪೂಜ್ಯ ಗುರುಗಳು ರಂಗನಾಥ್ ಶರ್ಮರು ಇದರ ಬಗ್ಗೆ ಮಾತನಾಡ್ತಾ ಹೇಳಿದ್ರು, ಇದು ಗೋಳಾಟ ಮಾಡೋದಿಲ್ಲ ಅನ್ನುವ ತಾತ್ಪರ್ಯ ಅಲ್ಲ, ಯಾವುದೇ ಒಂದು ದುಃಖ ಇಲ್ಲ ಅಂತಲ್ಲ, ದುಃಖ ಇರುತ್ತೆ ಆದರೆ ಹೆಸಿಟೇಷನ್ ಇಲ್ಲ ಅಂತ. ರಾಜನಾಗಿರೋ ಕಾರಣ ನಾನು ಮಾಡಲೇಬೇಕಾದ ಕರ್ತವ್ಯ, ನೊಂದುಕೊಳ್ತೀನಿ, ಗೋಳಾಡ್ತೀನಿ. ಈಚೆಗಷ್ಟೇ ಒಮ್ಮೆ ಸ್ನೇಹಿತರ ಜೊತೆಗೆ ಮಾತಾಡುವಾಗ ಹೀಗೆ ನನ್ನದೊಂದು ಮಾತು ನಾನು ಹೇಳಿದೆ, ತಪ್ಪು ಮಾಡಿದ್ರೆ ಕ್ಷಮೆ ಕೇಳೋಣ, ಅವರು ತಪ್ಪು ತಿಳ್ಕೊಂಡ್ರೆ ಒಳ್ಳೆಯ ಸ್ನೇಹಿತರು ದೂರ ಆದರೆ ಅದಕ್ಕೆ ಸಂಕಟವೂ ಪಡೋಣ, ಏನು ಮಾಡೋದಕ್ಕಾಗುತ್ತೆ ಅಂತ. ಏನೂ ಮಾಡೋಕ್ಕಾಗೋದಿಲ್ಲ, ಯಾವುದನ್ನು ರಿಪೇರಿ ಮಾಡೋಕ್ಕಾಗಲ್ಲ, ಇರ್ರಿಪೇರಬಲ್ ಲಾಸ್. ಅರೆ ವಿ ಹ್ಯಾವ್ ಟು ಬೇರ್ ವಿತ್ ದಿ ಲಾಸ್. ದುಃಖ ಪಡೋಣ, ಗೋಳಾಡ್ತಾ ಇರೋಣ ಅಂತ. ರಾಮ ಆ ರೀತಿ ಗೋಳಾಡೋಣ, ಆದರೆ ಹಿಂಜರಿಕೆ ಬೇಡ, ತಪ್ಪಾಯಿತು ಅಂತ ಒಪ್ಪಿಕೊಳ್ಳೋದಕ್ಕೆ ಹಿಂಜರಿಕೆ ಬೇಡ. ಸೀತೆಯ ಕಾಲಿಗೆ ಬೀಳ್ತಾನೆ. ಅವನು ವಾಕನ್ನು ಎಷ್ಟು ದೊಡ್ಡದಾಗಿ ಕಂಡ, ವಿಂದೇಮ ದೇವತಾಂ ವಾಚಂ ಅಂತ ಹೇಳಿದ್ದಾನೆ. ಅದು ಮುಂದೆ ಹೇಳ್ಕೊತಾನೆ, ಎಂ ಬ್ರಹ್ಮಾಣಮಿಯಂ ದೇವಿ ವಾಗ್ವಶ್ಯೇವಾನುವರ್ತತೆ. ಸರಸ್ವತಿ ನನ್ನ ಹಿಂದೆ ಬರ್ತಾಳೆ, ಒಬ್ಬ ವಶ್ಯಳಾದಂಥವಳು. ಇನ್ನು ಎಳೆದೆಳೆದು ಅರ್ಥ ಮಾಡಿದ್ರೆ ವೇಶ್ಯೆ ಅಂತಲೂ ಆಗ್ಬಿಡುತ್ತೆ. ಅವನು ಪಿಲ್ಲನ್ಮರ್ರಿ ವೀರಭದ್ರ ಅಂತ, ಪ್ರಾಯಶಃ ಅವನೇ ಇರಬೇಕು ತೆಲುಗಿನ ಕವಿ, ವಾಣಿನ ರಾಣಿ ಅಂತ ಹೇಳ್ಬಿಟ್ಟಂತಾನೆ. ಸರಸ್ವತಿ ನನ್ನ ರಾಣಿ ಅಂತ ಹೇಳ್ಬಿಟ್ಟು. ಆ ಥರ ಹೇಳ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ವೀಣೆಯನ್ನು ನುಡಿಸ್ತಾ ಒಬ್ಬರು ಯಾರು ಹೇಳೋರಂತೆ, ಚೆನ್ನಾಗಿ ಆ ನಾದ ಬಂದಾಗ ಅಟ್ಲು ಪಲಕವೇ ರಂಡ ಅಂತನ್ನೋರಂತೆ. ಹಾಗೆ ಚೆನ್ನಾಗಿ ನುಡಿಯ ರಂಡೆ ಅಂತ ಹೇಳ್ಬಿಟ್ಟು ವೀಣೆಗೆ. ಹೀಗೆ ಆ ವಿದ್ಯಾವಶತ್ವ ಬಂದಾಗ ಈ ಥರದ್ದೆಲ್ಲ ಮಾತುಗಳು ಬರ್ಬೋದು. ಹಾಗೆ ಹೇಳುವಲ್ಲಿಯೂ ಅವನು ದೇವೀಂ ಎಂ ಬ್ರಹ್ಮಾಣಮಿಯಂ ದೇವಿ ವಾಕ್ ವಶ್ಯೇವ ಅನುವರ್ತತೆ ಅಂತ ದೇವಿ ಅಂತ ಗೌರವ ಕೊಡ್ತಾನೆ. ಹಾಗೆ ಸರಸ್ವತಿಗೆ ನಮಸ್ಕಾರ ಅಂತ, ಸರಸ್ವತಿ ತನ್ನ ವಶವರ್ತಿನಿ ಅಂತಂದ್ರು ಅವಳಿಗೆ ನಮಸ್ಕಾರ ಅಂತ. ನೋಡಿ, ಶಾಕುಂತಲದಲ್ಲಿ ಹಾಗೆ ಶಕುಂತಲೆ ಕಾಲಿಗೆ ಬೀಳ್ತಾನೆ ದುಷ್ಯಂತ, ಪಾದಯೋಃ ಪತತಿ ಅಂತ. ಇಲ್ಲಿ ಕೂಡ ಹಾಗೇನೆ ಸೀತೆಯ ಪಾದ ಪದ್ಮಗಳಿಗೆ ನನ್ನ ನಮಸ್ಕಾರ ಅಂತ ರಾಮ ಹೇಳೋದು ಬರುತ್ತೆ ಮೊದಲನೇ ಅಂಕದಲ್ಲೇ. ಇವರ ದೊಡ್ಡತನ ಆಗಿತ್ತು. ಸಾಮಾನ್ಯವಾಗಿ ನಮ್ಮಲ್ಲಿ ಹೆಣ್ಣನ್ನು ಮೂಲೆ ಗುಂಪು ಮಾಡಿದ್ರು ಹೆಂಡತಿಯನ್ನು ಗೌರವಿಸಲಿಲ್ಲ ಅಂತ
ಪಾಶ್ಚಾತ್ಯ ಪ್ರಪಂಚದ ಯಾವ ಲೇಖಕನ ತಗೊಳ್ಳಿ, ತೀರಾ 19ನೇ ಶತಮಾನ 20ನೇ ಶತಮಾನದವರೆಗೂ ಅವರು ಏನು ಬಹಳ ಬ್ರಿಲಿಯಂಟಾಗಿ ಹೆಣ್ಣನ್ನು ಚಿತ್ರಿಸಿಲ್ಲ, ಅಂತಹ ದೊಡ್ಡ ಗೌರವ ಕೊಟ್ಟಿಲ್ಲ. ಮಿಲ್ಟನ್ ಅಂತೂ ಪ್ಯಾರಡೈಸ್ ಲಾಸ್ಟಲ್ಲಿ ಬೈತಾನೆ ಹೆಂಗಸನ್ನು ಅಷ್ಟು ಬೈತಾನೆ. ಈ ಅನ್ನೋಳು ಸರ್ವಾನರ್ಥ ಕಾರಣ, ಗಂಡು ಪತನ ಆಗೋದಕ್ಕೆ ಅವರ ಬೈಬಲ್ಲೇ ಅಲ್ಲಿ ಸಾಕ್ಷಿ. ಕ್ರಿಶ್ಚಿಯನ್ರ ಪ್ರಕಾರವಾಗಿ ಗಂಡನಾದ ಆಡಮ್ಗೆ ಪ್ರಲೋಭನೆಯನ್ನು ಉಂಟು ಮಾಡಿ ಈ ಹಣ್ಣನ್ನು ತಿನ್ನಬೇಕು, ಕಿತ್ತುಕೊಂಡು ಬಾ ತಿನ್ನು, ನಾನು ತಿಂತೀನಿ ಅಂತ ಹಠ ಮಾಡಿದ್ದು ಇವು. ಹೀಗಾಗಿ ಹೆಣ್ಣಿನಿಂದಲೇ ಸರ್ವನಾಶ ಆಗಿದ್ದು ಅಂತ ಅಲ್ಲಿ ಸಿದ್ಧಾಂತ. ಈ ತರಹ ಈ ಅನನ್ವಯಗಳು ಕಂಡುಬರ್ತವೆ ಅಲ್ಲಿ. ಆದರೆ ನಮ್ಮಲ್ಲಿ ಎಲ್ಲಿಂದ ಮೊದಲುಗೊಂಡು, ವೇದದಿಂದ ಮೊದಲುಗೊಂಡು ಬಂದು ಹೆಣ್ಣನ್ನು ಗೌರವದಿಂದ ಕಾಣಬೇಕು, ಅವಳನ್ನು ಆರಾಧ್ಯಳನ್ನಾಗಿ ನೋಡಬೇಕು ಅನ್ನುವಂಥ ಭಾವ ಇದೆ. ಭವಭೂತಿ ಆ ಪರಂಪರೆಯ ಉತ್ತರಾಧಿಕಾರಿ. ಹಾಗಾಗಿ ರಾಮನ ಮಾತಿಲ್ಲಿ ಅಷ್ಟು ಚೆನ್ನಾಗಿ ಅಭಿಪ್ರೇತವಾಗುತ್ತೆ. ಸೀತೆ ಅದನ್ನು ಕೇಳ್ತಾ ಅವಳು ಬೇಜಾರು ಮಾಡ್ಕೊಳ್ಳಲ್ಲ ನೋಡಿ, ಸರಿಯಾಗಿ ಗ್ರಹಿಸ್ತಾಳೆ. ಅತಯೇವ ರಾಘವ ಧುರಂಧರ ಆರ್ಯಪುತ್ರ, ಅದರಿಂದಲೇ ರಘುವಂಶದ ಭಾರವನ್ನು ಹೊತ್ತ ಶ್ರೇಷ್ಠನಾದ ರಾಜ ನನ್ನ ಸ್ವಾಮಿ ಅಂತ ಹೇಳ್ಬಿಟ್ಟು. ಆಮೇಲೆ ಅಷ್ಟಾವಕ್ರ ತಾನು ವಿಶ್ರಾಂತಿಗೆ ಹೊರಟು ಬಿಡ್ತಾನೆ. ಅಷ್ಟಾವಕ್ರ ಹೊರಟ ಮೇಲೆ ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ಬಂದು ಹೇಳ್ತಾನೆ, ಅರ್ಜುನ ಅಂತ ಒಬ್ಬ ಚಿತ್ರಕಾರ ರಾಮಾಯಣ ಕಥೆಯನ್ನು ಬರೆದಿದ್ದಾನೆ. ಚಿತ್ರಕರೇಣ ಅಸ್ಮದ್ ಉಪದಿಷ್ಟಂ ಆರ್ಯಸ್ಯ ಚರಿತಂ ಅಸ್ಯಾಂ ವೀಥ್ಯಾಂ ಅಭಿಲಿಖಿತಂ ತತ್ಪಶ್ಯತ್ವಾರ್ಯ. ಇಲ್ಲಿ ಈ ಕಾರಿಡಾರಲ್ಲಿ ಅವನ್ನೆಲ್ಲ ಪೇಂಟಿಂಗ್ ಮಾಡಿದ್ದಾನೆ, ಅದನ್ನು ದಯಮಾಡಿ ನೋಡೋದಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟಂತಾನೆ. ಇದು ಒಂದು ತುಂಬ ಸ್ವಾರಸ್ಯಕಾರಿಯಾದಂಥ ರುಚಿಕಟ್ಟಾದ ಒಂದು ಭಾಗ. ಅಂತಂದರೆ ಈ ರೀತಿಯಾದ ಸೊಗಸಾದ ಒಂದು ಪ್ರಕರಣ ರಾಮಾಯಣದಲ್ಲಿ ಇದ್ದದ್ದಲ್ಲ, ಕಾಳಿದಾಸನಲ್ಲಿ ಒಂದು ಸೂಚನೆ ಸಿಗುತ್ತೆ. ಅದನ್ನು ಇಟ್ಟುಕೊಂಡು ಕವಿ ಬೆಳೆಸಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಕಾರಣ ಇಷ್ಟೇ, ಕಾವ್ಯದಲ್ಲಿ ಹೊಸ ಹೊಸ ಕಲ್ಪನೆಗಳನ್ನು ಕವಿ ಮಾಡಬೇಕು. ಬರೀ ಹಳೆಯ ಕಲ್ಪನೆಗೆ ಅವನು ಸಿಕ್ಕಿಬಿದ್ದರೆ ಏನು ವಿಶೇಷವಾಗಿ ಕೊಡೋಕ್ಕಾಗೋಲ್ಲ. ಹಾಗೆಂತ ಪೂರ್ವ ಕವಿಗಳ ಕಲ್ಪನೆಯನ್ನು ಯಥಾವತ್ತಾಗಿ ತಾನು ಬೆಳೆಸಿಬಿಟ್ರೆ ಅದರಿಂದಲೂ ಏನು ಸಾರ್ಥಕ್ಕೆ ಕಾಣೋದಿಲ್ಲ. ಅದಕ್ಕಾಗಿ ಅವನು ಮಾಡಬೇಕಾಗಿರುವಂಥದ್ದು ಪೂರ್ವ ಕವಿ ಕಲ್ಪನೆಗೆ ತನ್ನದಾದ ಹೊಸತನ್ನು ಒಂದಷ್ಟು ಸೇರಿಸುವುದು. ಇದನ್ನು ನಮ್ಮ ಭವಭೂತಿ ಮಾಡ್ತಾನೆ. ರಾಮನ ಈ ಕಥೆಯ ಸಂಬಂಧದಲ್ಲಿ ರಘುವಂಶದಲ್ಲಿ ಕಾಳಿದಾಸ 14ನೇ ಸರ್ಗದಲ್ಲಿ ಒಂದು ಸೊಗಸಾದ ಮಾತನ್ನು ಹೇಳ್ತಾನೆ. ಸದ್ಮಸು ಚಿತ್ರವತ್ಸು ಅಂತ. ರಾಮ ಸೀತೆಯರೆಲ್ಲ ವನವಾಸ ಮುಗಿಸಿ ಪಟ್ಟಾಭಿಷಿಕ್ತರಾಗಿ ಬಂದ ಮೇಲೆ ಅವರ ಅರಮನೆಯಲ್ಲಿ ಒಳ್ಳೆ ಸೊಗಸಾದ ಪೇಂಟಿಂಗ್ಗಳು ಮಾಡಿದ್ರಂತೆ. ಆ ಪೇಂಟಿಂಗ್ಗಳಲ್ಲಿ ಅವರ ಇಡೀ ಜೀವನ ಚಿತ್ರಿತವಾಗಿತ್ತು. ಅದನ್ನು ಕಂಡಾಗ ಆ ದಂಡಕಾದಿಗಳಲ್ಲಿ ದಂಡಕಾದಿ ಕಾಡುಗಳಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ರು, ಆ ದಿನಾನಿ ತಾನ್ಯೇವ ಸುಖಾನ್ಯ ಭೂವನ್, ಆ ಕಷ್ಟಾನಿ ತಾನ್ಯೇವ ಸುಖಾನ್ಯ ಭೂವನ್, ಆ ಕಷ್ಟಗಳು ಯಾವುದೆಲ್ಲ ಪಟ್ಟಿದ್ರು ಅದು ಸುಖಗಳಾಗಿ ಕಂಡುವು ಅಂತ. ಅದಕ್ಕೆ ಮುಂಚೆ ಒಂದು ಕಡೆ ಹೇಳ್ತಾನೆ, ಆಲೇಖ್ಯ ಶೇಷನಾದಂಥ ದಶರಥನ ನೋಡಿ ದುಃಖಪಟ್ಟ ರಾಮ ಅಂತ. ಪೇಂಟಿಂಗಲ್ಲಿ ಮಾತ್ರ ಉಳಿದಿದ್ದ ದಶರಥನ ಕಂಡು ದುಃಖಪಟ್ಟ ಅಂತ. ದಶರಥನ ಅರಮನೆಗೆ ಹೋದ, ಅಲ್ಲಿ ಆಲೇಖ್ಯ ಶೇಷಂ ಪಿತರಂ ಸಮೀಕ್ಷ, ಚಿತ್ರ ಮಾತ್ರದಲ್ಲಿ ಉಳಿದಿರುವ ತಂದೆಯನ್ನು ನೋಡಿ ರಾಮನಿಗೆ ನೆನಪುಗಳು ಉಕ್ಕಿ ಬಂದು ಕಣ್ಣೀರು ಬಂತಂತೆ. ಅಲ್ಲಿ ಬಂದ ಕಣ್ಣೀರು ಈ ವನವಾಸದ ಪೇಂಟಿಂಗ್ಗಳನ್ನು ನೋಡಿದಾಗ ಕಣ್ಣೀರಾಗಲಿಲ್ಲ, ಆನಂದ ಬಾಷ್ಪ, ಸಂತೋಷವಾಯಿತು ಅಂತ. ಯಾಕೆ? ನಾವು ಬದುಕಿದ್ದಾಗ ನಮ್ಮ ಕಷ್ಟಗಳನ್ನು ನೆನೆಸ್ಕೊಂಡು ಸುಖವಾಗಿದ್ದ ಕಾಲದಲ್ಲೇ ಸಂತೋಷ ಪಡ್ತೀವಿ. ಹಾಗೆ ನಮ್ಮ ಪ್ರೀತಿಪಾತ್ರ ಆದವರು ನಮ್ಮ ಮಧ್ಯೆ ಇಲ್ಲದೆ ಇದ್ದಾಗ ಅವ್ರ ನೆನಪು ಬಂದಾಗ ನಮಗೆ ದುಃಖ ಆಗುತ್ತೆ. ಅಂದರೆ ಒಂದೇ ಕಲೆ ಎರಡು ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ. ಆ ಕಲೆಗೆ ವಸ್ತುವಾದಂಥ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಸಂದರ್ಭ ನಮ್ಮೆದುರು ಇಲ್ಲದೇ ಇದ್ದಾಗ ನಮಗೆ ದುಃಖ. ಕಷ್ಟದಲ್ಲಿದ್ದಾಗ ನಾವು ಒಳ್ಳೆಯ ಕಲೆಯನ್ನು ಕಂಡರೂ ನಾವು ದುಃಖ ಪಡ್ತೀವಿ. ಅಂದರೆ ಒಳ್ಳೆಯ ಕಲೆ ಅಂತಂದರೆ ಸುಖದ ಚಿತ್ರಣದ ಕಲೆಯನ್ನು ಕಂಡರೂ ಕಷ್ಟದಲ್ಲಿದ್ದಾಗ ನಮಗೆ ದುಃಖ. ನಾವು ಸುಖದಲ್ಲಿದ್ದಾಗ ಕಷ್ಟದ ಚಿತ್ರಣದ ಕಲೆಯನ್ನು ಕಂಡು ನಾವು ಸಂತೋಷ ಪಡ್ತೀವಿ. ತತ್ಸತ್ಯಂ ರಮಣೀಯಾನಾಂ ಸ್ವಸ್ಥೇ ಮನಸ್ಸಿ ರಮ್ಯತ ಅಚಾರು ಸುಖಿನಾಂ ಚಾರು ಚಾರು ದುಃಖಾಯ ದುಃಖಿನಾಂ ಅಂತ ಕ್ಷೇಮೇಂದ್ರ ರಾಮಾಯಣ ಮಂಜರಿಯಲ್ಲಿ ಹೇಳ್ತಾನಲ್ಲ. ನೆಮ್ಮದಿಯ ಮನಸ್ಸಿದ್ದರೆ ಎಲ್ಲ ಚೆನ್ನಾಗಿರುತ್ತೆ, ನೆಮ್ಮದಿಯ ಮನಸ್ಸಿಲ್ಲದೆ ಇದ್ದರೆ ಚೆನ್ನವೂ ಚೆನ್ನಾಗಿರೋದಿಲ್ಲ. ಈಗ ಚಿತ್ರವನ್ನು ನೋಡಕ್ಕೆ ಹೋಗೋದು, ಫಸ್ಟ್ ಆಲ್ಬಮ್ ಇನ್ ದಿ ಲಿಟರರಿ ವರ್ಲ್ಡ್, ರಾಮ ಸೀತೆಯರ ಆಲ್ಬಮ್, ಅದು ನಮಗೆ ಕಾಣಿಸುತ್ತೆ. ಆ ಚಿತ್ರ ದರ್ಶನದಲ್ಲಿ ಭವಭೂತಿ ತುಂಬ ಒಳ್ಳೆಯ ಕೌಶಲ ತೋರಿಸ್ತಾನೆ. ಆದರೆ ಕಾಳಿದಾಸ ನೋಡಿ ಒಂದು ಸೂತ್ರ ಹೇಳಿಬಿಟ್ಟ. ಭವಭೂತಿ ಅದನ್ನು ಒಳ್ಳೆಯ ಭಾಷ್ಯದ ತರಹ ವ್ಯಾಖ್ಯಾನ ಮಾಡಿದ್ದಾನೆ. ಹೀಗೆ ಮಾಡಿದ್ರಿಂದ ಕಾಳಿದಾಸನ ಅನುಕರಣೆ ಆಯಿತಾ ಅಂತಂದರೆ ಇಲ್ಲ, ಅನುಕೀರ್ತನ ಆಗಿದೆ. ಯಾಕೆಂದರೆ ಚಿತ್ರಗಳನ್ನು ಸುಮ್ಮನೆ ಪ್ಲೇನ್ ಆಗಿ ತೋರಿಸೋಲ್ಲ, ಅದರ ಬಗೆಗೆ ವಿನೂತನವಾದ ರೀತಿಯ ರಿಫ್ಲೆಕ್ಷನ್ಸ್ ಹೇಳ್ತಾನೆ. ಅಲ್ಲಿ ಇವನ ಒರಿಜಿನಾಲಿಟಿ ಕಾಣಿಸುತ್ತೆ.
ಕೇಳ್ತಾನೆ ರಾಮ, ಎಲ್ಲಿವರೆಗೂ ಬಂದಿದೆ ಪೇಂಟಿಂಗ್ಗಳು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಹೇಳ್ತಾನೆ ಲಕ್ಷ್ಮಣ, ಯಾವ ದಾರ್ಯಾಯ ಹುತಾಶನ ಶುದ್ಧಿ, ಸೀತೆಯ ಅಗ್ನಿಶುದ್ಧಿವರೆಗೂ ಅಂತ. ಅದು ಎಂಥ ಧ್ವನಿಪೂರ್ಣವಾದ ಮಾತು. ಶಾಂತಂ ಪಾಪಂ ಅಂತ ರಾಮ ಹೇಳ್ತಾನೆ. ತುಂಬ ತುಂಬ ಅಮಂಗಳ, ಅದು ಅಪಶಕುನ, ಅದು ಸಾಂತ್ವವಾಗಲಿ. ಯಾಕೆ? ಉತ್ಪತ್ತಿ ಪರಿಪೂತಾಯ ಕಿಮಸ್ಯ ಪಾವನಾಂತರೈ ತೀರ್ಥೋದಕಂಚ ವನ್ಯಶ್ಚ ನಾಣ್ಯತ ಶುದ್ಧಿಮರ್ಹತಃ ಅಂತ. ತನ್ನ ಜನ್ಮದಿಂದ ಯಾವಳು ಭೂಮಿಯನ್ನೇ ಪರಿಶುದ್ಧಳನ್ನಾಗಿ ಮಾಡಿದಳೋ ಅಂಥವಳಿಗೆ ಅಗ್ನಿಶುದ್ಧಿ ಎನ್ನುವುದು ಏನು? ಪವಿತ್ರಕ್ಕೆ ಬೇರೊಂದು ವಸ್ತು ಬೇಕಿಲ್ಲ ಶುದ್ಧಿ ಮಾಡೋಕ್ಕೆ. ಬೇರೆ ವಸ್ತುಗಳಿಗೆ ಬೇಕು, ಪವಿತ್ರವಾದದ್ದು ತನ್ನಿಂದಲೇ ಎಲ್ಲವನ್ನು ಶುದ್ಧಿ ಮಾಡುತ್ತೆ. ಹಾಗೆ ಶುದ್ಧವಾದ ವಸ್ತುವನ್ನು ಪೂತ ಅಂತ ಕರಿತೀವಿ. ಪೂತ ಮತ್ತೊಂದನ್ನು ಶುದ್ಧಿ ಮಾಡೋಕ್ಕಾಗೋಲ್ಲ, ಆದರೆ ಪವಿತ್ರ ಎಲ್ಲವನ್ನು ಶುದ್ಧಿ ಮಾಡುತ್ತೆ. ತೀರ್ಥೋದಕಂಚ ವನ್ನಿಶ್ಚ, ನೀರು ಬೆಂಕಿ ಎಲ್ಲವನ್ನೂ ಶುದ್ಧಿ ಮಾಡುವ ಪವಿತ್ರ, ಅದನ್ನು ಶುದ್ಧಿ ಮಾಡುವ ಸಾಧನ ನಮಗಿನ್ಯಾವುದೂ ಇಲ್ಲ. ಸೀತೆ ಆ ಮಟ್ಟಕ್ಕೆ ಸೇರಿದಂಥವಳು ಅಂತ ರಾಮ ಹೇಳ್ತಾನೆ. ಆಮೇಲೆ ನೋಡಿ, ಇನ್ನೂ ಮುಂದುವರೆದು ಹೇಳ್ತಾನೆ, ದೇವಿ ದೇವಯಜನ ಸಂಭವೇ ಪ್ರಸೀದ ಯೇಷತೆ ಜೀವಿತಾವಧಿ ಪ್ರವಾದ. ದೇವಿ, ದೇವಯಜ್ಞ ಕಾಲದಲ್ಲಿ ಉಳುಮೆಯಿಂದ ಹುಟ್ಟಿದವಳೆ, ದಯಮಾಡಿ ಕ್ಷಮಿಸು, ನಿನ್ನ ಬದುಕಿರುವವರೆಗೂ ಈ ಅಪವಾದ ಬಿಡೋದಿಲ್ವಲ್ಲ, ಅದಕ್ಕೆ ನಾನು ಸಂಕಟ ಪಡ್ತೀನಿ ಅಂತಾನೆ. ಈ ಮಾತನ್ನು ರಾಮ ಹೇಳಿದ ಮೇಲೆ ಯಾರು ಬೈಯೋಕ್ಕಾಗತ್ತೆ ರಾಮನ್ನ? ಮತ್ತೆ ಹೇಳ್ತಾನೆ, ಕೃಷ್ಟೋ ಜನ ಕಿಲ ಜನೈಹಿ ಅನುರಂಜನೀಯ ತನ್ನೋ ಯದುಕ್ತಮಶುಭಂ ನಚ ತತ್ಕ್ಷಮಂತೆ ನೈಸರ್ಗಿಕೀ ಸ್ವರಭಿಣ ಕುಸುಮಸ್ಯ ಸಿದ್ಧ ಮೂರ್ಧ್ನಿ ಸ್ಥಿತಿರ್ನ ಚರಣೈರವತಾಡನಾನಿ. ಕೆಟ್ಟ ಜನರು ಏನನ್ನೆಲ್ಲ ಮಾಡ್ತಾರೆ, ಯಾವುದೆಲ್ಲ ಅಶುಭಗಳನ್ನು ಮಾಡ್ತಾರೆ, ಆದರೆ ಅದು ತುಂಬ ತಪ್ಪು. ನಿಸರ್ಗ ಸುಂದರವೂ ನಿಸರ್ಗ ಗಂಧಿಲವೂ ಆದ ಪುಷ್ಪವನ್ನು ತಲೆ ಮೇಲೆ ಇಟ್ಕೊಳ್ಬೇಕಲ್ಲದೆ ಕಾಲಲ್ಲಿ ಹಾಕಿ ತುಳಿಬಾರದು. ಅದು ನಿನಗೆ ಬಂದಿರುವಂಥ ಸ್ಥಿತಿ. ನಿನ್ನನ್ನು ಎಲ್ಲರೂ ತಲೆ ಮೇಲಿಟ್ಟು ಗೌರವಿಸಬೇಕು, ಯಾರು ನಿನಗೆ ಆ ರೀತಿಯಾದ ಅಮಂಗಳವನ್ನು ಅವಮರ್ಯಾದೆಯನ್ನು ಮಾಡಬಾರದು ಅಂತಾರೆ. ಈ ಚಿತ್ರದರ್ಶನವನ್ನು ಇನ್ನು ಮುಂದೆ ಮಾಡೋದನ್ನು ನೋಡುತ್ತೀವಿ. ಇಲ್ಲಿ ಈ ಮೂಲಕ ಒಂದು ಮಾಡ್ತಿದ್ದಾನೆ. ಈ ಚಿತ್ರದರ್ಶನದ ಮೂಲಕ ಇನ್ನೂ ಒಂದು ತಂತ್ರ ಏನು ಮಾಡಿದ್ದಾನೆ, ಇಡೀ ರಾಮಾಯಣವನ್ನು ಫ್ಲ್ಯಾಶ್ ಬ್ಯಾಕ್ ಆಗಿ ತೋರಿಸ್ತಾ ಇದ್ದಾನೆ. ಅಂದರೆ ಇದು ಉತ್ತರ ರಾಮಚರಿತೆ ಆದರೂ ಪೂರ್ವ ರಾಮಚರಿತೆಯೂ ಬಂದುಬಿಡ್ತಾ ಇದೆ. ರಾಮಾಯಣದ ಸಾರವತ್ತಾದ ಘಟನೆಗಳು ಬರ್ತಾ ಇವೆ. ಮತ್ತು ರಂಗಕ್ಕೆ ತಂದಾಗ ಒಂದೊಂದು ಚಿತ್ರವೂ ಒಂದೊಂದು ಘಟನೆ, ಒಂದೊಂದು ಘಟನೆಯೂ ಒಂದೊಂದು ನೃತ್ಯ ಗೀತ ವಾದ್ಯ ಹಾವ ಭಾವಗಳ ಸಂಗಮನೀಯ ಮಣಿ. ಈ ಮೂಲಕ ಇಡೀ ಒಂದು ಅಂಕವನ್ನು ಒಂದು ದಿನ ಮಾಡಬಹುದು, ಅಷ್ಟು ಅವಕಾಶವನ್ನು ಕವಿ ಕೊಟ್ಟಿದ್ದಾನೆ. ಸೀತೆ ಇದನ್ನೆಲ್ಲ ದೊಡ್ಡದಾಗಿ ಭಾವಿಸಲ್ಲ. ಅವಳಿಗೆ ಗೊತ್ತು ರಾಮ ಏನು ಅಂತ. ಸೀತೆನೂ ಕೂಡ ಬಲ್ಲವಳಲ್ವಾ. ಜೊತೆಗೆ ಲಕ್ಷ್ಮಣ ಸೀತಾಗ್ನಿ ಪರೀಕ್ಷೆಯವರೆಗೂ ಬಂದಿದೆ ಅಂದರೆ ಅವನಿಗೂ ಯಾವ ಕಲ್ಮಶ ಇಲ್ಲ ಅಂತ ಗೊತ್ತು. ಹಾಗಾಗಿ ಭವತ್ವಾರ್ಯ ಪುತ್ರ ಇರಲಿ ಬಿಡಿ, ಬನ್ನಿ ಚಿತ್ರ ನೋಡೋಣ ಅಂತ ಹೇಳ್ಬಿಟ್ಟು ಏಹಿ ಪ್ರೇಕ್ಷಾವಹೇ ತಾವತ್ ಚರಿತಂ ಅಂತ ಹೇಳ್ತಾನೆ. ಲಕ್ಷ್ಮಣ ಬರ್ತಾನೆ, ಒಂದೊಂದನ್ನು ತೋರಿಸ್ತಾನೆ. ಆಮೇಲೆ ಸೀತೆ ಹೇಳ್ತಾಳೆ, ಇದು ಯಾರು ನಿನ್ನನ್ನು ಮತ್ತು ಲಕ್ಷ್ಮಣನ್ನ ಸುತ್ತುವರೆದು ಏನೋ ಅನುಗ್ರಹ ಮಾಡುವಂತೆ ಕಾಣಿಸ್ತಾ ಇದೆಯಲ್ಲ. ಉಪಸ್ಕುರ್ವಂತೀವ ಆರ್ಯಪುತ್ರಂ ಉಪರಿಸ್ಥಿತಾಕ್ಕೆ, ಇವರು ಯಾರು ಅಂತ. ಅದು ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗಿ ಬಲ ಅತಿಬಲ ಅನ್ನುವ ವಿದ್ಯೆಗಳನ್ನು ಕೊಟ್ಟು ದಿವ್ಯಾಸ್ತ್ರಗಳನ್ನೆಲ್ಲ ಬೋಧಿಸ್ತಾನಲ್ಲ, ಆ ಸಂದರ್ಭದ ಪೇಂಟಿಂಗ್. ದೇವಿ ಏತಾನಿ ತಾನಿ ಸರಹಸ್ಯಾನಿ ಜೃಂಭಕಾಸ್ತ್ರಾಣಿ, ಇದು ಜೃಂಭಕಾಸ್ತ್ರಗಳು. ಹಿಂದೆ ಭಗವಂತನಾದ ಬ್ರಹ್ಮನಿಂದ ಭೃಶಾಶ್ವನಿಂದ ಕೌಶಿಕನಿಂದ ನನಗೆ, ಹೀಗೆ ಈ ಗುರು ಪರಂಪರೆ ಮದ್ದಿರುವಂಥದ್ದು. ತಾಟಕವಧ ನಂತರದಲ್ಲಿ ಇದನ್ನು ಅನುಗ್ರಹ ಮಾಡಿದ ವಂದಸ್ವದೇವಿ ದಿವ್ಯಾಸ್ತ್ರಾಣಿ, ಇವುಗಳಿಗೆ ನಮಸ್ಕಾರ ಮಾಡು ಅಂತ. ಪೇಂಟಿಂಗಲ್ಲಿರುವಂಥ ಆ ಒಂದು ಸಂದರ್ಭಕ್ಕೆ ನಮಸ್ಕಾರ ಮಾಡೋದಾಗುತ್ತೆ. ಈ ಬಗ್ಗೆ ಕುರ್ತಕೋಟಿಯವರು ಒಂದು ಲೇಖನ ಬರೆದಿದ್ದಾರೆ ಉತ್ತರ ರಾಮಚರಿತ್ರದ ಬಗ್ಗೆ. ಪ್ರತ್ಯಭಿಜ್ಞಾನ ಅಂತ ಒಂದು ಪುಸ್ತಕ ಇದೆ. ಸಂಸ್ಕೃತ ನಾಟಕಗಳು, ಭಾಸನ ಪ್ರತಿಮಾ ನಾಟಕ, ಕಾಳಿದಾಸನ ಶಾಕುಂತಲ, ವಿಶಾಖದತ್ತನ ಮುದ್ರಾರಾಕ್ಷಸ, ಶೂದ್ರಕನ ಮೃಚ್ಛಕಟಿಕ, ಬಹುಭೂತಿ ಉತ್ತರಾಮಚರಿತ ಮತ್ತು ಹರ್ಷನ ನಾಗಾನಂದ, ಈ 6 ನಾಟಕಗಳ ಬಗ್ಗೆ ಬರೆದಿದ್ದಾರೆ. ಒಂದು ಪ್ರಸ್ತಾವನೆಯನ್ನು ಬರೆದಿದ್ದಾರೆ. ಎಷ್ಟೋ ಒಳ್ಳೆಯ ವಿಷಯಗಳು ಇವೆ, ಕೆಲವು ತುಂಬ ಅಸಂಬದ್ಧಗಳು ಇವೆ. ಒಳ್ಳೆಯ ವಿಷಯಗಳು ಚೆನ್ನಾಗಿರೋದ್ರಿಂದ ಅವು ತಗೋಬೇಕು. ಎಷ್ಟೋ ಕಡೆ ಅಂಥ ವಿಷಯಗಳನ್ನು ತೆಗೆದುಕೊಳ್ಳೋಣ, ಅದನ್ನು ನಾನು ಆಗಿಂದಾಗಿ ಹೇಳ್ತೀನಿ. ಆದರೆ ಅಸಂಬದ್ಧಗಳು ಮಾತ್ರ ದೊಡ್ಡ ವಿದ್ವಾಂಸರವರು, ಪ್ರಸಿದ್ಧರಾದ ವಿಮರ್ಶಕರು, ಹಾಗಾಗಿ ಅದನ್ನು ವಿಶೇಷತಃ ಕನ್ನಡದವರು ಪರಮ ಪ್ರಮಾಣ ಅಂತ ತಗೋತಾರೆ. ಎಲ್ಲಿವರೆಗೆ ಅಂದರೆ ಅಷ್ಟು ತಲಹರಟೆ ಮಾಡುವ DR ನಾಗರಾಜ್ ಕೂಡ ಕುರ್ತಕೋಟಿ ದೊಡ್ಡ ಪ್ರಮಾಣ ಈ ಥರದ ವಿಷಯಗಳಲ್ಲಿ ಅನ್ನುವಂತೆ ನೋಡ್ತಾರೆ. ಕುರ್ತಕೋಟಿಯವರು ಉತ್ತರ ರಾಮಚರಿತೆ ಓದುವಷ್ಟು ಸಂಸ್ಕೃತ ಬರುತ್ತೆ ಹೊರತುನವೇ ಇಡೀ ಸಂಸ್ಕೃತ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳೋಷ್ಟು ಸಂಸ್ಕೃತ ಬರೋಲ್ಲ ಅಂತ ನನ್ನ ಪ್ರಾಮಾಣಿಕವಾದ ಅಭಿಪ್ರಾಯ. ಕಾರಣ ಇಷ್ಟೇ. ಅವ್ರು ಹೇಳ್ತಾರೆ,
ಇಲ್ಲಿ ವಿಶೇಷ ಬಹುಭೂತಿ ಚಿತ್ರದಲ್ಲಿ ದೇವರುಗಳನ್ನು ಕಂಡು ನಮಿಸ್ತಕ್ಕಂಥ ರಾಮ ಸೀತೆಯರನ್ನು ತೋರಿಸ್ತಾನೆ. ಚಿತ್ರದಲ್ಲಿ ವಂದನೆ ಮಾಡುವಂಥದ್ದು ಬಹಳ ವಿಶೇಷ ಅಂತ. ನಮ್ಮ ಇಡೀ ಪರಂಪರೆಯ ಪ್ರತಿಮೆಯನ್ನು ಕಂಡು ಚಿತ್ರವನ್ನು ಕಂಡು ಎಲ್ಲಂದ್ರೆ ಅಲ್ಲಿ ಗೌರವಿಸೋದು, ನಮಸ್ಕಾರ ಮಾಡುತ್ತಾನೆ. ಒಂದು ಕಾಗದದ ಪೀಸ್ ಕೆಳಗೆ ಬಿದ್ದಿದ್ರು ಅದನ್ನು ಕಾಲಿಂದ ತೊಳೆದ್ರೆ ಕಣ್ಣು ಗೊತ್ತುಕೊಡ್ತಕ್ಕಂಥದ್ದು ನಮ್ಮ ರೂಢಿ. ಹೀಗಾಗಿ ನಾವು ದೇವತಾ ಸ್ವರೂಪವನ್ನು ಸಾನ್ನಿಧ್ಯವನ್ನು ಎಲ್ಲೂ ಕಾಣ್ತೀವಿ. ಇಲ್ಲಿ ಒಂದೇ ಕಡೆ ಅಲ್ಲ. ಈ ಪೇಂಟಿಂಗು ಇಲ್ಲೇನು ಆವಾಹನೆ ಮಾಡಿಲ್ಲ, ಇಲ್ಲಿ ಯಾವುದು ಅಷ್ಟಬಂಧಾದಿಗಳನ್ನು ಮಾಡಿಲ್ಲ, ಇಲ್ಲಿ ಏನು ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ ಅಂತೇನು ನಮಸ್ಕಾರ ಮಾಡದೇ ಇರೋದಿಲ್ಲ. ಹಿಂದೆ ಒಂದು ಸುಪ್ರೀಂ ಕೋರ್ಟಿನ ತೀರ್ಮಾನವೇ ಬಂತು. EV ರಾಮಸ್ವಾಮಿ ನಾಯಕರ್ ಪೆರಿಯಾರ್ ಅಂತ ಮಹಾಪಾಪಿ, ಏನೂ ಜ್ಞಾನ ಇಲ್ಲದೆ ಮಹಾ ಕೋಲಾಹಲ ಮಾಡಿದ್ದು. ತಮಿಳುನಾಡು ಸರ್ವನಾಶ ಆಗಿ ಕರ್ನಾಟಕವೂ ಸೇರಿದಂತೆ ಅನೇಕ ಕಡೆಗೆ ಆ ಮಾಲಿನ್ಯ ಹರಡೋದಕ್ಕೆ ಆತ ಕಾರಣ. ಅದು ಯಾವ ಗ್ರಹಚಾರವೋ ನಮ್ಮ ಮಧುಕರ ನಾಯಕನ ವಂಶದವರಂತೆ ಅವರು. ಈ ಕಡೆಯಿಂದ ಕನ್ನಡದಿಂದಲೇ ಹೋದ ಪಾಪಿ ಆತ. ಉಪದೇಶ ಮಾಡಿದ್ದು ಮಾಡಿದೆ, ತನ್ನ ಹೆಸರನ್ನು ಮಾತ್ರ ಬದಲಾಯಿಸಿಕೊಳ್ಳಿಲ್ಲ. ರಾಮನ ಫೋಟೋಗೆ ಚಪ್ಪಲಿ ಹಾರ ಹಾಕಿ ಊರೆಲ್ಲ ಮೆರವಣಿಗೆ ಮಾಡಿಸಿದ್ದು. ತನ್ನ ಹೆಸರು ಮಾತ್ರ ರಾಮಸ್ವಾಮಿ ಅನ್ನೋದನ್ನು ಬದಲಾಯಿಸಿಕೊಳ್ಳಿಲ್ಲ. ರಾವಣ ದೊಡ್ಡವನು ಅಂತ ಕೊಂಡಾಡ್ತಾ ಇದ್ರು. ಬ್ರಾಹ್ಮಣರ ಜುಟ್ಟು ಜನವರ ಕತ್ತರಿಸೋರು, ರಾವಣ ಬ್ರಾಹ್ಮಣ ಅಂತ ಗೊತ್ತಾಗಲಿಲ್ಲ. ಈ ಮಟ್ಟದ ಜ್ಞಾನ. ಆಮೇಲೆ ಮುಪ್ಪಿನ ಕಾಲದಲ್ಲಿ ಎಳೆ ಹುಡುಗಿನ ಮದುವೆ ಆಗಿದ್ದು. ಈ ಮಹಾನುಭಾವ ಸ್ತ್ರೀತ್ವದ ಬಗ್ಗೆ ಅದರ ಬಗ್ಗೆ ಮಾತಾಡಿದ್ದು ಪೆರಿಯಾರ್ ಚಿಂತನ ಧಾರೆ ಅಂತ ಬರೆದಿದ್ದೆ. ಕನ್ನಡಕ್ಕೂ ಆ ಕಸ ಅನುವಾದವಾಗಿ ಚರಂಡಿಯಾಗಿ ಹರಿದಿದೆ. ಯಾಕೆ ನಾನು ಇಷ್ಟು ಕೋಪ ಮಾಡಿಕೊಂಡು ಹೇಳ್ತೀನಿ ಅಂತಂದರೆ, ತಮಿಳಿನಲ್ಲಿ ಸಂಗಮ್ ಸಾಹಿತ್ಯದಂಥ ಶ್ರೇಷ್ಠವಾದ ಸಾಹಿತ್ಯ ಇದೆ. ಆಳ್ವಾರುಗಳದು, ನಾಯನ್ಮಾರುಗಳದು ಭವ್ಯವಾದ ಸಾಹಿತ್ಯ ಇದೆ, ಭಕ್ತಿ ಸಾಹಿತ್ಯ ಇದೆ. ವಿಲ್ಲಿಪುತ್ತೂರು ಮೊದಲಾದ ಮಹಾಕವಿಗಳದು, ಶಿಲಪ್ಪಧಿಕಾರದಂಥ ಕಾವ್ಯಗಳನ್ನು ಬರೆದಂಥ ಇಳಂಗೋ ಅವಡಿಗಳು, ಈ ಥರದ ಕವಿಗಳಿದ್ದಾರೆ. ಅವ್ರದ್ದೆಲ್ಲ ಚೆನ್ನಾಗಿ ಬರಲಿಲ್ಲ. ಈ ಕಸ ತಿಪ್ಪೆ ಮಾತ್ರ ಕನ್ನಡಕ್ಕೆ ಬಂದಿದೆ. ಇದು ತುಂಬ ದೊಡ್ಡ ದುಃಖವಾಗತಕ್ಕಂಥ ಸ್ಥಿತಿ. ಇಲ್ಲಿ ಈ ರೀತಿಯಾದ ವರ್ತನೆಗಳಿಂದ ಸೀತಾರಾಮರನ್ನು ಹೀನವಾಗಿ ದುಷ್ಟತನದಿಂದ ನೋಡುವಂಥದ್ದನ್ನು ಮುಂದೆ ಮಾಡಿಕೊಂಡಿದ್ದಾರೆ. ಆತ ಒಂದು ಸಾರ್ವಜನಿಕವಾಗಿ ಎಲ್ಲಿಯೋ ಒಂದು ಕಡೆ ಇದ್ದ ಚಿಕ್ಕ ಗಣಪತಿ ವಿಗ್ರಹವನ್ನು ಒಡೆದಿದ್ದಕ್ಕೆ ಒಬ್ಬರು ಚೆಟ್ಟಿಯಾರರು ಕೇಸ್ ಹಾಕಿದ್ರು. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ, ಹಾಗಿಲ್ಲ, ಹೀಗೆಲ್ಲ ಒಡೆದ್ರು ಪರವಾಗಿಲ್ಲ ಅಂತ ಕೆಳಗಿನ ಕೋರ್ಟ್ಗಳು ಆ DK ಪಕ್ಷದ ಕೋಲಾಹಲಕ್ಕೆ ಅಂಜಿ ತೀರ್ಮಾನ ಕೊಡ್ತು. ಆ ಜಡ್ಜಿಗಳು ಕೂಡ ಬಯಾಸ್ಡ್ ಆಗಿದ್ರು. ಕಡೆಗೆ ಸುಪ್ರೀಂ ಕೋರ್ಟು ಅದನ್ನು ತೀರ್ಮಾನಿಸ್ತು, ಇಲ್ಲ, ಒಂದು ವಿಗ್ರಹ, ಒಂದು ದೇವತಾ ಸ್ವರೂಪ ಅನ್ನೋದು ಚಿತ್ರಗತವಾಗಿದ್ದರು, ಬಿಂಬಗತವಾಗಿದ್ದರು, ಹೇಗಿದ್ದರೂ ಸಾರ್ವಜನಿಕವಾದ ತಕ್ಷಣ ಅದಕ್ಕೆ ಪಾವಿತ್ರ್ಯ ಬರುತ್ತದೆ ಅಂತ. ಹಾಗೆ ನಮ್ಮಲ್ಲಿ ಮೊದಲಿಂದ ಇದ್ದದ್ದು. ಅಷ್ಟೇಕೆ ಅಮೂರ್ತವಾಗಿರ್ತಕ್ಕಂಥ ಕಲ್ಲುಗಳು ಅಂತ ಹೇಳ್ಬೋದಾದಂಥ ಶಾಲಗ್ರಾಮ, ಬಾಣಲಿಂಗ ಇತ್ಯಾದಿಗಳನ್ನು ಕೂಡ ದಿವ್ಯ ಸಾನ್ನಿಧ್ಯ, ನಿತ್ಯ ಸಾನ್ನಿಧ್ಯ ಉಂಟು ಅಂತ ನಾವು ಗೌರವಿಸಿ ಪೂಜೆ ಮಾಡ್ತೀವಿ. ಕುರ್ತಕೋಟಿಯವರು ಒಂದು ಹೊಸ ರೆವಲ್ಯೂಷನ್ ಡಿಸ್ಕವರಿ ಏನು ಅಂತ ಹೇಳ್ತಾರೆ ಅಂದರೆ, ನಮ್ಮ ಪರಂಪರೆ ಎಷ್ಟು ಮಟ್ಟಿಗೆ ಅರ್ಥವಾಯಿತು ಅಂತ. ಈ ಥರದ ಅನನ್ವಯಗಳು ಸಿಕ್ಕಾಪಟ್ಟೆ ಕಾಣಿಸುತ್ತೆ. ಮಧ್ಯೆ ಮಧ್ಯೆ ಅದನ್ನು ಹೇಳ್ತಾ ಹೋಗ್ತೀನಿ. ಕಾರಣ ಇನ್ಯಾರೋ ಬರೆದಿದ್ದರೆ ಅದನ್ನು ಸೀರಿಯಸ್ ಆಗಿ ತೊಗೋಬೇಕಿಲ್ಲ. ಕುರ್ತಕೋಟಿ ಅಂಥವ್ರು ಬರೆದಾಗ ಭಾಳ ಸೀರಿಯಸ್ ಆಗಿ ತೊಗೋಬೇಕಾಗುತ್ತೆ. ಒಮ್ಮೆ ಈ ಮಾತುಗಳನ್ನು ಭೈರಪ್ಪನವ್ರ ಹತ್ರ ಹೇಳಿದೆ, ಬರೀರಿ ಒಂದು ಪುಸ್ತಕನ ಅಂತಂದರು. ಪುಸ್ತಕ ಬರೆಯಷ್ಟು ತಾಳ್ಮೆ ಇಲ್ಲದ ಕಾರಣ ಭಾಷಣದಲ್ಲಿ ಅದನ್ನು ಹೇಳಿ ರೆಕಾರ್ಡ್ ಮಾಡಬೇಕಾಗಿದೆ. ಬಹಳ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಕೆಲವು. ಈ ಭಾಷೆಯ ದುರುಪಯೋಗ ಇತ್ಯಾದಿಗಳನ್ನು ಅವರು ತುಂಬ ಚೆನ್ನಾಗಿ ಗ್ರಹಿಸಿ ಅಲ್ಲಿ ಬರವಣಿಗೆ ಮಾಡಿದ್ದಾರೆ. ಉತ್ತರ ಅಂಶತೆಯ ಬಗ್ಗೆ ಅದೇ ಕೊಲೋಸಲ್ಲಾಗಿರ್ತಕ್ಕಂಥ ಕಾಸ್ಮಿಕ್ ಆದದ್ದು, ಖೇಯಾಸ್ ಆಗಿರುವಂಥದ್ದು ಒಟ್ಟೊಟ್ಟಿಗೆ ಬರುತ್ತೆ. ಅದರಿಂದ ವ್ಯಾಮಿಶ್ರವಾಗಿಬಿಡುತ್ತೆ. ವಿವೇಕಿಗಳಿಗೂ ಕೂಡ ಸಮೋಹ ಉಂಟಾಗ್ಬಿಡುತ್ತೆ. ಧಿಯೋಪಿ ಪುಂಸಾಂ ಮಲಿನೀಭವಂತಿ. ಆದ್ದರಿಂದ ಎಚ್ಚರ ವಹಿಸಬೇಕಾಗುತ್ತದೆ. ಆಮೇಲೆ ಆ ದಿವ್ಯಾಸ್ತ್ರಗಳಿಗೆ ನಮಸ್ಕಾರ ಮಾಡಿ ಅವನು ರಾಮ ಹೇಳ್ತಾನೆ, ನಿನ್ನ ಮಕ್ಕಳಿಗೆ ಈ ದಿವ್ಯಾಸ್ತ್ರಗಳು ಜನ್ಮದಿಂದಲೇ ಬರಲಿ ಅಂತ ನಾನು ವರ ಕೊಡ್ತಾ ಇದ್ದೀನಿ. ಯಾಕೆಂದರೆ ಲವಕುಶರು ಮುಂದೆ ಹುಟ್ಟುತ್ತಾನೆ, ಅವರಿಗೆ ಆ ದಿವ್ಯಾಸ್ತ್ರಗಳು ಬಂದಿರುತ್ತವೆ ಅಂತ ಕಥೆಯಲ್ಲಿ ಗೊತ್ತಾಗುತ್ತದೆ. ಸೀತೆ ಅನುಗ್ರಹೀತಾಸ್ಮಿ ಅಂತ ಹೇಳ್ಬಿಟ್ಟು ಅಂತಾಳೆ. ಇದು ಲವಕುಶರನ್ನು ಗುರುತಿಸೋದಕ್ಕೆ ಒಂದು ಮುಖ್ಯವಾದ ಸಾಧನವಾಗಿ ಬರುವುದನ್ನು ಕವಿ ಮುಂದೆ ತೋರ್ಪಡಿಸ್ತಾನೆ. ಮತ್ತು ಆ ಗುರು ಪರಂಪರೆ ಭದ್ರಾಶ್ವ ಮತ್ತು ಕೌಶಿಕ, ರಾಮ, ಈ ಥರದ್ದು ಅಲ್ಲಿಂದ ಲವಕುಶರಿಗೆ ಬಂದದ್ದು ಆ ದಿವ್ಯಾಸ್ತ್ರಗಳ ಪರಂಪರೆ. ಮತ್ತು ರಾಮ ಚೌಕಾಶಿ ಮಾಡೋದಿಲ್ಲ. ತನ್ನ ಮಕ್ಕಳಿಗೆ ಮಾತ್ರವಲ್ಲದೆ ಲಕ್ಷ್ಮಣನ ಮಗ ಚಂದ್ರಕೇತುವಿಗೂ ಕೂಡ ಈ ದಿವ್ಯಾಸ್ತ್ರಗಳು ಕಲಿಸಿರ್ತಾರೆ. ರಾಮನಲ್ಲಿ ಸ್ವಪರ ಭೇದ ಇಲ್ಲ. ತನ್ನ ವಂಶದ ಎಲ್ಲ ಕುಡಿಗಳಿಗೂ ಕೂಡ ಈ ಒಂದು ದಿವ್ಯಾಸ್ತ್ರಗಳನ್ನು ಬೋಧನೆ ಮಾಡಿದ್ದ ಅನ್ನುವುದು ಕೂಡ ಈ ನಾಟಕದಿಂದ ನಮಗೆ ಮುಂದೆ ಗೊತ್ತಾಗುತ್ತೆ. ಆಮೇಲೆ ಸೀತೆ ನೋಡ್ತಾ ಹೇಳ್ತಾಳೆ, ಇದು ಎಷ್ಟು ಸೊಗಸಾಗಿದೆ ಆ ವಿವಾಹದ ಕಾಲ, ಧನುರ್ಭಂಜನ ಕಾಲ ಅಂತ ಹೇಳ್ಬಿಟ್ಟು ಸೀತೆ ಸಂತೋಷ ಪಡ್ತಾ ಹೇಳ್ತಾಳೆ. ಅಹೋ ದಲನ್ ನವನೀಲೋತ್ಪಲ ಶ್ಯಾಮಲ ಸ್ನಿಗ್ಧ ಮಸೃಣ ಶೋಭಮಾನ ಮಾಂಸಲೇನ ದೇಹ ಸೌಭಾಗ್ಯೇನ ವಿಸ್ಮಯ ಸ್ಥಿಮಿತ ತಾತ ದೃಶ್ಯಮಾನ ಸೌಮ್ಯ ಸುಂದರ ಶ್ರೀ ನಾರದ ಶ್ರೀ ಅನಾದರ ತ್ರುಟಿತ ಶಂಕರ ಶರಾಸನ
ಶಿಖಂಡ ಮುಗ್ಧ ಮುಖಮಂಡಲ ಆರ್ಯಪುತ್ರ ಆಲಿಖಿತ ಅಂತ ಬಿಟ್ಟಂತಾಳೆ. ಗಂಡನ ಬಗ್ಗೆ ಇಷ್ಟು ದೊಡ್ಡ ಸಮಾಸ ಹಾಕ್ತಾ ಇದ್ದಾಳೆ. ಬಿರಿತಾ ಇರ್ತಕ್ಕಂಥ ಕನ್ನೈದಿಲೆ ಹಾಗೆ ಮನೋಹರವಾಗಿರುವವನು, ರಸರಸವಾಗಿರ್ತಕ್ಕಂಥವನು, ಮುದ್ದಾಗಿರುವಂಥ ಆಕಾರ, ಮಾಂಸಲವಾದ ಆಕೃತಿ, ಅದನ್ನು ನೋಡಿ ವಿಸ್ಮಯ ಚಕಿತನಾಗಿರ್ತಕ್ಕಂಥ ಕಣ್ರೆಪ್ಪೆ ಮಿಟುಕಿಸದೆ ನೋಡುವ ನಮ್ಮ ತಂದೆ, ನೀನು ಬಾಲಲೀಲೆ ಎಂಬಂತೆ ಕ್ಯಾಲೆಸ್ ಆಗಿ ಬಹಳ ಸುಲಭವಾಗಿ ಧನುಸ್ಸನ್ನು ಮುರಿದಿರುವುದು, ಮತ್ತು ನೀನು ನವಿಲುಗರಿಯನ್ನು ತಲೆಯಲ್ಲಿ ಸಿಕ್ಕಿಸಿಕೊಂಡು ಆ ಒಂದು ಆರಣ್ಯಕ ಸೌಂದರ್ಯವನ್ನು ಬಿಂಬಿಸ್ತಾ ಇರುವಂಥದ್ದು, ಇದೆಲ್ಲ ಈ ಚಿತ್ರದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಅದು ಧನುರ್ಭಂಜನ ಲೀಲೆ ಆ ಚಿತ್ರ. ಅದನ್ನು ನೋಡಿದಾಗ ಲಕ್ಷ್ಮಣ ಹೇಳ್ತಾನೆ, ಆರ್ಯೇ ಪಶ್ಯ ಪಶ್ಯ, ನೋಡಿ ನೋಡಿ ಅತ್ತಿಗೆ ನೋಡಿ, ಸಂಬಂಧಿನೋ ವಸಿಷ್ಠಾದೀನ್ ಯೇಷ ತಾತಸ್ತು ಅರ್ಚತಿ ಗೌತಮಶ್ಚ ಶತಾನಂದೋ ಜನಕಾನಾಂ ಪುರೋಹಿತ. ನೋಡಿ ನೋಡಿ ನಮ್ಮಪ್ಪ ನಿಮ್ಮ ಪುರೋಹಿತರನ್ನು, ನಿಮ್ಮ ತಂದೆಯನ್ನು, ಮತ್ತು ನಮ್ಮ ಕುಲಗುರು ವಸಿಷ್ಠರನ್ನ, ಇವ್ರನ್ನೆಲ್ಲ ಗೌರವಿಸಿ ಪೂಜೆ ಮಾಡ್ತಾ ಇರತಕ್ಕಂಥದ್ದು ಅಂತ ರಾಮ ಹೇಳ್ತಾನೆ. ಹೌದೌದು, ಇದು ತುಂಬ ಚೆನ್ನಾಗಿದೆ ಈ ಸೀನು. ಜನಕಾನಾಂ ರಘೂಣಾಂಚ ಸಂಬಂಧ ಕಸ್ಯನ ಪ್ರಿಯ ಯತ್ರ ದಾತ ಗೃಹೀತ ಚ ಸ್ವಯಂ ಕುಶಿಕನಂದನ. ಎಷ್ಟು ಚೆನ್ನಾಗಿದೆ ಈ ಜನಕವಂಶೀಯರ ಮತ್ತು ರಘುವಂಶೀಯರ ಸಮಾಗಮ. ಇಲ್ಲಿ ಸಾಕ್ಷಾತ್ತಾಗಿ ಮದುವೆ ನಿಂತು ನಡೆಸ್ತಾ ಇರ್ತಕ್ಕಂಥವನು ಇಬ್ಬರಿಗೂ ಬೇಕಾಗಿರುವ ವಿಶ್ವಾಮಿತ್ರ ನಮ್ಮ ಗುರು ಅಂತ ಹೇಳ್ಬಿಟ್ಟಂತಾನೆ. ಆಮೇಲೆ ಸೀತೆ ಹೇಳ್ತಾಳೆ, ಹೌದು ನೋಡಿ, ನೀವು 4 ಜನ ಅಣ್ಣ ತಮ್ಮಂದರು ನಿಂತ್ಕೊಂಡು ಬಿಟ್ಟಿದ್ದೀರಾ ಮದುವೆಗೆ, ಸೊಗಸಾಗಿದೆ ವಿವಾಹ ದೀಕ್ಷೆ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡಿ ಅಂತ. ಆಗ ಲಕ್ಷ್ಮಣ ಹೇಳ್ತಾನೆ, ಇದೋ ಮಾಂಡವಿ, ಇದೋ ಶ್ರುತಿಕೀರ್ತಿ, ಇಲ್ಲಿ ಭರತ, ಇಲ್ಲಿ ಶತ್ರುಘ್ನ ಅಂತ. ಊರ್ಮಿಳೆ ಹೆಸರು ಹೇಳಲ್ಲ ಅವನು. ಆಗ ಸೀತೆ ಹೇಳ್ತಾಳೆ, ವತ್ಸ ಏಮಪ್ಯಪರಾಕ, ಇವಳು ಯಾರು ಬಿಟ್ಬಿಟ್ಟಿಯಲ್ಲ ಅಂತ. ಅವ್ನು ನಾಚಿಕೊಂಡು, ಊರ್ಮಿಳೆಯನ್ನು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಚಿತ್ರಕ್ಕೆ ಬಂದ್ಬಿಡ್ತಾನೆ. ಇದು ನೋಡಿ ಪರಶುರಾಮ ಅಂತಂದುಬಿಡ್ತಾನೆ. ಲಕ್ಷ್ಮಣನ ಸಹಜ ಸಂಕೋಚದ ಸ್ವಭಾವ, ಮತ್ತು ಹೆಣ್ಣು ಅಂತಂದ್ರೇ ನಾಚಿಕೊಂಡು ಹೋಗ್ತಕ್ಕಂಥದ್ದು, ಸೀತೆ ಎದುರಿಗೆ ಈ ಥರದ ಒಂದು ಲಘುವಾದ ವಿನೋದಕ್ಕೆ ಕೂಡ ಅವನು ಸಂಕೋಚ ಪಡುವಂಥದ್ದು, ಅದೆಲ್ಲ ಗೊತ್ತಾಗುತ್ತೆ. ನಾಟಕ ಅಂತಂದರೆ ಈ ಸೊಗಸಿರುತ್ತೆ. ಆರ್ಯೇ ದೃಶ್ಯತಾಂ ದ್ರಷ್ಟವ್ಯಮೇತತ್ ಅಯಂಚ ಭಗವಾನ್ ಭಾರ್ಗವ. ಇದೋ ಬಂದ ಪರಶುರಾಮ ಅಂತ. ಸೀತೆ, ಅಯ್ಯೋ ನನಗೆ ಹೆದರಿಕೆ ಆಗ್ತಾ ಇದೆಯಪ್ಪ, ಕಂಪಿತಾಸ್ಮಿ ಅಂತಾನೆ. ರಾಮ ಋಷಿಯೇ ನಮಸ್ತೆ ಅಂತ ಅವನಿಗೂ ನಮಸ್ಕಾರ ಮಾಡ್ತಾನೆ. ಲಕ್ಷ್ಮಣ ಹೇಳ್ತಾನೆ, ಆರ್ಯೇ ಪಶ್ಯೆ ಅಯಂ ಆರ್ಯೇಣ. ಈ ಪರಶುರಾಮನ್ನ ನಮ್ಮಣ್ಣ ಏನು ಮಾಡ್ದ ಗೊತ್ತಾ ಅಂತಂದರೆ ರಾಮ ಹೇಳ್ತಾನೆ, ಈ ಬಹುತರಂ ದ್ರಷ್ಟವ್ಯಂ ಅನ್ಯತೋ ದರ್ಶಯ. ಇನ್ನು ತುಂಬ ಚಿತ್ರ ನೋಡೋದಿದೆ, ಮುಂದಿನ ಚಿತ್ರಕ್ಕೆ ಹೋಗೋಣ. ಪರಶುರಾಮನ ಗರ್ವಭಂಗ ಮಾಡಿದ್ದನ್ನು ತಾನು ನೆನೆಯೋಕ್ಕೂ ಇಷ್ಟಪಡೋದಿಲ್ಲ. ಅನುತ್ಸೇಕ ಕಲು ವಿಕ್ರಮಾಲಂಕಾರ ಅಂತ ಕಾಳಿದಾಸ ವಿಕ್ರಮೋರ್ಷಿದಲ್ಲಿ ಹೇಳ್ತಾನೆ. ಅನುತ್ಸೇಕ ಅಂದರೆ ಬಿಂಕ ಮಾಡದೇ ಇರೋದು. ಪರಾಕ್ರಮಕ್ಕೆ ಶೋಭೆ ಯಾವುದು ಅಂದರೆ ಬಿಂಕ, ಬಿಗುಮಾನ, ಹಮ್ಮು, ಬಿಮ್ಮುಗಳನ್ನು ತೋರಿಸ್ದೇ ಇರತಕ್ಕಂಥದ್ದು. ರಾಮ ಹಾಗೆ ತಾನಾಗಿ ಏನನ್ನೂ ಹೇಳಿಕೊಂಡು ಆಡಂಬರ ಮಾಡೋದಿಲ್ಲ. ಸೀತೆ ಅಂದ್ಕೋತಾಳೆ, ಗೊತ್ತಾಯಿತು ಅಂತ. ಆಮೇಲೆ ಲಕ್ಷ್ಮಣ ಹೇಳ್ತಾನೆ, ಏತೇ ವಯಂ ಅಯೋಧ್ಯಾಂ ಪ್ರಾಪ್ತ. ಈ ಚಿತ್ರದಲ್ಲಿ ನೋಡಿ, ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಅಯೋಧ್ಯೆಗೆ ಬಂದಿದ್ದೀವಿ ಅಂತ. ರಾಮ ಅದನ್ನು ನೋಡ್ತಾ ಕಣ್ಣೀರಿಡ್ತಾನೆ. ಸ್ಮರಾಮಿ ಹಂತ ಸ್ಮರಾಮಿ. ನಿಜವಾಗೂ ನೆನೀತೀನಿ. ಜೀವತ್ಸು ತಾತಪಾದೇಶು ನೂತನೇ ದಾರ ಸಂಗ್ರಹೇ ಮಾತೃಭಿಶ್ಚಿಂತ್ಯಮಾನಾನಾಂ ತೇಹಿನೋ ದಿವಸ ಆಗತ. ಕೊನೆಯ ಸಾಲಂತೂ ಗಾದೆ ಮಾತಾಗ್ಬಿಟ್ಟಿದೆ. ಅಪ್ಪ ಬದುಕಿದ್ದಾಗ, ಅಮ್ಮಂದ್ರೆಲ್ಲ ಮನೆ ನೋಡ್ಕೋತಾ ಇದ್ದಾಗ, ಇನ್ನೂ ಮದುವೆ ಹೊಸದಾಗಿದ್ದಾಗ ಆ ದಿವಸಗಳೆಲ್ಲ ಎಷ್ಟು ಚೆನ್ನಾಗಿದ್ವು, ಹೊರಟೇ ಹೋಗ್ಬಿಟ್ಟು ಅಂತ ಎಲ್ಲರೂ ಇದನ್ನೇ ನೆನೆಸ್ಕೊಳ್ಳೋದು. ಸ್ಟೂಡೆಂಟ್ ಲೈಫಲ್ಲಿ ಹೇಗಿತ್ತು, ನಾನು ಅದೇ ನೆನೆಸ್ಕೊಳ್ತೀನಿ. ಅಪ್ಪ ತಂದು ಹಾಕ್ತಾ ಇದ್ರು, ಒಂದು ಚೂರು ಭಾರವನ್ನು ಕೊಡ್ತಾ ಇರಲಿಲ್ಲ. ಒಂದು ಸಣ್ಣ ಉದಾಹರಣೆ ಅಂತಂದರೆ, ಅಂಗಡಿಯಿಂದ ಗೋಧಿಯನ್ನು ತಂದು ಆ ಗೋಧಿಯನ್ನು ಬಿಸಿಲಿಗೆ ಒಣಗಾಕಿ ಅದನ್ನು ಆರಿಸಿ ಮತ್ತು ಮಿಷನ್ನಿಗೆ ತೆಗೆದುಕೊಂಡು ಹೋಗಿ ಹಿಟ್ಟು ಮಾಡಿಸಿ ತಂದು ಜರಡಿ ಹಿಡಿದು ಆ ಚೀಲವನ್ನು ಕೊಡವಿ ಮಡಚಿ ಒಂದು ಕಡೆ ಇಟ್ಟು ಆ ಬೂಸಾನ ಒಂದು ಕಡೆ ಎತ್ತಿಟ್ಟು ಹಾಲನವನ್ನು ಕೊಡಬೇಕು ಅಂತ ಆ ಹಿಟ್ಟನ್ನು ಜೋಪಾನವಾಗಿ ಒಂದು ಡಬ್ಬಿ ತುಂಬ ತುಂಬಿಟ್ಟು ಮತ್ತೆ ತೆಗೆದುಕೊಂಡು ರಾತ್ರಿ ಚಪಾತಿಗೆ ಅಂತ ಆ ಹಿಟ್ಟನ್ನು ಗಟ್ಟಿಯಾಗಿ ಕಲಸಿ ಒಂದು ಕಡೆ ಇಡುವಂಥ ಕೆಲಸ ಮೊದಲುಗೊಂಡು ಅಪ್ಪ ಮಾಡ್ತಾಯಿದ್ರು ನಮ್ಮ ಮನೆಯಲ್ಲಿ. ಒಂದು ತರಕಾರಿ ಹೆಚ್ಚಿದ್ರೆ ಮುತ್ತು ಮಾಣಿಕ್ಯ ಸೇರಿಸದಂತೆ ಅಷ್ಟು ಚೆನ್ನಾಗಿರ್ತಾ ಇತ್ತು. ನನ್ನ ಕೆಲವು ಸ್ನೇಹಿತರು ಬಂದು ನಿಮ್ಮಪ್ಪ ಹೆಚ್ಚಿದ ತರಕಾರಿನ ಎತ್ತಿ ನೋಡಬೇಕು ಅಂತ ಆಸೆ ಆಗುತ್ತೆ ಅಂತ. ಅಷ್ಟು ಚೆನ್ನಾಗಿಂತ ಆಫೀಸ್ಗೆ ಹೋಗೋವಾಗಲೂ ಇದೆಲ್ಲ ಕೆಲಸ ಮಾಡಿ ಕೊಡ್ತಾ ಇದ್ರು, ಸಹಾಯ ಮಾಡೋರು. ಅಷ್ಟೇ ತೀಕ್ಷ್ಣವಾಗಿ ಬೈತಾನೂ ಇದ್ರು, ಅದು ಬೇರೆ ಸಂಗತಿ. ಅಂದರೆ ಮನೆ ಕೆಲಸ ನಮಗೊಂದು ಚೂರು ಕೊಡ್ತಾ ಇರಲ್ಲ. ಒಂದು ಅಂಗಡಿಗೆ ಹೋಗಬೇಕು, ಒಂದು ಸಾಮಾನು ತರಬೇಕು, ಏನೋ ನಿಮಗೂ ಇಷ್ಟ ಬಂದು ಓದೋಗಿದು ಮಾಡ್ಕೊಂಡಿರಿ ಅಂತ ಅಮ್ಮ ಕೇಳಿದಂತೆ ತಂದು ಹಾಕಿದ್ದನ್ನು ಮಾಡ್ತಾಯಿದ್ರು. ಇದೇ ಭಾನುವಾರ ಬಂದುಬಿಟ್ರೆ ಬೆಳಗ್ಗೆ ರೇಡಿಯೋದಲ್ಲಿ ನಂದನ ಅಂತ 8:30 9:30ವರೆಗೂ ಹಾಡುಗಳು ಬರ್ತಾ ಇತ್ತು.
ಆ ಹಾಡುಗಳನ್ನು ಕೇಳ್ತಾ ಹಳೆ ಸಿನಿಮಾ ಹಾಡುಗಳು ಬರೋದು, ಕೈಯಲ್ಲಿ ಯಾವ್ದಾದ್ರು ಒಂದು ಕಥೆ ಕಾದಂಬರಿ ಇಟ್ಕೊಂಡು ದೋಸೆ ತಿನ್ನೋದಕ್ಕೆ ಕೂತ್ಕೊಂಡ್ರೆ ಎಷ್ಟು ತಿಂದಿದ್ದು ಅಂತ ನನಗೂ ಗೊತ್ತಾಗ್ತಿರಲಿಲ್ಲ, ಎಷ್ಟು ಹಾಕಿದ್ದು ಅಂತ ಅಮ್ಮನಿಗೂ ಗೊತ್ತಾಗ್ತಿರಲಿಲ್ಲ. ಒಂದಾದ ಮೇಲೆ ಒಂದು ದೋಸೆ ತಿಂತಾ ಇರುವಂಥ ಏಕಕಾಲದಲ್ಲಿ ಓದೋದು, ಕೇಳುವುದು. ಟಿ ವಿ ಬಂದಮೇಲೆ ಟಿ ವಿ ಬೇರೆ ಆನ್ ಆಗಿರ್ತಿತ್ತು, ಅದು ಮಧ್ಯೆ ಮಧ್ಯೆ ನೋಡಿಕೊಂಡು ಇವೆಲ್ಲ ದೇಹಿನೋ ದಿವಸಾಗತ ಅಂತ ಪ್ರತಿಯೊಬ್ಬರಿಗೂ ಈ ಥರದ್ದಿರುತ್ತೆ. ಆ ಯೂನಿವರ್ಸಲ್ ಫೀಲಿಂಗನ್ನು ಇಷ್ಟು ಚೆನ್ನಾಗಿ ಆಮ್ನಿವರ್ಸಲ್ ಆಗಿ ವರ್ಸಿಫೈ ಮಾಡೋದಿದೆಯಲ್ಲ, ಅದು ಬಹಳ ವಿಶೇಷ. ಅದನ್ನು ಕವಿ ಮಾಡಿದ್ದಾನೆ, ಅಷ್ಟು ಚಿಕ್ಕ ಚೊಕ್ಕ ಪದ್ಯದಲ್ಲಿ ಮಾಡಿಬಿಟ್ಟಿದ್ದಾನೆ. ಆಮೇಲೆ ರಾಮ ಬಹಳ ಸಂತೋಷ ಪಡ್ತಾ ಆ ಮೆಲುಕು ಹಾಕ್ಕೊಳ್ತಾ ಅದನ್ನು ನೆನೀತಾ ಇದ್ದಾನೆ. ಆಗ ಲಕ್ಷ್ಮಣ ಏಷ ಮಂಥರ ವೃತ್ತಾಂತ ಅಂತ ಇನ್ನೊಂದು ಚಿತ್ರ ತೋರಿಸ್ತಾನೆ. ಇದೋ ಬಂತು ಮಂಥರೆಯ ವೃತ್ತಾಂತ ಅಂತ. ರಾಮ ತಕ್ಷಣ ಅದನ್ನು ನೋಡಿಬಿಟ್ಟು, ದೇವಿ ವೈದೇಹಿ ಇಂಗುದಿ ಪಾದಪಸ್ಸೋಯಂ ಶೃಂಗವೇರ ಪುರೇ ಪುರ ನಿಷಾದ ಪತಿನ ಯತ್ರ ಸ್ನಿಗ್ಧೇನಾಸೀತ್ ಸಮಾಗಮಃ ಅಂತಂದ್ಬಿಡ್ತಾನೆ. ನೋಡು, ಅದಕ್ಕಿಂತ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇದು. ಶೃಂಗಬೇರಪುರದಲ್ಲಿ ನಮ್ಮನ್ನೆಲ್ಲ ಮೀಟ್ ಮಾಡಿದ್ನಲ್ಲ ಮಹಾನುಭಾವ, ಅವನು ಗುಹ, ಅದಿದೆ. ಇದೇ ಇಂಗುದಿ ವೃಕ್ಷ. ಇಂಗುದಿ ಒಂದು ರೀತಿಯಾದ ಎಣ್ಣೆಯ ಕಾಯನ್ನು ಉತ್ಪಾದನೆ ಮಾಡ್ತಕ್ಕಂಥ ವೃಕ್ಷ. ಇಂಗುದಿಯ ಕಾಯನ್ನು ಜಜ್ಜಿ ಎಣ್ಣೆ ತೆಗೆದು ಅದರೊಳಗೆ ದೀಪವನ್ನು ಉರಿಸ್ತಾ ಇದ್ರು ಕಾಡಿನವರು. ಶೃಂಗಬೇರಪುರದಲ್ಲಿ ಇದು ಇಂಗುದಿ ವೃಕ್ಷ. ಇದರ ಕೆಳಗೇನೆ ನಿಷಾದಪತಿಯಾದ ಗುಹ ನಮಗೆ ಸಿಕ್ಕಿದ್ದು. ಅವನ ಸ್ನೇಹ, ಅವನ ವಿಶ್ವಾಸ ಅದು ಎಂಥದ್ದು ಅಂತಾನೆ. ನೋಡಿ, ಮಂಥರೆ ಬಂದ ತಕ್ಷಣ ಒಂದು 8-10 ಪೇಂಟಿಂಗ್ಸ್ ಇರುತ್ತೆ, ಕೈಕೇಯಿಯ ರಣರಂಪ, ಗಲಾಟೆ ಎಲ್ಲ, ಅದು ಎಲ್ಲವನ್ನೂ ಎಗರಿಸ್ಬಿಟ್ಟಿದ್ದಾನೆ ರಾಮ. ಲಕ್ಷ್ಮಣ ಹೇಳ್ತಾನೆ, ಅಯ್ಯೇ ಮಧ್ಯಮಾಂಬಾ ವೃತ್ತ ಅಂತರಿತ ಮಾರ್ಗೇಣ. ನಮ್ಮ ಚಿಕ್ಕಮ್ಮನ ಕೆಟ್ಟ ಕೆಲಸನೆಲ್ಲ ಮುಚ್ಚಾಕ್ಬಿಟ್ಟ ನಮ್ಮಣ್ಣ. ಇದು ರಾಮನ ರೀತಿ. ಮುಂದೆ ನಾಳೆ ನೋಡೋಣ. ನಮಸ್ಕಾರ.